स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ನಿಜವಾಗಿ ನೋಡ್ತಾ ಇರ್ತಕ್ಕಂಥವ್ರು ನೋಡೋದು ಅಂತಂದರೆ ಕಣ್ಣಲ್ಲಿ ನೋಡೋದು ಅಂತಲ್ಲ, ಪರ್ಸೆಪ್ಷನ್. ನಮ್ಮ ಎಲ್ಲ ಇಂದ್ರಿಯ ಮನಸ್ಸುಗಳ ಮೂಲಕ ನಾವು ಏನನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀವೋ ಆ ತಿಳುವಳಿಕೆಯೇ ಅವನು, ತಿಳುವಳಿಕೆಯೇ ಆತ್ಮ. ಇದು ಅದ್ವೈತದ ಮುಖ್ಯ ಸಿದ್ಧಾಂತ. ತಿಳಿಯಲ್ಪಡುವ ವಸ್ತುವೂ ಅಲ್ಲ, ತಿಳಿಯುವವನು ಅಲ್ಲ, ಅರಿಯುವವನು ಅಲ್ಲ, ಅರಿವು. ಈ ಒಂದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಆ ಶುದ್ಧ ಅರಿವು ಇದೆಯಲ್ಲ, ಪ್ಯೂರ್ ಅವೇರ್ನೆಸ್, ಪ್ಯೂರ್ ಕಾನ್ಸಿಯಸ್ನೆಸ್, ಆ ಅರಿವು ನಮ್ಮ ನಿಜವಾಗಿರ್ತಕ್ಕಂಥ ಆತ್ಮ. ಅದನ್ನು ನಾವು ಮನಸ್ಸಿನಲ್ಲಿ ಭಾವಿಸೋಕ್ಕಾಗೋದಿಲ್ಲ, ಇಂದ್ರಿಯಗಳ ಮೂಲಕ ನೋಡೋದಕ್ಕಾಗೋದಿಲ್ಲ, ಕೇಳೋದಕ್ಕಾಗೋದಿಲ್ಲ, ಮುಟ್ಟೋದಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಇಂದ್ರಿಯ ಮನಸ್ಸು ವಾಂಗ್ಮನಾತೀತ ಅಂತ ಹೇಳ್ತಾರಲ್ಲ, ಎಲ್ಲವನ್ನು ಕೂಡ ಮೀರಿರ್ತಕ್ಕಂತಹದ್ದು ಈ ಆತ್ಮತತ್ವ. ಹಾಗಿರುವಾಗ ನಮ್ಮ ಯಥಾವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತೈತ್ತಿರೀಪನಿಷತ್ನ ಹೇಳ್ತಾರೆ. ಈ ವಾಕ್ ಅಂತಕ್ಕಂಥದ್ದು, ಮಾತು ಅಂತಕ್ಕಂಥದ್ದು ತನ್ನ ಮನಸ್ಸಿನೊಡನೆ ಅದನ್ನು ತಿಳ್ಕೊಳ್ಳೋಕ್ಕಾಗದೇ ಅದು ವಾಪಸ್ ಬಂದ್ಬಿಡುತ್ತಂತೆ. ಅಪ್ಪ ಏನಂತ ನನಗೆ ಗೊತ್ತಾಗೋದಿಲ್ಲ ಅಂತ. ಆ ಕೇನೋಪನಿಷತ್ನಲ್ಲಿ ಒಂದು ಕಥೆ ಮೂಲಕ ಇದನ್ನು ಹೇಳ್ತಾರೆ. ಕಥೆ ಮೂಲಕ ಭಾಳ ಚೆನ್ನಾಗಿ ಹೇಳಿದೆ ಕಥೆ. ಕೊನೆಯಲ್ಲಿ ಬರುತ್ತದು, ಅವನು ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ಆಯ್ತಂತೆ. ಯುದ್ಧದಲ್ಲಿ ಅದು ಹೇಗೋ ಅಕಸ್ಮಾತಾಗಿ ದೇವತೆಗಳು ಗೆದ್ದುಬಿಟ್ರು. ಆಮೇಲೆ ಅವ್ರಿಗೆ ಗೆಲ್ಲೋದೇ ಇಲ್ಲ, ಅವರು ಸೋಲೋದೇನಂತ ಅಕಸ್ಮಾತಾಗಿ ಹೇಗೆ ಗೆದ್ದುಬಿಟ್ರು. ಗೆದ್ದಾಗ ಅವರಿಗೆ ಸುಮ್ಮನೆ ಇರ್ಬೋದಿತ್ತಲ್ಲ, ಅವರು ನಾನೇ ಗೆದ್ದಿದ್ದು, ನಮ್ಮ ಶಕ್ತಿಯಿಂದ ನಾನು ಗೆದ್ದಿದ್ದು ಅಂತಂದ್ಬಿಟ್ಟು ಎಲ್ಲ ಅಹಂಕಾರ ಪಟ್ಕೊಂಡಿದ್ದೆ. ಅದನ್ನು ಅವರಿಗೆ ಆ ಅಹಂಕಾರವನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ಪರಬ್ರಹ್ಮ ಒಂದು ಯಕ್ಷದ ರೂಪದಲ್ಲಿ ಬಂದಂತೆ. ಯಕ್ಷ ಅಂತಂದ್ರೆ ನಿಜವಾಗಿ ಕೂಡ ಅದು ಏನಂತ ಗೊತ್ತಾಗೋದಿಲ್ಲ. ಒಂದು ರೂಪ ಇರುತ್ತೆ, ಏನೋ ಇರುತ್ತೆ, ಬಟ್ ಯು ಕಾಂಟ್ ಐಡೆಂಟಿಫೈ ವಾಟ್ ಇಟ್ ಈಸ್. ವಿಚಿತ್ರವಾಗಿರ್ತಕ್ಕಂಥ ಒಂದು ಬೀಯಿಂಗ್, ಎ ಸ್ಟ್ರೇಂಜ್ ಬೀಯಿಂಗ್. ಆ ರೀತಿಯ ಒಂದು ರೂಪದಲ್ಲಿ ಬಂದ್ಬಿಡ್ತಾನೆ, ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಅಗ್ನಿ ಹೋಗ್ತಾನಂತೆ. ಅಗ್ನಿ ಹೋಗ್ಬಿಟ್ಟು ಅಗ್ನಿನ ಕಳಿಸ್ತಾನೆ, ಅವರು ನೀನು ಹೋಗಿ ತಿಳ್ಕೊಂಬರಿ ಯಾವುದು ಏನು ಯಕ್ಷ ಅಂತ. ಅವನ ಹತ್ತಿರ ಹೋಗ್ತಾ ಇದ್ದಾನೆ, ಅವನು ದಿಗ್ಭ್ರಾಂತಿ ಆಗಿಬಿಡುತ್ತೆ ಅವನಿಗೆ. ಅವನು ನೀನು ಯಾರು ಅಂತ ಅಗ್ನಿ ಕೇಳಬೇಕಲ್ಲ, ಅದರ ಬದಲು ಅವನೇ ಕೇಳ, ನೀನು ಯಾರು ಅಂತ ಅವನಿಗೆ ಕೇಳು, ಯಕ್ಷನ ಕೇಳು, ನೀನು ಯಾರು ಅಂತ ಅಂದ್ಬಿಟ್ಟು. ನಾನು ಅಗ್ನಿ ಅಂತ ಹೇಳಿದಂತೆ. ನಿನ್ನ ಶಕ್ತಿ ಏನು ಅಂತಂದ್ಬಿಟ್ಟು, ಏನು ಬೇಕಾದ್ರೂ ನಾನು ಸುಟ್ಟಾಕ್ಬಿಡ್ತೀನಿ ಅಂತಂದ್ಬಿಟ್ಟು. ಹೌದಾ, ಹಾಗಾದರೆ ಇವನು ಹುಲ್ಕಡ್ಡಿ ಸುಟ್ಟಾಕು ಅಂತ. ಹುಲ್ಕಡ್ಡಿ ಎಷ್ಟು ಮಾಡಿದ್ರು ಕೂಡ ಅದು ಹುಲ್ಕಡ್ಡಿನೂ ಕೂಡ ಸುಟ್ಟಾಕೋದಿಲ್ಲ. ಹಾಗೆ ಎಲ್ಲ ವಾಯು ಬರ್ತಾನೆ, ಅಗ್ನಿ ಬರ್ತಾನೆ, ಬೇರೆ ಎಲ್ಲ ದೇವತೆಗಳೆಲ್ಲ ಬರ್ತಾರೆ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅವ್ನಿಗೆ ಯಾವಾಗ ಹುಲ್ಕಡ್ಡಿನೂ ಕೂಡ ಅವನಿಗೆ ಸುಟ್ಟಾಗೋಕ್ಕಾಗೋದಿಲ್ವ, ಆವಾಗ ಅವನು ತಲೆ ತೆಗೆಸ್ಕೊಂಡು ಹಿಂದೆ ಹೋಗ್ಬಿಡ್ತಂತೆ. ಐ ಡೋಂಟ್ ನೋ ವಾಟ್ ಇಟ್ ಈಸ್, ಐ ಕಾಂಟ್ ಮೇಕ್ ಔಟ್ ವಾಟ್ ಇಟ್ ಈಸ್ ಅಂತ. ಹಾಗೆ ಎಲ್ಲ ದೇವತೆಗಳಿಗೂ ಆಗಿಬಿಡುತ್ತೆ. ಆಮೇಲೆ ಕೊನೆಯಲ್ಲಿ ಇಂದ್ರ ಬರ್ತಾನಂತೆ. ಇಂದ್ರ ಬಂದಾಗ ಆ ಯಕ್ಷ ಕಣ್ಮರೆ ಆಗಿಬಿಡ್ತಾನಂತೆ. ಕಣ್ಮರೆ ಆಗಿಬಿಟ್ಟು ಆ ಯಕ್ಷನ ಜಾಗದಲ್ಲಿ ಉಮಾಮಹೇಶ್ವರಿ ಬಂದು ನಿಂತ್ಕೊಳ್ತಾನಂತೆ. ಉಮಾಮಹೇಶ್ವರಿ ಅಂತಂದ್ಬಿಟ್ರೆ ಜ್ಞಾನದ ಒಂದು ಪ್ರತಿನಿಧಿ.
ಆ ಉಮಾಮಹೇಶ್ವರಿ ಇವರಿಗೆ ಜ್ಞಾನವನ್ನು ಕೊಡ್ತಾರೆ. ನೀವೆಲ್ಲ ದೇವತೆಗಳು ಯುದ್ಧದಲ್ಲಿ ಗೆದ್ರಲ್ಲ, ಅದು ನಿಮ್ಮ ಶಕ್ತಿಯಿಂದಲ್ಲ, ಅದು ಪರಬ್ರಹ್ಮನ ಶಕ್ತಿಯಿಂದ ನೀವು ಜಯ ಗಳಿಸಿರ್ತಕ್ಕಂಥದ್ದು. ಅದರಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ನಮ್ಮದೇ ಜಯ, ನಮ್ಮದೇ ಕೀರ್ತಿ ಅಂತ ಅಂದ್ಬಿಟ್ಟು ಹೆಮ್ಮೆ ಪಡ್ತಾ ಇದ್ದೀರಾ, ಅದು ತಪ್ಪು ಅಂತಂದ್ಬಿಟ್ಟು ಅವರಿಗೆ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಅಂತಂದರೆ ಎಲ್ಲದೂ ಕೂಡ ಅವನ ಶಕ್ತಿಯಿಂದಲೇ ಆಗ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಅಗ್ನಿಯಲ್ಲಿರ್ತಕ್ಕಂಥ ಸುಡುವ ಶಕ್ತಿಯು ಅವನೇ, ವಾಯುವಿನಲ್ಲಿರ್ತಕ್ಕಂಥ ಆ ಚಲನ ಶಕ್ತಿಯು ಅವನೇ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ತಿಳಿಯುವ ಶಕ್ತಿಯು ಅವನೇ, ನಾವು ನೋಡುವಂಥ ಶಕ್ತಿಯೂ ಕೂಡ ಅವನೇ, ಪ್ರತಿಯೊಂದು ಕೂಡ ಅವನೇ. ಆದರೆ ಅವನನ್ನು ಮಾತ್ರ ನಮ್ಗೆ ತಿಳಿಯೋಕ್ಕಾಗಲ್ಲ. ನಮ್ಮ ಮನಸ್ಸಿನ ಮೂಲಕ ಆಗಲಿ, ಇಂದ್ರಿಯಗಳ ಮೂಲಕ, ಯಾವುದ್ರ ಮೂಲಕ ನಾವು ತಿಳಿಯೋಕ್ಕಾಗಲ್ಲ. ಅಗ್ನಿ ಅದು ಭಾಳ ಚೆನ್ನಾಗಿ ಶಂಕರಾಚಾರ್ಯ ಉದಾಹರಣೆ ಕೊಡ್ತಾರೆ. ಅಗ್ನಿ ತನ್ನನ್ನು ತಾನೇ ಸುಡೋಕ್ಕಾಗತ್ತಾ? ಆಗೋದಿಲ್ಲ. ಅದೆಲ್ಲವನ್ನೂ ಸುಡುತ್ತೆ, ತನ್ನನ್ನು ತಾನು ಸುಡೋಕ್ಕಾಗೋದಿಲ್ಲ. ಹಾಗೆಯೇ ನಾವೆಲ್ಲವನ್ನೂ ನೋಡ್ತೀವಿ, ಮನಸ್ಸು ಅದು ಎಲ್ಲವನ್ನೂ ನೋಡುತ್ತೆ, ಅದನ್ನು ಮಾತ್ರ ನೋಡೋಕ್ಕಾಗೋದಿಲ್ಲ. ಗುರುಮಹಾರಾಜರು ಭಾಳ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಅವನ ಸಬ್ಜೆಕ್ಟು ರಾತ್ರಿ ಹೊತ್ತು ಅವನ ದೀಪ ಹಿಡ್ಕೊಂಡು ಎಲ್ಲ ನೋಡ್ತಾನಂತೆ, ಇಡೀ ಸಿಟಿನೆಲ್ಲ ಓಡಾಡ್ತಾ ಇರ್ತಾನೆ. ಅವನು ಎಲ್ಲವನ್ನೂ ನೋಡ್ತಾನೆ ಆ ದೀಪದ ಮೂಲಕ, ಅವನು ಮಾತ್ರ ಕಾಣೋದಿಲ್ಲ. ಅವನು ಕಾಣಬೇಕು ಅಂತಂದ್ಬಿಟ್ರೆ ಅವ್ರು ಹೇಳ್ತಾರೆ, ನೀನು ಸ್ವಲ್ಪ ನಿನ್ನ ದೀಪ ನಿನ್ನ ಕಡೆ ತಿರುಗಿಸ್ತೀಯಾ ಅಂತ ಕೇಳ್ಕೊಬೇಕಂತೆ. ಅವನು ನಿನ್ನ ಕಡೆ ತಿರುಗಿಸಿದಾಗ ಅವನಿಗೆ ಕಾಣಿಸ್ತಾನೆ. ಹಾಗೆಯೇ ಆವೃತ್ತ ಚಕ್ಷು ನಮ್ಮ ಗಮನವನ್ನು ನಮ್ಮ ಕಡೆಗೆ ಹರಿಸ್ಬಿಡಬೇಕು. ಆಗ ನಮಗೆ ನಮ್ಮ ಅರಿವು ನಮಗೆ ಗೊತ್ತಾಗುತ್ತೆ, ನಮ್ಮ ಅರಿವು ಕಾಣಿಸುತ್ತೆ, ನಮ್ಮ ನಿಜವಾದ ಸ್ವರೂಪ ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ಯಾವಾಗಲೂ ಕೂಡ ಈ ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದು ಒಳಗೆ ಹೋಗ್ತಕ್ಕಂಥದ್ದು ಪ್ರತ್ಯೇಕ ಪ್ರವಣತ. ಅದಕ್ಕೋಸ್ಕರ ಶ್ರೀರಾಮ ಕೃಷ್ಣರು ಹೇಳ್ತಾರೆ, ನ ತತ್ರ ಚಕ್ಷು ಗಚ್ಚತಿ ನ ವಾಕ್ ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮಃ ಯಥೇತದ್ ಅನುಶಿಷ್ಯಾತ್. ಅಲ್ಲಿ ಚಕ್ಷು ಹೋಗೋದಿಲ್ಲ, ಕಣ್ಣು ಹೋಗೋದಿಲ್ಲ, ಮನಸ್ಸು ಹೋಗೋದಿಲ್ಲ, ಯಾವುದೇ ಇಂದ್ರಿಯಗಳು ಹೋಗೋದಿಲ್ಲ. ಹಾಗಿರುವಾಗ ನಾವಿದ್ಮೋ ನಮಗದು ಗೊತ್ತಿಲ್ಲ, ನಾವು ವಿಜಾನೀಮಃ ಯಥ ಏತದ್ ಅನುಶಿಷ್ಯ. ನಿಮಗೆ ಹೇಗೆ ತಿಳಿಸ್ಕೊಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಭಾಳ ಚೆನ್ನಾಗಿದೆ, ಹೇಗೆ ತಿಳಿಸ್ಕೊಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಶ್ರೀರಾಮಕೃಷ್ಣರ ಜೀವನದಲ್ಲಿ ನಾವು ನೋಡ್ತೀವಿ, ಅವರು ತಮ್ಮ ಆತ್ಯಂತಿಕ ಅನುಭವವನ್ನು ಎಲ್ಲ ಅನುಭವಗಳು ಕೂಡ ತಿಳಿಸ್ಬೇಕು ಅಂತ ಅವರಿಗೆ ಆಸೆ. ಎಲ್ಲರೂ ತಮ್ಮ ಹಿ ವಾಂಟೆಡ್ ಟು ರಿವೀಲ್ ಆಲ್ ಹಿಸ್ ಎಕ್ಸ್ಪೀರಿಯನ್ಸಸ್. ಸೋ ಕನ್ಸರ್ನ್ ಹಿ ವಾಸ್. ಆದರೆ ಎಲ್ಲ ಅನುಭವಗಳು ಹೇಳ್ತಾ ಹೋಗ್ತಾರೆ, ಬೇರೆಲ್ಲ ಆಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸಸ್ ಎಲ್ಲದೂ ಕೂಡ ಹೇಳ್ತಾ ಹೋಗ್ತಾರೆ. ಆಮೇಲೆ ಕೊನೆಯಲ್ಲಿ ಆ ನಿರ್ವಿಕಲ್ಪ ಸಮಾಧಿ ಆ ಅನುಭವ, ಅತ್ಯಂತ ಅನುಭವ ಇದೆಯಲ್ಲ, ಅದನ್ನು ಹೇಳೋಕ್ಕೆ ಹೋಗ್ತಾ ಇದ್ದರೆ ಅವರೇ ನಿರ್ವಿಕಲ್ಪ ಹೋಗ್ತಾರೆ, ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಹೇಳಬೇಕು ಅಂತ ಅನಿಸುತ್ತೆ, ಆದರೆ ಹೇಳೋಕ್ಕಾಗೋದಿಲ್ಲ. ಯಾರೋ ನನ್ನ ಗಂಟಲು ಕೊಡ್ತಾ ಇದ್ದಾರೆ, ನನಗೆ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆ ಅನುಭವ ಇದೆಯಲ್ಲ, ಅದು ನಮ್ಮ ಮಾತಿಗಾಗಲಿ ನಮ್ಮ ಮನಸ್ಸಿಗಾಗಲಿ ನಿರುಗ್ದೇ ಇರ್ತಕ್ಕಂಥದ್ದು. ನ ತತ್ರ ಚಕ್ಷು ಗಚ್ಚತಿ ನ ವಾಕ್ ಗಚ್ಚತಿ, ಮಾತು ಹೋಗುವುದಿಲ್ಲ, ನೋ ಮನಃ, ಮನಸ್ಸು ಕೂಡ ಹೋಗುವುದಿಲ್ಲ. ನಮಗೆ ಹೇಗೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ, ಬೇರೆಯವ್ರಿಗೆ ಹೇಗೆ ತಿಳಿಸ್ತಕ್ಕಂಥದ್ದು. ಯಾರು ಆತ್ಮತತ್ವದ ಬಗ್ಗೆ ತಿಳಿಸೋಕೆ ಹೋಗ್ತಾರೋ ಅವನಿಗೆ ಗೊತ್ತಿರೋದಿಲ್ವಂತೆ. ಯಸ್ಯ ಮತಂ ತಸ್ಯ ಅಮತಂ, ಯಸ್ಯ ಮತಂ ತಸ್ಯ ಮತಂ, ಯಸ್ಯ ಅಮತಂ ತಸ್ಯ ಮತಂ ಅಂತಂದರೆ ಯಾರಿಗೆ ಆತ್ಮತತ್ವ ಗೊತ್ತಿಲ್ಲೋ ಅವನಿಗೆ ಗೊತ್ತಿರುತ್ತಂತೆ, ಯಾರಿಗೆ ಗೊತ್ತಿರುತ್ತೋ ಅವನಿಗೆ ಗೊತ್ತಿರೋದಿಲ್ಲಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇದನ್ನು. ಪ್ಯಾರಡಾಕ್ಸಿಕಲ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಿಸ್ ಓನ್ಲಿ ಥ್ರೂ ಪ್ಯಾರಡಾಕ್ಸಸ್ ಲೈಕ್ ದಿಸ್. ಬೇರೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಡೈರೆಕ್ಟಾಗಿ ಇದರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ವೈ ಡು ಯು ಟಾಕ್ ಸೋ ಮಚ್ ಅಬೌಟ್ ಗಾಡ್? ವಾಟ್ ಎವರ್ ಯು ಟಾಕ್ ಅಬೌಟ್ ಗಾಡ್ ಈಸ್ ನೋ ಗಾಡ್. ಒಬ್ಬ ಕ್ರಿಶ್ಚಿಯನ್ ಮಿಸ್ಟಿಕ್ ಹೇಳಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಮಾತಿನಿಂದ ಕಲ್ತಂತೆ ಸರಿಯಿಲ್ಲ. ಮೌನವೇ ನಿಜವಾಗಿರ್ತಕ್ಕಂಥ ಸೈಲೆನ್ಸ್ ಇಸ್ ದಿ ಸೆಲ್ಫ್ ಅಂತ ಹೇಳ್ತಾರೆ. ಒಬ್ಬ ಭಕ್ತ, ಒಬ್ಬ ಶಿಷ್ಯ ಗುರುವಿನ ಹತ್ರ ಹೋಗ್ಬಿಟ್ಟು ಕೇಳಿದಂತೆ, ಆತ್ಮತತ್ವದ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು, ಆತ್ಮ ಅಂತಂದ್ರೆ ಏನು ಅದರ ಬಗ್ಗೆ ತಿಳಿಸ್ಕೊಡಿ ಅಂತ. ಗುರು ಸುಮ್ಮನೆ ಕೂತ್ಕೊಂಡಿದ್ದಂತೆ, ಮಾತಾಡಲಿಲ್ಲ. ಎರಡನೇ ಸತಿ ಕೇಳಿದಂತೆ, ಆಗಲೂ ಮಾತಾಡಲಿಲ್ಲ. ಮೂರನೇ ಸತಿ ಕೇಳಿದಂತೆ, ಆಗಲೂ ಉತ್ತರ ಕೊಡಲಿಲ್ಲ. ಆಮೇಲೆ ನಾಲ್ಕನೇ ಸತಿ ಇವನೇ ಹೇಳಿದಂತೆ, ನಾನು ಮತ್ತೆ ಕೇಳ್ತಾ ಇದ್ದೀನಿ, ನೀವು ಉತ್ತರನೇ ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಗುರು ಹೇಳಿದ್ರಂತೆ, ನಾನು ಉತ್ತರ ಕೊಡ್ತಾ ಇದ್ದೀನಿ,
ನಿನಗೆ ಅರ್ಥ ಆಗ್ತಾ ಇಲ್ಲ. ಸೈಲೆನ್ಸ್ ಇಸ್ ದಿ ಸೆಲ್ಫ್ ಅಂತೇಳಿ. ಉಪಶಾಂತೋ ಆತ್ಮ, ಉಪಶಾಂತ, ಎಲ್ಲವೂ ಶಾಂತ. ಆ ಶಾಂತ ಸ್ಥಿತಿನೇ ಆತ್ಮ. ಅದು ಯಾವಾಗ ನಾವು ಹೇಳೋಕೆ ಹೋಗ್ಬಿಡ್ತೀವೋ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ ಸಮಸ್ಯೆ ಪ್ರಾರಂಭ ಆಗೋದು ಅಲ್ಲಿಂದಲೇ. ಒಂದು ಕಥೆ ಇದೆ. ಒಬ್ಬ ಯೋಗಿ ಅವನು ಆತ್ಮತತ್ವವನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅವನು ತಪಸ್ಸು ಹೋಗ್ತಾನಂತೆ. ಊರು ಬಿಟ್ಬಿಟ್ಟು ಅನೇಕ ವರ್ಷಗಳು ತಪಸ್ಸು ಮಾಡ್ತಾನೆ. ಆತ್ಮಜ್ಞಾನವನ್ನು ಪಡಿತಾನೆ. ಪಡೆದ್ಬಿಟ್ಟು ಅವನು ಹಿಂತಿರುಗಿ ಬರ್ತಾನಂತೆ. ಬಂದಾಗಲೇ ಎಲ್ರಿಗೂ ಕೂಡ ಗೊತ್ತಾಗುತ್ತಂತೆ ಇವನು ಅನುಭಾವಿ ಅಂತಂದ್ಬಿಟ್ಟು, ಅನುಭವಿಸ್ಕೊಂಡೇ ಬರ್ತಾ ಇದ್ದಾನೆ ಅಂತಂದ್ಬಿಟ್ಟು. ಅವನ ಮುಖದಲ್ಲಿ ಅಂಥ ಒಂದು ಕಳೆ ಇರುತ್ತೆ. ಆಮೇಲೆ ಅವನು ಬಂದಾಗ ಎಲ್ಲ ಜನ ಮುತ್ಕೊಂಡ್ರಂತೆ ಅವನ್ನ, ನೀವೇನು ಅನುಭವಿಸಿದ್ರಿ ನನಗೆ ಹೇಳಿ ಅಂತಂದ್ಬಿಟ್ಟು. ಅವನು ಹೇಳಿದಂತೆ, ನಾನು ಅದನ್ನು ಹೇಗೆ ಹೇಳಲಿ, ಬಾಯಿನಲ್ಲಿ ಹೇಳೋಕ್ಕಾಗೋದಿಲ್ಲ. ಒಂದು ಸಂಸ್ಕೃತ ಶ್ಲೋಕ ಇದೆ, ಏನು ಅಂತಂದರೆ, ಇಕ್ಷು ಕ್ಷೀರ ಗುಡಾದೀನ ಮಾಧುರ್ಯಸ್ಯ ಅಂತರಂ ಮಹತ್ ತಥಾಪಿ ನ ತದ್ ವ್ಯಾಖ್ಯಾತು ಸರಸ್ವತ್ಯಾಪಿ ನ ಶಕ್ಯತೆ. ಅವಾಗ ಆಗಿನ ಕಾಲದ ಸ್ವೀಟ್ಸು ಯಾವುದು, ಗುಡ ಅಂತಂದರೆ ಬೆಲ್ಲ, ಕ್ಷೀರ ಅಂತಂದರೆ ಹಾಲು, ಆಮೇಲೆ ಇಕ್ಷು ಅಂತಂದರೆ ಅದು ಕಬ್ಬು ಇದ್ರದ್ದೆಲ್ಲ ಮಾಧುರ್ಯ ಇದೆಯಲ್ಲ, ರುಚಿ, ಅದೆಲ್ಲ ಬೇರೆ ಬೇರೆ. ಆದರೆ ಅದನ್ನು ಬೇರೆ ಬೇರೆ ಅಂತ ಯಾರಿಗಾರು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ಇದ್ರ ರುಚಿ ಬೇರೆ, ಇದ್ರ ರುಚಿ ಬೇರೆ, ಬೇರೆ ಬೇರೆ ಅಂತ ನಮ್ಗೆ ಗೊತ್ತು, ಆದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾವ ರೀತಿ ಅದು ಬೇರೆ ಬೇರೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸರಸ್ವತಿಗೂ ಕೂಡ ಆಗೋದಿಲ್ಲ. ಸರಸ್ವತಿ ಆಗಿ ಶಕ್ಯತೆ ಅಂತ ಹೇಳ್ತಾರೆ. ಆದ್ದರಿಂದ ಅವನು ಹೇಳ್ತಾನಂತೆ, ಈ ಥರ ಇರುವಾಗ ನಾನು ಹೇಗೆ ಹೇಳಲಿ ಅಂತ ನನ್ನ ಅನುಭವವನ್ನು. ಮೂಕಾಸ್ವಾದನವತ್ತು ಅಂತ ಹೇಳ್ತಾರೆ. ಇದು ಮೂಕ, ಬಾಯಿ ಬರದೇ ಮಾತಾಡೋದು ಬರದೇ ಇರತಕ್ಕಂಥವನು ಆಸ್ವಾದನೆ ಮಾಡ್ತಾನೆ. ಅವನಿಗೆ ಕೇಳಿದರೆ ಅದು ಹೇಗಿದೆ ರುಚಿ ಅಂತ ಹೇಳಿದರೆ ಅವ್ನಿಗೆ ಹೇಗೆ ಗೊತ್ತಾಗ್ತದೆ. ನಾವು ಅವನು ಬೇಡ, ನಮಗೆ ರಸಗುಲ್ಲ ತಿಂತೀವಿ, ರಸಗುಲ್ಲ ರುಚಿ ಏನು ಅಂತ ಕೇಳಿದ್ರೆ ನಮ್ಗೆ ಹೇಳೋಕ್ಕಾಗ್ತಾ? ಸುಮ್ಮನೆ ಚೆನ್ನಾಗಿದೆ ಅಂತ ಅಷ್ಟೇ ಹೇಳ್ತೀವಿ. ಹಾಗೆಯೇ ಇದು ನಮ್ಮ ಮಾತಿಗೆ ನಿರುಗದೇ ಇರತಕ್ಕಂಥ ವಸ್ತು, ಅದನ್ನು ಹೇಳೋಕ್ಕಾಗೋದೇ ಇಲ್ಲ ಆತ್ಮತತ್ವವನ್ನು. ಅದಕ್ಕೋಸ್ಕರವಾಗಿ ಅವ್ರು ಸೈಲೆನ್ಸ್ ಇಸ್ ದಿ ಸೆಲ್ಫ್ ಅಂತ ಹೇಳ್ತಾರೆ. ಮೌನ. ರಮಣ ಮಹರ್ಷಿಗಳ ಹತ್ರ ಯಾರೋ ಕೇಳಿದ್ರಂತೆ, ಆತ್ಮದ ಬಗ್ಗೆ ಏನು ಹೇಳಿ ತಿಳಿಸ್ಕೊಡಿ ಅಂತಂದ್ಬಿಟ್ಟು. ಅವ್ರು ಹೇಳಿದಂತೆ ಶುಮಾಯರು ಅಂತಂದ್ಬಿಟ್ಟು, ಸುಮ್ಮನಿರು ಅಂತಂದ್ಬಿಟ್ಟು. ಸುಮ್ಮನೆ ಇದ್ದರೆ ಮನಸ್ಸು ಸುಮ್ಮನಿರಬೇಕು, ಅದು ಮುಖ್ಯ. ಆಗ ದಿಸ್ ಸೆಲ್ಫ್ ಇಸ್ ರಿವೀಲ್ಡ್ ಬೈ ಇಟ್ ಸೆಲ್ಫ್. ಒಬ್ಬ ಅದೇ ಯೋಗಿ ಹೇಳಿದ್ನಲ್ಲ, ಅವನು ಹೇಳ್ತಾನಲ್ಲ, ಯೋಗಿ ಅಂತ ಹೇಳ್ತಾ ಇದ್ದೆ. ಅವನು ಎಷ್ಟು ಹೇಳ್ತಾನೆ ಕೇಳೋದಿಲ್ಲ. ದಯವಿಟ್ಟು ತಿಳಿಸ್ಕೊಡಿ, ನಾವು ಕೂಡ ಅದರಿಂದ ಪ್ರಯೋಜನ ಪಡಿತೀವಿ. ನೀವು ತಿಳಿಸ್ಕೊಡದೆ ಇದ್ಬಿಟ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ, ದಯವಿಟ್ಟು ತಿಳಿಸ್ಕೊಡಿ ಅಂತ ಮತ್ತೆ ಅವರು ಪೀಡಿಸಿದಾಗ ಇವ್ರು ಹೇಳ್ತಾರಂತೆ. ಕೊನೆಗೆ ಅವನು ಹೇಳ್ತಾರೆ, ಸುಮ್ಮನೆ ಒಂದು ಫಾರ್ಮುಲಾ, ಒಂದು ಸೂತ್ರ ರೂಪದಲ್ಲಿ ಏನಾದ್ರು ಹೇಳಿಬಿಡಿ ಸಾಕು, ನಾವು ಅರ್ಥ ಮಾಡ್ಕೋತೀವಿ, ಗ್ರಹಿಸ್ತೀವಿ ಅಂತಂದು. ಆಗಲೇ ಅಂತ ಅಷ್ಟೊಂದು ಪೀಡಿಸಿದ್ರಲ್ಲ ಅಂತಂದ್ಬಿಟ್ಟು ಒಂದು ಫಾರ್ಮುಲಾ ಕೊಟ್ಟರಂತೆ, ಸೂತ್ರ ರೂಪದಲ್ಲಿ ಹೇಳಿಬಿಟ್ರಂತೆ. ಸೂತ್ರ ಅದು ಹೇಳಿದ ತಕ್ಷಣ ದೇ ಆಲ್ ಗ್ರ್ಯಾಬ್ಡ್ ದಟ್, ಅದನ್ನೆಲ್ಲ ಹುಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಉಪನ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಉಪನ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅದ್ರ ಬಗ್ಗೆ ಗ್ರಂಥಗಳನ್ನು ಬರೆದ್ರು, ಅನೇಕ ವ್ಯಾಖ್ಯಾನಗಳೆಲ್ಲ ಬಂತು, ಗ್ರಂಥಗಳು ಬಂತು. ಆ ಫಾರ್ಮುಲಾ ಇಟ್ಕೊಂಡ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ರೂಪಿಸಿದರು. ಆಮೇಲೆ ತಮ್ಮದೇ ಆಗಿರ್ತಕ್ಕಂಥ ಸೆಕ್ಟನ್ನು, ಮತವನ್ನು ಸ್ಥಾಪನೆ ಮಾಡಿದರು. ಆ ಮತ ಬೇರೆ ಮತಗಳೊಡನೆ ಜಗಳ ಶುರುವಾಯಿತು. ಆಮೇಲೆ ಎಷ್ಟೋ ರಕ್ತಪಾತಗಳೆಲ್ಲ ಆಯ್ತಂತೆ. ಅವಾಗ ಈ ಯೋಗಿ ಹೇಳಿದಂತೆ, ನಾವು ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿದೆ. ಅದಕ್ಕೆ ನಾವು ಸುಮ್ಮನೆ ಇರೋದು ಬಹಳ ಮುಖ್ಯ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ನೀವು ನೀವು this is the concepts of the God that prevents me to know God ಅಂತಾರೆ. It's the concept of God that prevents me to know God. ನಾವು ಕಾನ್ಸೆಪ್ಟನ್ನು ಹಿಡ್ಕೊಂಡ್ಬಿಟ್ಟು ನಾವು ಆತ್ಮತತ್ವವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಆ ಕಾನ್ಸೆಪ್ಟ್ ಬಿಡೋಕ್ಕೆ ನಮಗಾಗೋದಿಲ್ಲ. ಟ್ರುತ್ ಈಸ್ ರೆಡಿ ಟು ರಿವೀಲ್ ಇಟ್ ಸೆಲ್ಫ್ ಪ್ರೊವೈಡೆಡ್ if you are ready to give up your opinion about the truth. ನಮ್ಮದೇ ಎಲ್ಲ ಒಪಿನಿಯನ್ ಇರುತ್ತೆ,
ಭಗವಂತನ ಬಗ್ಗೆ, ದೇವರ ಬಗ್ಗೆ, ಹೀಗೆ ದೇವ್ರು ಹೀಗೆ ಇರಬೇಕು, ಹೀಗೆ ಇರಬೇಕು, ಅವ್ನು ಸಾಕಾರ, ನಿರಾಕಾರ, ಇದೆಲ್ಲ ಮೀರಿರಬೇಕು, ಹೀಗೇನೆ ನಾವು ಅದೆಲ್ಲ ಅಭಿಪ್ರಾಯ. ಒಂದು ಸಾಕಾರ ಅಂತ ಹೇಳೋದು ಒಂದು ಅಭಿಪ್ರಾಯ, ನಿರಾಕಾರ ಅಂತ ಹೇಳೋದು ಅಭಿಪ್ರಾಯನೇ. ಎಲ್ಲ ಅಭಿಪ್ರಾಯವನ್ನು ನಾವು ಬಿಟ್ಟಾಗ ಆಗ ಸತ್ಯ ನಮಗೆ ಗೋಚರವಾಗುತ್ತೆ ಅಂತಂದ್ಬಿಟ್ಟು ಅದನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದು, ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದನ್ನೇ, ಶ್ರೀರಾಮಕೃಷ್ಣರು ಕೂಡ ಅದನ್ನೇ ಒತ್ತಿ ಹೇಳ್ತಕ್ಕಂಥದ್ದು. ಹಾಗೆ ನಮಗೆ ಅದಕ್ಕೋಸ್ಕರ ಹೇಳ್ತಾರೆ, ಉಪಶಾಂತೋಯ ಮಾತ ನೈಷಾತರ್ಕೇಣ ಮತಿರಾಪನೇಯ ನ ಮೇಧೆಯ ನ ಬಹುನಾ ಶ್ರುತೇನ ಅಂತಂದ್ಬಿಟ್ಟು. ತರ್ಕದಿಂದ ಇದನ್ನು ಪಡೆಯೋದಕ್ಕಾಗೋದಿಲ್ಲ. ಮತ್ತು ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಮೇಧೆಯ, ನಮ್ಮ ಅತಿಯಾದ ಬುದ್ಧಿಶಕ್ತಿಯಿಂದಲೂ ಕೂಡ ಇದನ್ನು ಪಡೆಯೋದಕ್ಕಾಗೋದಿಲ್ಲ. ಬಹುನಾ ಶ್ರುತೇನ, ಅನೇಕ ಶಾಸ್ತ್ರಗಳನ್ನು ಓದೋದ್ರ ಮೂಲಕನೂ ಕೂಡ ಇದನ್ನು ಪಡೆಯೋದಕ್ಕಾಗೋದಿಲ್ಲ. ಅದೆಲ್ಲದೂ ಕೂಡ ಹೋಗಬೇಕು. ನಿಜವಾಗೂ ಕೂಡ ಯಾರೇ ಬೇಕಾದರಾಗಲಿ ಭಗವಂತನ ಪಡೆದಿದ್ದು ಯಾವ ರೀತಿ? ನಾನು ಭಗವಂತನ ಬಗ್ಗೆ ನನಗೇನು ಗೊತ್ತಿಲ್ಲ, ಅಜ್ಞಾನದ ಮೂಲಕ ನಾವು ಜ್ಞಾನವನ್ನು ಪಡಿತೀವಿ. ದಿಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಜ್ಞಾನದ ಮೂಲಕ ನಾವು ಜ್ಞಾನವನ್ನು ಪಡಿತಕ್ಕಂಥದ್ದು, ಜ್ಞಾನದ ಮೂಲಕ ಅಲ್ಲ. ನಾವು ಜ್ಞಾನವನ್ನು ಪಡೆದು ಕೊನೆಯಲ್ಲಿ ಯಾವ ಸ್ಥಿತಿಗೆ ಬರಬೇಕು ಅಂತಂದ್ಬಿಟ್ರೆ, ಅಧ್ಯಯನ ಮಾಡಿ ಯೋಚನೆ ಮಾಡಿ ನಾವು ಯಾವ ಸ್ಥಿತಿಗೆ ಬರಬೇಕು ಅಂತಂದ್ಬಿಟ್ರೆ, ನನಗೇನು ಗೊತ್ತಿಲ್ಲ ಅನ್ನೋ ಸ್ಥಿತಿ ಬರಬೇಕು. ನಮಗೇನು ಗೊತ್ತಿಲ್ಲ ಅನ್ನೋ ಸ್ಥಿತಿ ಬಂದಾಗ ಆಗ ನಮಗೆ ಗೊತ್ತಾಗ್ತಕ್ಕಂಥದ್ದು. ಆ ರೀತಿ ನಾವು ಅಜ್ಞಾನದ ಸ್ಥಿತಿಯನ್ನು ಮುಟ್ಟಬೇಕು ಅಂತಂದ್ಬಿಟ್ಟು, ಅದಕ್ಕೋಸ್ಕರ ತರ್ಕದಿಂದಾಗಲಿ, ಭೌಶಾಸ್ತ್ರದಿಂದಾಗಲಿ, ಬುದ್ಧಿಶಕ್ತಿಯಿಂದಾಗಲಿ ಅದನ್ನ ಪಡೆಯೋಕ್ಕಾಗೋದಿಲ್ಲ. ಬುದ್ಧನ ತಗೊಳ್ಳಿ, ಶ್ರೀರಾಮಕೃಷ್ಣನ ತಗೊಳ್ಳಿ, ಸ್ವಾಮಿ ವಿವೇಕಾನಂದನ ತಗೊಳ್ಳಿ, ಎಲ್ಲರೂ ಕೂಡ ಯಾವ ರೀತಿ ಭಗವಂತನ ಪಡೆದ್ರು. ಬುದ್ಧನೂ ಕೂಡ ಅವನೇನು ದಡ್ಡ ಅಲ್ಲ, ಅವನು ಸಿಕ್ಕಾಪಟ್ಟೆ ಓದಿದ್ದ, ಶಾಸ್ತ್ರಾಧ್ಯಯನ ಮಾಡಿದ್ದ, ಎಲ್ಲ ಮಾಡಿದ್ದ, ಉಪನಿಷತ್ತು, ವೇದ, ಉಪನಿಷತ್ತು ಎಲ್ಲವೂ ಕೂಡ ಓದಿದ್ದ ಅವನು, ಶಾಸ್ತ್ರಜ್ಞ. ಆದರೆ ಅವನಿಗೆ ಆದರೂ ಕೂಡ ನನಗೆ ಸತ್ಯ ಗೊತ್ತಿಲ್ಲ ಅಂತ ಅವನಿಗಿತ್ತು. ಅಷ್ಟೆಲ್ಲ ಅಧ್ಯಯನ ಮಾಡಿದರೂ ಕೂಡ ನನಗೆ ಸತ್ಯ ಅಂತ ಗೊತ್ತಿಲ್ಲ. ಆ ರೀತಿ ತನಗೇನೂ ಗೊತ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿ ಅವನ್ನೆಲ್ಲವನ್ನು ಕೂಡ ಬಿಟ್ಬಿಟ್ಟು ತಪಸ್ಸಿಗೆ ಹೋಗಿದ್ದು. ಆ ರೀತಿ ಅನೇಕ ಗುರುಗಳನ್ನು ಭೇಟಿಯಾಗ್ತಾನೆ ಮಧ್ಯದಲ್ಲಿ. ಎಲ್ಲರೂ ಕೂಡ ತಮಗೆ ಗೊತ್ತಿರೋದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಯಾವುದನ್ನು ಕೂಡ ಅವನಿಗೆ ತೃಪ್ತಿ ಆಗೋದಿಲ್ಲ. ಆಮೇಲೆ ತಾನೇ ಸ್ವತಂತ್ರವಾಗಿ ಕೂತ್ಕೊಂಡ್ಬಿಟ್ಟು ನಾನು ಧ್ಯಾನ ಮಾಡಿ ನಾನು ಸತ್ಯ ಅರಿವಾಗುವವರೆಗೂ ಕೂಡ ನಾನು ಇಲ್ಲಿ ಹೇಳೋದಿಲ್ಲ ಅಂತ ದೊಡ್ಡ ಮನಸ್ಸಿನಿಂದ ಕೂತ್ಕೊಂಡಾಗ ಆಗ ಅವನಿಗೆ ಟಿವಿಲಾಗುತ್ತೆ ಸತ್ಯ. ಸ್ವಾಮಿ ವಿವೇಕಾನಂದರು ನೋಡಿ ಎಷ್ಟೊಂದೆಲ್ಲ ಅಧ್ಯಯನ ಮಾಡಿದರು, ಅವ್ರಿಗೆ ಗೊತ್ತಿಲ್ಲದ ವಿಷಯನೇ ಇರಲಿಲ್ಲ. ಆದರೂ ಕೂಡ ಅವ್ರು ಹೇಳ್ತಾರೆ, ನಾನು ಏನೇನು ಜ್ಞಾನ ಪಡೆದಿದ್ದನಲ್ಲೋ ಅದನ್ನೆಲ್ಲವನ್ನು ಮರೆಯುವಂಥ ಒಂದು ಟ್ಯಾಬ್ಲೆಟ್ ಇದ್ದರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮರಿಬೇಕು ಅಂತ ಅಂದರೆ ಯಾವುದು ಕೂಡ ನಮಗೆ ಸತ್ಯವನ್ನು ತೋರಿಸೋದಿಲ್ಲ. ನನಗೇನೂ ಗೊತ್ತಿಲ್ಲ, ಆತ್ಮತತ್ವ ಅಂದರೆ ಏನೂ ಗೊತ್ತಿಲ್ಲ, ಭಗವಂತ ಅಂತಂದರೆ ಏನೂ ಗೊತ್ತಿಲ್ಲ. ಆ ರೀತಿಯ ಒಂದು ಮನೋಭಾವದಿಂದ ನಾವು ಹ್ಯಾವ್ ಟು ಅಪ್ರೋಚ್ ಗಾಡ್, ಹ್ಯಾವ್ ಟು ಅಪ್ರೋಚ್ ರಿಯಾಲಿಟಿ. ಶ್ರೀರಾಮಕೃಷ್ಣರು ಅಷ್ಟೇ, ಅವ್ರಿಗೇನು ಗೊತ್ತಿರಲಿಲ್ವಾ? ಅವರು ಇದ್ರ ನಿಜವಾಗೂ ಕೂಡ ಇದು ಸತ್ಯನಾ? ನಾನು ವಿಗ್ರಹನ ಪೂಜೆ ಮಾಡ್ತಾ ಇದ್ದೇನೋ ಅಥವಾ ವಿಗ್ರಹದ ಹಿಂದೆ ಏನಾದರೂ ಸತ್ಯ ಇದೆಯಾ? ಇದು ಮೃಣ್ಮಯ ಮೂರ್ತಿನೋ ಅಥವಾ ಚಿನ್ಮಯ ಮೂರ್ತಿನೋ ಅದನ್ನು ಕಂಡುಹಿಡಿಯೋಕೆ ಮಾಡಿದ್ವಿ. ನಾವು ಚಿನ್ಮಯ ಮೂರ್ತಿ ಕೊಡೋ ಸುಮ್ಮನೆ ಇರಪ್ಪ, ಪೂಜೆ ಮಾಡ್ಕೊಂಡು ಹೋಗೋಣ ಸಾಕು ಅಂತ ಹೇಳ್ತೇವೆ. ಅವ್ರಿಗೆ ವಾಂಟೆಡ್ ಟು ನೋ. ಆ ಥರ ಒಂದು ಅಜ್ಞಾನದ ದೃಷ್ಟಿನಲ್ಲಿ, ಅಜ್ಞಾನದ ಮನೋಭಾವದಿಂದ ನಾವು ಸತ್ಯವನ್ನು ಅರಿಯೋದಕ್ಕೆ ಇಷ್ಟಪಡಬೇಕು. ಒಂದು ಲಿನ್ ನುಟಾಂಗ್ ಅಂತ ಒಬ್ಬರು ಚೈನೀಸ್, ಲಿನ್ ನುಟಾಂಗ್ ಹೇಳಿದ್ದಲ್ಲ, ಅವನು ಈ ಕೋಟ್ಸ್ ಒಂದು ಚೈನೀಸ್ ಫಿಲಾಸಫರ್ಸ್ ಅವನ ಪುಸ್ತಕದಲ್ಲಿ ಇಂಪಾರ್ಟೆನ್ಸ್ ಆಫ್ ಲಿವಿಂಗ್ ಅಂತ ಒಂದು ವೆರಿ ಕ್ಲಾಸಿಕ್ ಬುಕ್ ಅದು. ಅವನು ಹೇಳ್ತಾನೆ, ಹಿ ಹೂ ಟಾಕ್ಸ್ ಅಬೌಟ್ ಟ್ರುತ್ ಇಂಜ್ಯೂಸ್ ಇಟ್ ದೇರ್ ಬೈ. ನಾನು ಟ್ರಾನ್ಸ್ಲೇಟ್ ಮಾಡಲ್ಲ. He who talks about truth injures it thereby. He who tries to prove it thereby mends it and distorts it. ಅದನ್ನ ಸತ್ಯ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನಲ್ಲ ತರ್ಕದ ಮೂಲಕ ಎಲ್ಲ, ಅವಾಗ ಏನು ಮಾಡ್ತಾನಂತೆ ತಾನು ಅದನ್ನು ತಿರುಚಿ ಬಿಡ್ತಾನಂತೆ. ಮೆನ್ಸ್ ಇಟ್ ಅಂಡ್ ಡಿಸ್ಟಾರ್ಟ್ಸ್ ಇಟ್. He who gives it a label and school of thought kills it, and he who declares himself a believer buries it. The dirge that they all sing at the truth's funeral
ಈಸ್ ಐ ಆಮ್ ಎಂಟೈರ್ಲಿ ರೈಟ್, ಯು ಆರ್ ಎಂಟೈರ್ಲಿ ರಾಂಗ್. ಆ ಸ್ಥಿತಿ ಅದು ಬರುವಷ್ಟೊತ್ತಿಗೆ ಸತ್ಯ ಅವರಿಂದ ಸಂಪೂರ್ಣ ದೂರ ಆಗ್ಬಿಟ್ಟಿರುತ್ತೆ. ಆ ರೀತಿ ನಾವು ಅದಕ್ಕೋಸ್ಕರವಾಗಿ ಸತ್ಯದ ಬಗ್ಗೆ ಏನನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಅದ್ರ ವಿಷಯದಲ್ಲಿ ನಾವು ಮೌನವನ್ನೇ ಆಡಬೇಕು ಮತ್ತು ಎಲ್ಲ ಕ್ರಿಯೆಗಳಿಂದಲೂ ಕೂಡ ದೂರವಾಗಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಅದು ಮಾಡೋಕ್ಕೆ ಆಗ್ತಾನೇ ಇಲ್ಲ. ಕರ್ಮದಿಂದ ಇದನ್ನು ಪಡೆಯೋದಕ್ಕಾಗೋದಿಲ್ಲ, ಅದಾಗಲೇ ಹೇಳ್ತೀವಿ. ಈ ಆಧ್ಯಾತ್ಮಿಕ ಜೀವನ ಅಂತ ಅಂದ್ಬಿಟ್ರೆ ಗ್ರ್ಯಾಜುವಲ್ ಸೆಸೇಷನ್ ಆಫ್ ಆಲ್ ಆ್ಯಕ್ಟಿವಿಟೀಸ್. ನಿನ್ನೆ ದಿವಸ ಕರ್ಮದ ಬಗ್ಗೆ ಅಷ್ಟೊಂದು ಮಾತಾಡಿದ್ದಾಯಿತು. ಈಗ ನಮ್ಮ ಏನು ಹೇಳ್ತಾರೆ, ಕರ್ಮದಿಂದ ಪಡೆಯೋಕ್ಕಾಗೋದಿಲ್ಲ, ಉಲ್ಟ. ಚಿತ್ತಸ್ಯ ಶುದ್ಧಿಯೇ ಕರ್ಮ ನತು ವಸ್ತೂಪಲಬ್ಧಯೇ. ಚಿತ್ತಶುದ್ಧಿಗೋಸ್ಕರವಾಗಿ ಕರ್ಮ ಇರ್ತಕ್ಕಂಥದ್ದು, ವಸ್ತೂಪಲಬ್ಧಿಗಲ್ಲ. ವಸ್ತುವನ್ನು, ಆ ಅತ್ಯಂತಿಕ ಸತ್ಯವನ್ನು, ಪರಬ್ರಹ್ಮವನ್ನು ಪಡೆಯೋದಕ್ಕೆ ಕರ್ಮ ಆಗೋದಿಲ್ಲ. ಯಾಕೆ ಅಂತಂದ್ಬಿಟ್ರೆ ಪರಬ್ರಹ್ಮ ವಸ್ತುವನ್ನು, ಆತ್ಮತತ್ವವನ್ನು ನಾವು ಕರ್ಮದಿಂದ ಪಡೆಯೋದಕ್ಕೆ ಯಾಕಾಗೋದಿಲ್ಲ ಅಂತಂದರೆ, ಆತ್ಮತತ್ವ ಅಂತಕ್ಕಂಥದ್ದು ಸಿದ್ಧವಸ್ತು ಸಿದ್ಧವಸ್ತು ಆಗಲೇ ಇರತಕ್ಕಂಥದ್ದು. ಅದನ್ನು ನಾವು ಪಡೆಯುವಂತಹದ್ದಲ್ಲ. ವಿ ಆರ್ ಆಲ್ರೆಡಿ ದಟ್. ಅದರಿಂದ ಅದನ್ನು ಕರ್ಮದಿಂದ ಪಡೆಯೋಕ್ಕಾಗೋದಿಲ್ಲ. ಕರ್ಮದಿಂದ ಏನು ಮಾಡ್ಬೋದು, 4 ಮಾಡ್ಬೋದು ಅಂತ ಹೇಳ್ತಾರೆ. ಆಪ್ಯ, ಪ್ರಾಪ್ಯ, ಉತ್ಪಾದ್ಯ, ವಿಕಾರ್ಯ, ಸಂಸ್ಕಾರ್ಯ. 4 ಕೆಲಸಗಳಾಗುತ್ತಂತೆ ಕರ್ಮದಿಂದ. ಆಪ್ಯ ಅಂತಂದ್ಬಿಟ್ರೆ ದೂರ ಹೋಗ್ಬಿಟ್ಟು ಅದನ್ನು ಪಡೀತಕ್ಕಂಥದ್ದು. ಈಗ ನಾನು ಮಾಯಾವತಿಗೆ ಹೋಗ್ಬಿಟ್ಟು ಆ ಮಾಯಾವತಿಯನ್ನು ಪಡೀತಕ್ಕಂಥದ್ದು, ಅದು ಕ್ರಿಯೆ ತಾನೇ, ಕರ್ಮದಿಂದ ಆಗ್ತಕ್ಕಂಥದ್ದು. ಅಥವಾ ನನ್ನ ಕೈಯನ್ನು ಚಾಚಿಬಿಟ್ಟು ಅದನ್ನು ಹೀಗೆ ಹಿಡ್ಕೊಳ್ತಕ್ಕಂಥದ್ದು, ಇದು ಒಂದು ಕ್ರಿಯೆ, ಕರ್ಮದಿಂದ ಆಗ್ತಕ್ಕಂಥದ್ದು, ಆಪ್ಯ ಅದು. ಆಮೇಲೆ ಉತ್ಪಾದ್ಯ, ಯಾವುದೋ ಒಂದು ವಸ್ತುವನ್ನು ಹೊಸದಾಗಿ ನಾವು ಸೃಷ್ಟಿ ಮಾಡ್ಬೋದು ಕರ್ಮದಿಂದ ಅಲ್ವಾ. ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿ ಸೃಷ್ಟಿ ಮಾಡ್ಬೋದು, ಅಥವಾ ಮಿರಾಕಲ್ ಮೂಲಕ ಸೃಷ್ಟಿ ಮಾಡ್ಬೋದು. ಅದು ಕೂಡ ಕರ್ಮದಿಂದ ಆಗ್ತಕ್ಕಂಥದ್ದು, ಉತ್ಪಾದ್ಯ. ಆಮೇಲೆ ವಿಕಾರ್ಯ ಅಂತಂದ್ಬಿಟ್ಟು ಅದನ್ನು ವಿಕೃತಗೊಳಿಸ್ಬಿಡ್ಬೋದು. ಇದು ಪುಸ್ತಕ ಇದೆ, ಇದನ್ನೆಲ್ಲ ಅದನ್ನು ವಿಕಾರಗೊಳಿಸ್ಬಿಡ್ಬೋದು. ಇದು ಕರ್ಮದಿಂದ ಆಗ್ತಕ್ಕಂಥದ್ದು. ಆಮೇಲೆ ಸಂಸ್ಕಾರ್ಯ ಅಂತಂದ್ಬಿಟ್ರೆ ಅದು ಮೊದಲು ಏನು ಹೇಗಿರುತ್ತೋ ಅದನ್ನು ಶುದ್ಧಗೊಳಿಸ್ಬಿಟ್ಟು ಅದಕ್ಕೊಂದು ವಿಶೇಷವಾದ ಹೊಳಪನ್ನು ಕೊಡ್ತಕ್ಕಂಥದ್ದನ್ನು ಮಾಡೋದು. ಹೀಗೆ ಪಾತ್ರೆ ತೊಳಿತೀವಿ, ಪಾತ್ರೆ ಕೊಳೆಯಾಗಿರುತ್ತೆ, ಚೆನ್ನಾಗಿ ತೊಳೆದು ಉಜ್ಜಿ ಅದಕ್ಕೆ ನಾವು ಒಂದು ಹೊಸ ರೂಪವನ್ನು ಕೊಡ್ತೀವಿ. ಹಾಗೆ ಇದು ಸಂಸ್ಕಾರ್ಯ. ಇಷ್ಟು ಕಾರ್ಯಗಳು ಕರ್ಮದಿಂದ ಆಗ್ತಕ್ಕಂಥದ್ದು. ಆದರೆ ಆತ್ಮತತ್ವ ಪ್ರಾಪ್ಯವೂ ಅಲ್ಲ. ಆಲ್ರೆಡಿ ನೋ ದಟ್ ಇಟ್ಸ್ ಆಲ್ರೆಡಿ ವಿತ್ ಅಸ್. ವಿ ಆರ್ ದಟ್. ಪ್ರಾಪ್ಯವೂ ಅಲ್ಲ, ವಿಕಾರ್ಯವೂ ಅಲ್ವ, ಉತ್ಪಾದ್ಯವೂ ಅಲ್ಲ, ಸಂಸ್ಕಾರ್ಯವೂ ಅಲ್ವ, ಯಾವುದೂ ಅಲ್ಲ. ಆದ್ದರಿಂದ ಇದು ಕರ್ಮದಿಂದ ಪಡೀತಕ್ಕಂಥ ವಸ್ತು ಅಲ್ಲ. ಅದಕ್ಕೋಸ್ಕರವಾಗಿ ನಾವು ಕರ್ಮವನ್ನು ಮಾಡಬೇಕು. ಅದು ಚಿತ್ತಶುದ್ಧಿಗೆ ಮಾತ್ರ ಕರ್ಮವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಕ್ರಮೇಣ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಕರ್ಮದಿಂದ ನಾವು ಹೊರಬರಬೇಕಾಗತ್ತೆ. ದಿ ನಾಲೆಡ್ಜ್ ಆಫ್ ದಿ ಸೆಲ್ಫ್ ಈಸ್ ನಾಟ್ ದಿ ರಿಸಲ್ಟ್ ಆಫ್ ಕರ್ಮ. ಇಟ್ ಈಸ್ ಸಿದ್ಧ, ನಾಟ್ ಸಾಧ್ಯ. ಅದು ಸಿದ್ಧ ವಸ್ತು, ಅದನ್ನು ಸಾಧಿಸಬೇಕಾದ್ದಿಲ್ಲ. ಸಿದ್ಧ, ಇಟ್ ಈಸ್ ನಾಟ್ ಸಾಧ್ಯ. ನಾಲೆಡ್ಜ್ ಈಸ್ ದಿ ರಿಸಲ್ಟ್ ಆಫ್ ಗ್ರ್ಯಾಜುವಲ್ ಸೆಸೇಷನ್ ಆಫ್ ಆಲ್ ಆ್ಯಕ್ಟಿವಿಟೀಸ್. ವೆನ್ ವಿ ಆರ್ ಅವೇರ್ ಆಫ್ ನೆಕ್ಲೆಸ್, ನಥಿಂಗ್ ನ್ಯೂ ಈಸ್ ಅಟೈನ್ಡ್, ನಥಿಂಗ್ ರಿಮೂವ್ಡ್. ಈಗ ಒಬ್ಬನಿಗೆ ನೆಕ್ಲೆಸ್ ಹಾಕ್ಕೊಂಡಿರ್ತಾನೆ ಅವನು ಕುತ್ತಿಗೆಗೆ. ಅವನಿಗೆ ಕಳೆದೋಗ್ಬಿಟ್ಟಿದೆ, ಎಲ್ಲಿದೆ ನೆಕ್ಲೆಸ್ ಅಂತ ಗೊತ್ತಿರೋದಿಲ್ಲ ಅವನಿಗೆ. ಹುಡುಕ್ತಾ ಇದ್ದಾನೆ, ಅಲ್ಲಿ ಇಲ್ಲೆಲ್ಲ ಹುಡುಕ್ತಾ ಇದ್ದಾನೆ. ಆಮೇಲೆ ಎಲ್ಲ ಹುಡುಕಿ ಮನೆಯಲ್ಲೆಲ್ಲೂ ಸಿಕ್ಕಲಿಲ್ಲ ಅವನಿಗೆ. ಆಮೇಲೆ ಹೋದಂತೆ ಯಾರು ಕೊಳದಲ್ಲಿ ಅದೊಂದು ಕೊಳ ಇತ್ತಂತೆ, ಒಳ್ಳೆ ಕೊಳ, ನೀರು ಇರ್ತಕ್ಕಂಥದ್ದು. ಆ ಕೊಳದಲ್ಲಿ ಎಲ್ಲರೂ ಬಿದ್ದಿಯಾ ಅಂತ ನೋಡೋಕೆ ಹೋಗ್ತಾನಂತೆ. ಅವನಿಗೆ ಒಂದು ಕೊಳದಲ್ಲಿ ಕಾಣ್ತಾ ಇದೆ, ಅದು ಕೊಳ ನೀರಿಗೆ ಹಾರಿದ್ನಂತೆ, ಸಿಗಲಿಲ್ಲ. ಆಮೇಲೆ ಮತ್ತೆ ಮನೆಗೆ ಬರ್ತಾನೆ, ಈಗ ಸ್ವಲ್ಪ ಕೊಳದಲ್ಲಿ ಮತ್ತೆ ಕಾಣಿಸ್ತಾ ಇದೆ, ಮತ್ತೆ ನೀರಿಗೆ ಹಾರಿದ್ನಂತೆ ತೆಗೆಯೋದಕ್ಕೆ. ಆಮೇಲೆ ಸಿಕ್ಕಲಿಲ್ಲ. ಈ ಥರ ಮಾಡಿಬಿಟ್ಟು ಆಮೇಲೆ ಕೊನೆಗೆ ಬಂದು, ಇಲ್ಲೇ ಇದೆಯಾ, ಇಲ್ಲೇ ಇದೆ, ಇದು ಸಿದ್ಧ ವಸ್ತು, ಆಗಲೇ ಇದೆ ನನ್ನ ಹತ್ರ. ಅದನ್ನು ಪಡೆಯತಕ್ಕಂಥದ್ದಲ್ಲ, ಎಲ್ಲೋ ಹೋಗಿ ಪಡೆಯತಕ್ಕಂಥದ್ದಲ್ಲ.
ಅದಕ್ಕೋಸ್ಕರವಾಗಿ ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಅದು ಕರ್ಮದಿಂದ ಇದು ಆಗೋದಿಲ್ಲ, ಕರ್ಮದಿಂದ ಪಡಿತಕ್ಕಂಥದ್ದು. ಜಸ್ಟ್ ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್ ಐ ಆಮ್ ದಟ್. ಇದು ಅದ್ವೈತದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಲ್ಪನೆ. ಹೀಗೆ ಇದು ಗ್ರ್ಯಾಜುವಲ್ ಸೆಸೇಷನ್ ಆಫ್ ಆಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ನಲ್ಲ, ಹಂತ ಹಂತವಾಗಿ ನಾವು ನೋಡೋದು ಹೇಗೆ ಅಂತಂದರೆ, ಫಸ್ಟ್ ಕರ್ಮಕಾಂಡ ಬರುತ್ತೆ, ಆಮೇಲೆ ಉಪಾಸನಾ ಕಾಂಡ ಬರುತ್ತೆ, ಆಮೇಲೆ ಜ್ಞಾನಕಾಂಡ ಬರುತ್ತೆ. ಫಸ್ಟು ಕರ್ಮಕಾಂಡದಲ್ಲಿ ಏನಾಗುತ್ತೆ ಅಂತಂದರೆ ಅನೇಕ ರೀತಿಯ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಚಟುವಟಿಕೆಗಳು ಇರುತ್ತೆ, ಅನೇಕ ಕ್ರಿಯಾ, ಕಾರಕ, ಫಲ ಎಲ್ಲ ಇರುತ್ತೆ. ಕ್ರಿಯೆ ಇರುತ್ತೆ, ಕಾರಕ ಇರುತ್ತೆ, ಅದಕ್ಕೇನು ಆಕ್ಸೆಸರೀಸ್ ಎಲ್ಲ ಇರುತ್ತೆ, ಆಮೇಲೆ ಅದಕ್ಕೊಂದು ಫಲ ಇರುತ್ತೆ. ಈ ರೀತಿ ಕ್ರಿಯಾ, ಕಾರಕ, ಫಲಗಳಿಂದ ಇದು ಕೂಡಿರ್ತಕ್ಕಂಥದ್ದು ಕರ್ಮ ಅಂತಕ್ಕಂಥದ್ದು. ಯಾಗ ಯಜ್ಞ ಆಗ್ಬೋದು, ಬೇರೆ ಲೌಕಿಕ ಕರ್ಮ ಆಗ್ಬೋದು, ವೈದಿಕ ಕರ್ಮ ಆಗ್ಬೋದು, ಯಾವುದೇ ಕರ್ಮ ಬೇಕಾದರೂ ಆಗ್ಬೋದು, ಅದೆಲ್ಲವೂ ಈ ಥರ ಕ್ರಿಯಾಕಾರಕ ಫಲದಿಂದ ಕೂಡಿರುತ್ತೆ. ಈ ರೀತಿ ಮಾಡ್ತಾ ಏನಾಗುತ್ತೆ ಅಂತಂದ್ಬಿಟ್ರೆ ಮನಸ್ಸು ಪರಿಶುದ್ಧವಾಗ್ತಾ ಆಗುತ್ತೆ. ಇದನ್ನು ನಿರ್ಕಾಮ ಭಾವದಿಂದ ಇಂಥ ಕರ್ಮಗಳನ್ನೆಲ್ಲ ಮಾಡ್ತಾ ಮನಸ್ಸು ಪರಿಶುದ್ಧವಾಗುತ್ತೆ. ಮನಸ್ಸು ಸಾಕಷ್ಟು ಪರಿಶುದ್ಧ ಆದಮೇಲೆ ಅವನು ಉಪಾಸನಾ ಕಾಂಡಕ್ಕೆ ಬರ್ತಾನಂತೆ. ಉಪಾಸನಾ ಕಾಂಡ ಅಂತಂದ್ಬಿಟ್ರೆ ಅಲ್ಲಿ ಸಗುಣ ಬ್ರಹ್ಮೋಪಾಸನೆ ಬರುತ್ತೆ, ಯಾವುದೋ ಒಂದು ಪ್ರತೀಕೋಪಾಸನೆ ಬರುತ್ತೆ, ವಿಗ್ರಹದ ಉಪಾಸನೆ ಬರುತ್ತೆ, ಯಾವುದೋ ಒಂದು ಸಗುಣ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್ ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಯಾರನ್ನಾರು ಕೂಡ ನಾವು ಅವ್ರನ್ನ ಕುರಿತು ಧ್ಯಾನ ಮಾಡ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು, ನಾಮೋಚ್ಚಾರಣೆ ಮಾಡ್ತಕ್ಕಂಥದ್ದು, ಅದನ್ನು ಆ ರೀತಿ ಉಪಾಸನೆ ಮಾಡ್ತಾ ಏನಾಗುತ್ತೆ, ಮನಸ್ಸು ಶಾರ್ಪ್ ಆಗುತ್ತೆ. ಫಸ್ಟು ಕರ್ಮಕಾಂಡದ ಮೂಲಕ ಮನಸ್ಸು ಪರಿಶುದ್ಧವಾಗುತ್ತೆ. ಈ ಉಪಾಸನೆ ಕಾಂಡದ ಮೂಲಕ ಅನೇಕ ರೀತಿಯ ಉಪಾಸನೆಗಳು ವೇದದಲ್ಲಿ ಬರುತ್ತೆ. ಅನೇಕ ರೀತಿಯ ಉಪಾಸನೆಗಳು, ಗಾಯತ್ರಿ ಉಪಾಸನೆ, ಮತ್ತು ಹೀಗೆ ಸಾವಿತ್ರಿ ಉಪಾಸನೆ, ಗಾಯತ್ರಿ ಉಪಾಸನೆ, ಧಾರೋಪಾಸನೆ, ಹಾಗೆ ಹೀಗೆ ಶಾಂಡಿಲ್ಯ ಉಪಾಸನೆ, ಈ ರೀತಿ ಅನೇಕ ಉಪಾಸನೆಗಳೆಲ್ಲ ಇದೆ. ಈ ಎಲ್ಲ ಉಪಾಸನೆಗಳ ಮುಖ್ಯ ಉದ್ದೇಶ ಅಂತಂದ್ಬಿಟ್ರೆ ಗೇನ್ ದಿ ಕೆಪಾಸಿಟಿ ಆಫ್ ಫೋಕಸಿಂಗ್ ಅವರ್ ಮೈಂಡ್. ಮನಸ್ಸು ಸೂಕ್ಷ್ಮವಾಗಬೇಕು, ಆ ರೀತಿ ಸೂಕ್ಷ್ಮತ್ವವನ್ನು ಪಡಿತಕ್ಕಂಥದ್ದು, ಆ ರೀತಿ ಫೋಕಸಿಂಗ್ ಕೆಪಾಸಿಟಿಯನ್ನು ಪಡಿತಕ್ಕಂಥದ್ದು ಈ ಉಪಾಸನೆಯ ಫಲ ಅಂತ ಹೇಳ್ತಾರೆ. ಇದು ಉಪಾಸನಾ ಕಾಂಡ ಆಯಿತು. ಆಮೇಲೆ ಜ್ಞಾನಕಾಂಡ ಬರುತ್ತೆ. ಅದು ಮನಸ್ಸು ಶಾರ್ಪ್ ಆಗಿಬಿಟ್ಟು ಜ್ಞಾನಕಾಂಡವನ್ನು ನಾವು ಫಾಲೋ ಮಾಡುವಂತಕ್ಕಂಥ ಒಂದು ಕೆಪಾಸಿಟಿ ಬರುತ್ತೆ. ಈ ಜ್ಞಾನಕಾಂಡದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಾಧನೆ ಯಾವುದು ಅಂತಂದ್ಬಿಟ್ರೆ ಶ್ರವಣ, ಮನನ, ನಿಧಿಧ್ಯಾಸ. ಇಲ್ಲಿ ಎಲ್ಲ ಕರ್ಮಗಳು ಕೂಡ ಎಕ್ಸೆಪ್ಟ್ ದೇಹ ಪೋಷಣಾರ್ಥ. ನಾವು ಊಟ ಮಾಡಬೇಕು, ದೇಹ ಪೋಷಣಾರ್ಥ, ಮತ್ತು ನಮಗೆ ರಕ್ಷಣೆ ಬೇಕು ಇತ್ಯಾದಿ ದೇಹಕ್ಕೆ ಸಂಬಂಧಪಟ್ಟ ದೇಹ ರಕ್ಷಣೆಗೋಸ್ಕರ ಏನೇನು ಬೇಕು ಅಷ್ಟು ಮಾತ್ರ ಕರ್ಮ, ಬೇರೆ ಯಾವುದು ಕರ್ಮನೂ ಇರೋದಿಲ್ಲ. ಆ ರೀತಿ ಎಲ್ಲ ಕರ್ಮಗಳು ಕೂಡ ಇಟ್ ಬಿಕಮ್ಸ್ ಲಿಮಿಟೆಡ್ ಹಿಯರ್. ಆ ರೀತಿ ಜ್ಞಾನಕಾಂಡವನ್ನು ಅನುಸರಿಸ್ತಾ ಆಮೇಲೆ ನಾವು ಇದಕ್ಕೆ ಹೋಗ್ತೀವಿ, ಆತ್ಯಂತಿಕ ಸತ್ಯವನ್ನು ಮುಟ್ತೀವಿ. ಅದರ ಮೂಲಕ ಕರ್ಮಕಾಂಡದ ಮೂಲಕ ಚಿತ್ತಶುದ್ಧಿ, ಉಪಾಸನೆಯ ಮೂಲಕ ಚಿತ್ತೈಕಾಗ್ರತೆ, ಜ್ಞಾನಕಾಂಡದ ಮೂಲಕ ಆತ್ಮಾನುಭವ. ಈ ರೀತಿ ನಾವು ಮುಂದುವರಿತಾ ಹೋಗಬೇಕು. ಫಸ್ಟ್ ಡೂಯಿಂಗ್, ದೆನ್ ನೋಯಿಂಗ್, ದೆನ್ ಬೀಯಿಂಗ್. ಫಸ್ಟ್ ಎಲ್ಲ ಡೂಯಿಂಗ್, ಏನೇನೋ ಕೆಲಸ ಮಾಡಬೇಕು, ಕರ್ಮ ಮಾಡಬೇಕು, ಎಲ್ಲ ಮಾಡಬೇಕು. ಆಮೇಲೆ ವಿನ್ ರೀಚ್ ಸ್ಟೇಟ್ ಆಫ್ ನೋಯಿಂಗ್ ದಿ ಟ್ರೂತ್, ನೋಯಿಂಗ್ ದಿ ರಿಯಾಲಿಟಿ. ಆಮೇಲೆ ಅದನ್ನು ಮೀರಿಬಿಟ್ಟು ಯು ಮಸ್ಟ್ ರೀಚ್ ದಿ ಸ್ಟೇಟ್ ಆಫ್ ಬೀಯಿಂಗ್. ಬಿ ದಿ ಟ್ರೂತ್, ಯು ಮಸ್ಟ್ ಬಿ ದಿ ಟ್ರೂತ್. ಇದು ಅದ್ವೈತದ ಮುಖ್ಯವಾಗಿರ್ತಕ್ಕಂಥ ಕಲ್ಪನೆ. ಈಗ ಇದಕ್ಕಿರ್ತಕ್ಕಂಥ ಸಾಧನೆಗಳು ಏನು ಅಂತ ಸ್ವಲ್ಪ ಯೋಚನೆ ಮಾಡೋಣ. ನಿಮಗೆಲ್ಲ ವೇದಾಂತದ ಪುಸ್ತಕ ಓದಿದವರಿಗೆಲ್ಲ ಪರಿಚಯ ಇರುತ್ತೆ. ಮೊಟ್ಟ ಮೊದಲನೇದಾಗಿ ಮುಖ್ಯವಾದ ಸಾಧನೆ ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಸಾಧನೆ ಸಾಮಾನ್ಯವಾಗಿ ಎಲ್ಲ ರೀತಿಯ ಇದಕ್ಕೂ ಕೂಡ ಒಂದೇನೆ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಕೆಲವು ಶಬ್ದಗಳ ವ್ಯತ್ಯಾಸ ಆಗುತ್ತೆ ಅದನ್ನು ಕೂಡ ಎಲ್ಲ ಸಿದ್ಧಾಂತದಲ್ಲೂ ಕೂಡ ಸಾಧನೆ ಸಾಮಾನ್ಯ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಇಲ್ಲಿ ಸಾಧನ ಚತುಷ್ಟಯ ಅಂತ ಹೇಳ್ತಾರೆ. ನೀವು ಸಾಧನ ಚತುಷ್ಟಯದ ಬಗ್ಗೆ ಸಾಕಷ್ಟು ಕೇಳಿರ್ತೀರಲ್ವಾ? ಕೇಳಿದಿರ. ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಅಷ್ಟೇ. ಸಾಧನ ಚತುಷ್ಟಯದಲ್ಲಿ ಮೊದಲೇ ಬರ್ತಕ್ಕಂಥದ್ದು ವಿವೇಕ, ವೈರಾಗ್ಯ, ಶಮತಮಾದಿ ಷಟ್ಕ ಮತ್ತು ಮುಮುಕ್ಷತ್ವ.
ಇವು 4 ಸಾಧನ ಚತುಷ್ಟಯಗಳು. ಮೊದಲನೇದಾಗಿ ವಿವೇಕ, ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳ್ತಾರೆ. ಯಾವುದು ನಿತ್ಯ ಯಾವುದು ಅನಿತ್ಯ ಅಂತಕ್ಕಂಥ ವಿವೇಕ, ಡಿಸ್ಕ್ರಿಮಿನೇಷನ್ ನಮಗೆ ಇರಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ವಸ್ತು ಭಗವಂತ ಮಾತ್ರ ವಸ್ತು, ಉಳಿದವೆಲ್ಲ ಅವಸ್ತು ಅಂತ ಹೇಳ್ತಾರೆ. ಆ ರೀತಿ ನಾವು ಡಿಸ್ಕ್ರಿಮಿನೇಷನ್ ಮಾಡಬೇಕು. ಇಲ್ಲಿ ವಸ್ತು ಮತ್ತು ಅವಸ್ತು ಅಂತಂದ್ರೆ ಏನು ಸ್ವಲ್ಪ ವಿಚಾರ ಮಾಡೋಣ. ಈಗ ವಸ್ತು ಅಂತಂದ್ಬಿಟ್ರೆ ಸಬ್ಸ್ಟೆನ್ಸ್ ಅಂತಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ, ಅವಸ್ತು ಅಂತಂದ್ಬಿಟ್ರೆ ನಾನ್ ಸಬ್ಸ್ಟ್ಯಾನ್ಷಿಯಲ್ ಅಂತ ಹೇಳಬೇಕು. ಈಗ ಸಬ್ಸ್ಟೆನ್ಸ್ ಆ್ಯಂಡ್ ಕ್ವಾಲಿಟಿ ಅಂತಂದ್ಬಿಟ್ಟು ಹೇಳ್ತಾರೆ. ಸ್ವಲ್ಪ ಫಿಲಾಸಫಿ, ಡೀಲ್ ವಿತ್ ಫಿಲಾಸಫಿ ಸ್ವಲ್ಪ. ಈಗ ಯಾವುದು ಸಬ್ಸ್ಟೆನ್ಸ್, ಯಾವುದು ವಸ್ತು? ನಾವು ಒಂದು ವಸ್ತುವನ್ನು ನೋಡ್ತೀವಲ್ಲ, ಇದು ಪುಸ್ತಕ ವಸ್ತು ಅಂತ ಹೇಳ್ತೀವಿ. ಈ ನಾನು ಇಲ್ಲಿ ಇದನ್ನು ನೋಡ್ತಾ ಇರ್ತಕ್ಕಂಥದ್ದು ಕೆಲವು ಇಂದ್ರಿಯ ಸಂಬಂಧಪಟ್ಟಿರ್ತಕ್ಕಂಥ ಗುಣಗಳು, ಕ್ವಾಲಿಟೀಸ್. ಈಗ ಇದಕ್ಕೆ ಬೆಳ್ಳನೆಯ ಬಣ್ಣ ಇದೆ, ಆಮೇಲೆ ಇದರ ಅಕ್ಷರಗಳೆಲ್ಲ ಇದೆ, ನೀಲಿ ಬಣ್ಣದಲ್ಲಿದೆ, ಇದಕ್ಕೊಂದು ಆಕಾರ ಇದೆ, ಇದಕ್ಕೊಂದು ವೆಯ್ಟ್ ಇದೆ, ಆಕಾರ ಇದೆ, ಎಲ್ಲ ಇದೆ. ಇದೆಲ್ಲದೂ ಕೂಡ ಏನಪ್ಪ ಅಂತಂದ್ಬಿಟ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುಣಗಳು, ಕಲರು ಇತ್ಯಾದಿಗಳೆಲ್ಲವೂ ಕೂಡ. ಈ ಗುಣಗಳಿಂದ ಹೊರತಾಗಿ ಇದಕ್ಕೆ ಇನ್ನೇನಾದರೂ ಕೂಡ ವಸ್ತು ಅಂತಕ್ಕಂಥದ್ದು ಇದೆಯಾ? ಈ ಗುಣಗಳೆಲ್ಲ ಇಂದ್ರಿಯ ಸಂಬಂಧಪಟ್ಟಿದ್ದು. ಇದು ಬದಲಾವಣೆ ಆಗ್ತಾ ಇರುತ್ತೆ. ಈ ವಸ್ತು, ಈ ಪುಸ್ತಕ ಇಂಥ ಹಾಗೆ ಇರೋದಿಲ್ಲ, ಇದು ಗುಣಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಹಾಗಾದರೆ ಈ ಚೇಂಜ್ ಆಗುವಂಥ ಗುಣಗಳೆಲ್ಲ ಇದಾವಲ್ಲ, ಅದಕ್ಕಿಂತ ಬೇರೆ ಆಗಿರ್ತಕ್ಕಂಥ ವಸ್ತು ಏನಾದರೂ ಇದೆಯಾ ಅಂತ ನಾವು ಯೋಚನೆ ಮಾಡ್ತಾ ಹೋಗಬೇಕು. ಈಗಿದು ಈ ಥರ ಒಂದು ಆಕಾರ ಇದೆ, ಇದರ ಆಕಾರ ಬದಲಾಗ್ಬಿಡ್ಬೋದು. ನಾನು ಇದನ್ನೆಲ್ಲ ಪೇಪರ್ ಅಂತ ಇದನ್ನೆಲ್ಲ ಹರಿದ ಪೇಪರ್ ಆಗಿಬಿಡುತ್ತೆ. ಪೇಪರಿಗೂ ಕೂಡ ಒಂದಷ್ಟು ಗುಣಗಳಿದೆ, ಅದು ಕೂಡ ಆಕಾರ ಇದೆ, ಅದು ಗುಣ ಇದೆ. ಆಮೇಲೆ ಅದನ್ನು ಕೂಡ ನಾವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇದೆಲ್ಲ ಮಾಲಿಕ್ಯೂಲ್ಸ್ ಅಂತ ಆಗುತ್ತೆ, ಅದಕ್ಕೂ ಗುಣಗಳಿರುತ್ತೆ. ಹಾಗೆಯೇ ನಾವು ವಿಶ್ಲೇಷಣೆ ಮಾಡ್ತಾ ಅದು ಆಟಮ್ಸ್ ಅಂತ ಇರುತ್ತೆ, ಅದು ಸಬ್ಆಟಮಿಕ್ ಪಾರ್ಟಿಕಲ್ಸ್, ಅದಕ್ಕೆ ಎಷ್ಟೋ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಗುಣಗಳಾಯಿತು. ಹಾಗಾದರೆ ವಾಟ್ ಈಸ್ ಸಬ್ಸ್ಟೆನ್ಸ್? ವಸ್ತು ಯಾವುದು? ಹಾಗಾದರೆ ನಮಗೆ ಗೊತ್ತಿರುವಂತೆ ವಸ್ತು ಇಲ್ಲದೆ ಗುಣವನ್ನು ನಾವು ಭಾವಿಸೋಕ್ಕಾಗೋದಿಲ್ಲ, ಗುಣಗಳಿಲ್ಲದೆ ವಸ್ತುವನ್ನು ಭಾವಿಸೋಕ್ಕಾಗೋದಿಲ್ಲ ಅಲ್ವಾ? ಆಗೋದಿಲ್ಲ. ಆಗಿರುವಾಗ ಯಾವುದು ವಸ್ತು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತ ಮಾತ್ರ ವಸ್ತು ಅಂತ ಅಂದ್ಬಿಟ್ಟು. ಅಲ್ಲಿ ಯಾವಾಗ ಎಲ್ಲ ಗುಣಗಳನ್ನು ಕೂಡ ನಾವು ಕಳೆದಾಗ ಉಳಿತಕ್ಕಂಥದ್ದು ಒಂದೇ ಒಂದು ಆತ್ಯಂತಿಕ ಸತ್ಯ, ಅದೇನೇ ವಸ್ತು. ಎಲ್ಲ ಗುಣಗಳು ಹೋಗಬೇಕು. ನಮಗೆ ಗೊತ್ತಿರುವಂತೆ ಯಾವುದೊಂದು ವಸ್ತು ಇದೆ, ಆದರೆ ನಮ್ಗೆ ಕೈ ಸಿಗ್ತಾ ಇಲ್ಲ. ಈ ಮ್ಯಾಟರ್ನ ನಾವು ಅನಲೈಸ್ ಮಾಡ್ತಾ ಹೋಗ್ಬಿಟ್ರೆ ಹೇಳ್ತಾರೆ, ನಮಗೆ ಸಬ್ಸ್ಟ್ಯಾನ್ಷಿಯಲ್ ದಿಸ್ ಈಸ್ ಮ್ಯಾಟರ್ ಅಂತ ಹೇಳೋದಕ್ಕೆ ನಮ್ಗೆ ಏನು ಸಿಗ್ತಾ ಇಲ್ವಂತೆ. ಕ್ವಾಂಟಮ್ಸ್ ಫಿಸಿಕ್ಸ್ನಲ್ಲಿ ಹೇಳ್ತಾರೆ, ಆ ಫಿಸಿಕ್ಸ್ನಲ್ಲಿ ಬರುತ್ತೆ, ವಾಟ್ ಈಸ್ ದಿಸ್ ಈಸ್ ಮ್ಯಾಟರ್ ಏನೋ ಅಂತ ನಮ್ಗೆ ಸಿಕ್ಕೋದೇ ಇಲ್ಲ, ಏನು ಸಿಕ್ಕೋದಿಲ್ಲ. ಇಟ್ ಮೆಲ್ಟ್ಸ್ ಇಂಟು ನಾನ್ ಸಬ್ಸ್ಟ್ಯಾನ್ಷಿಯಲ್. ಸೊ ಅದಕ್ಕೆ ಸ್ವಾಮಿ ವಿವೇಕಾನಂದರು ಬಹಳ ಹಿಂದೆಯೇ ಹೇಳಿದರು, ಕ್ವಾಂಟಮ್ ಫಿಸಿಕ್ಸ್ ಬರೋದಕ್ಕೆ ಮುಂಚೆನೇ ಹೇಳಿದರು, ನಾವು ಯಾವುದೇ ಒಂದು ಸಾಮಾನ್ಯ ವಸ್ತುವನ್ನು, ಶಾಂತ ವಸ್ತುವನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ಬಿಟ್ರೆ ಆಮೇಲೆ ಅದು ಅನಂತದಲ್ಲಿ ಪರಿವರ್ತನೆಗೊಳ್ಳುತ್ತೆ ಅಂತ ಹೇಳ್ತಾರೆ. ಶಾಂತ ವಸ್ತುವನ್ನು ವಿಶ್ಲೇಷಣೆ ಮಾಡ್ತಾ 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 ಮುಂದುವರೆದ್ರೆ ಅದು ಅನಂತದಲ್ಲಿ ಪರಿವರ್ತನೆಗೊಳ್ಳುತ್ತೆ. ಮೊದಲು ರೂಪ ಎಲ್ಲ ಗುಣಗಳೆಲ್ಲ ಇರುತ್ತೆ, ಆಮೇಲೆ ಅದೆಲ್ಲ ರೂಪ ಗುಣಗಳೆಲ್ಲ ಕಳ್ಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಒಂದು ಸೂಕ್ಷ್ಮ ವಸ್ತು ಆಗುತ್ತೆ, ಆ ಸೂಕ್ಷ್ಮತೆಯನ್ನು ಕಳ್ಕೊಂಡ್ಬಿಡುತ್ತೆ. ಸೆಟಲ್ ಬಿಕಮ್ಸ್ ಗ್ರಾಸ್ ಬಿಕಮ್ಸ್ ಸೆಟಲ್ ಆ್ಯಂಡ್ ಫಿಸಿಕ್ಸ್ ಬಿಕಮ್ಸ್ ಮೆಟಾಫಿಸಿಕ್ಸ್ ಅಂತ ಹೇಳ್ತಾರೆ, ಮೆಲ್ಟ್ಸ್ ಇಂಟು ಮೆಟಾಫಿಸಿಕ್ಸ್ ಅಂತ ಹೇಳ್ತಾರೆ. ನಾವು ಯಾವುದನ್ನು ಫಿಸಿಕಲ್ ದೃಢವಾಗಿರ್ತಕ್ಕಂಥ ವಸ್ತು ನನ್ನ ಕಣ್ಣಿಗೆ ಅಷ್ಟು ರಾಜುವಂಥ ರೀತಿಯಲ್ಲಿ ಕಾಣ್ತಾ ಇರುತ್ತಲ್ಲ, ಅದೆಲ್ಲದೂ ಕೂಡ ತನ್ನ ಸ್ವರೂಪವನ್ನು ಕಳ್ಕೊಂಡ್ಬಿಡುತ್ತೆ, ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಅದು ಅತ್ಯಂತ ಸೂಕ್ಷ್ಮ ಆತ್ಮತತ್ವದಲ್ಲಿ ಪರಿವರ್ತನೆಗೊಳ್ಳುತ್ತೆ. ವಿಶ್ಲೇಷಣೆ ಮಾಡ್ತಾ ಇರೋರು ಯಾರು, ನೋಡ್ತಾ ಇರೋರು ಯಾರು, ಅಲ್ಲಿ ಬಂದಿರ್ಬೇಕು ನಾವು ಕೊನೆಯಲ್ಲಿ. ಆ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಕ್ಕಂಥದ್ದು, ಅದನ್ನೇ ನಾವು ವಿವೇಕ ಅಂತ ಕರೀತಕ್ಕಂಥದ್ದು. ಮೊದಲು ಸಾಮಾನ್ಯ ಲೆವೆಲ್ನಲ್ಲಿ ವಿವೇಕ ಉಂಟಾಗುತ್ತೆ. ನಮಗೆ ಯಾವುದು ಸುಖ, ಯಾವುದು ದುಃಖ, ಯಾವುದು ನಿಜವಾದ ಸುಖ, ಯಾವುದು ನಿಜವಾದ ಸುಖ ಅಲ್ಲ. ಈಗಂತೂ ಡಿಸ್ಕ್ರಿಮಿನೇಷನ್ ಭಾಳ ನಮಗೆ ಅತ್ಯಂತ ಮುಖ್ಯವಾಗಬೇಕಾಗಿದೆ. ಅನೇಕ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೆಲ್ಲ ಬರ್ತಾ ಇರುತ್ತೆ, ಬೇಡದ್ದು ಬೇಕಾದ್ದು ಎಲ್ಲವೂ ಕೂಡ ಇರುತ್ತೆ.
ಬೇಕಾದ್ದು ಕೂಡ ತುಂಬ ಇರುತ್ತೆ. ಯೂಟ್ಯೂಬೆಲ್ಲ ಉಂಟಲ್ಲ, ಯೂಟ್ಯೂಬ್ನಲ್ಲಿ ಬೇಕಾದ್ದು ಇರುತ್ತೆ, ಬೇಡದ್ದು ಇರುತ್ತೆ. ಅದನ್ನು ಅಲ್ಲೂ ಕೂಡ ನಮಗೆ ಡಿಸ್ಕ್ರಿಮಿನೇಷನ್ ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತೆ. ಯಾವುದನ್ನು ನಾವು ಬೇಕಾದ್ದು, ಯಾವುದನ್ನು ಬಿಟ್ಕೊಬೇಕು, ಯಾವುದನ್ನು ಪಡಿಬೇಕು, ಯಾವುದನ್ನು ಬಿಡಬೇಕು ಅಂತಕ್ಕಂಥದ್ದು. ಈ ರೀತಿ ಎಲ್ಲ ಹಂತದಲ್ಲೂ ಕೂಡ ವಿವಿಧ ಹಂತಗಳಲ್ಲಿ ನಾವು ಡಿಸ್ಕ್ರಿಮಿನೇಟಿಂಗ್ ಕೆಪಾಸಿಟಿನ ನಾವು ಉಳಿಸ್ಕೊಬೇಕು. ಇಲ್ಲೊಂದು ಶಂಕರಾಚಾರ್ಯ ಒಂದು ಹೇಳ್ತಾರೆ, ಸರ್ವೇ ವಿಕಾರ ಕಾರಣ ವ್ಯತಿರೇಕೇಣ ಅನುಪಲಬ್ಧೇ ಅಸನ್ ಅಂತ ಹೇಳ್ಬಿಡ್ತಾರೆ. ಎಲ್ಲ ವಿಕಾರಗಳು ಕೂಡ ಅದರ ಕಾರಣಕ್ಕಿಂತ ಬೇರೆಯಾಗಿ ನಮಗದು ಚಿಕ್ಕದೇ ಇರೋದರಿಂದ ಅದೆಲ್ಲದು ಅಸತ್ಯ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಒಂದು ಉದಾಹರಣೆ ತೊಗೊಂಡು ಹೇಳಬೇಕು ಅಂತಂದ್ಬಿಟ್ರೆ, ನಾವು ಮಣ್ಣಿನಿಂದ ಮಡಿಕೆ ಮಾಡ್ತೀವಿ. ಮಣ್ಣಿನಿಂದ ಮಡಿಕೆ ಮಾಡಿದಾಗ ಮಡಿಕೆ ಮತ್ತು ಮಣ್ಣು ಅಂತ ಎರಡು ಇದೆಯಾ? ಇಲ್ಲ, ಏನೇ ಇಲ್ವೇ ಇಲ್ಲ. ಅಂದರೆ ಮಡಿಕೆ ಮಣ್ಣನ್ನು ಬಿಟ್ಟು ಮಡಿಕೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಮಡಿಕೆ ಒಂದು ವಿಕಾರ, ಮಣ್ಣಿನ ವಿಕಾರ. ಆ ರೀತಿ ವಿಕಾರ, ಅದರ ಮೂಲ ವಸ್ತು ಯಾವುದು? ಮಣ್ಣು. ಕಾರಣ, ಅದು ಕಾರಣ, ಉಪಾದಾನ ಕಾರಣ ಅಂತ ಹೇಳ್ತಾರೆ. ಆ ಕಾರಣದಿಂದ ಹೊರತಾಗಿ ಮಡಿಕೆ ಅಂತಕ್ಕಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಮೃತ್ತಿಕೆ ಇದ್ದೇವ ಸತ್ಯಂ, ಮೃತ್ತಿಕೆ ಮಾತ್ರ ಸತ್ಯ. ಇದೆಲ್ಲದೂ ಕೂಡ ವಿಕಾರಗಳು, ಎಲ್ಲ ವಿಕಾರಗಳು. ಈ ಪ್ರಪಂಚದಲ್ಲಿ ನಾವು ಏನೇನು ಕಾಣ್ತೀವೋ ಇದೆಲ್ಲದೂ ಕೂಡ ವಿಕಾರಗಳು. ಆ ವಿಕಾರದ ಹಿಂದೆ ಇರತಕ್ಕಂಥದ್ದು ಯಾವುದಿದೆ ಅದೇ ಸತ್ಯ. ಅದು ಅದಕ್ಕೋಸ್ಕರ ಹೇಳಿದ ಸರ್ವೇ ವಿಕಾರ ಕಾರಣ ವ್ಯತಿರೇಕೇಣ ಅನುಪಲಬ್ಧೇ. ಕಾರಣದಿಂದ ಹೊರತಾಗಿ ಪ್ರತ್ಯೇಕವಾಗಿ ಮಡಿಕೆ ಅಂತಕ್ಕಂಥ ನಮ್ಗೆ ಸಿಕ್ಕದೇ ಇರೋದ್ರಿಂದ, ಯಾವುದೇ ನಾಮರೂಪವಾಗಿರತಕ್ಕಂಥ ವಸ್ತುಗಳು ಆ ಕಾರಣದಿಂದ ಪ್ರತ್ಯೇಕವಾಗಿ ನಮ್ಗೆ ಸಿಕ್ಕದೇ ಇರೋದ್ರಿಂದ ಇದೆಲ್ಲದೂ ಕೂಡ ಅಸತ್ಯ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಆದ್ದರಿಂದ ಪರಬ್ರಹ್ಮ ಒಂದು ವಸ್ತು ಮಾತ್ರ ಸತ್ಯ, ಮತ್ತು ಉಳಿದಿದ್ದೆಲ್ಲದೂ ಕೂಡ ಅಸತ್ಯ. ಉಳಿದಿದ್ದೆಲ್ಲದೂ ಕೂಡ ವಿಕಾರಗಳು. ಈ ಪರಬ್ರಹ್ಮನ ವಿಕಾರಗಳು. ಅದರಿಂದ ಹೇಗೆ ಈ ಹಗ್ಗ, ಸರ್ಪ ಅಂತಕ್ಕಂಥದ್ದು ಹಗ್ಗದ ವಿಕಾರ. ಅದರಿಂದ ಹಗ್ಗ ಇಲ್ಲದಿದ್ದರೆ ಸರ್ಪ ಇರೋದು ಸಾಧ್ಯನೇ ಇಲ್ಲ. ಅದರಿಂದ ಹಾಗೆ ನಾವು ಡಿಸ್ಕ್ರಿಮಿನೇಟ್ ಮಾಡ್ತಾ ಹೋದಾಗ ನಮಗೇನಾಗುತ್ತೆ? ಆತ್ಮತತ್ವದ ಅರಿವು ಉಂಟಾಗುತ್ತೆ. ಇದು ವಿವೇಕ ಮಾರ್ಗ ನಾವು ಅನುಸರಿಸಬೇಕು ಎಲ್ಲ ರೀತಿಯಲ್ಲೂ ಕೂಡ ಅಂತಂದ್ಬಿಟ್ಟು. ಇದ್ರ ಜೊತೆಗೆ ನಮಗೆ ವೈರಾಗ್ಯನೂ ಕೂಡ ಬೇಕಾಗುತ್ತೆ. ವೈರಾಗ್ಯ ಇಲ್ಲದೇ ವಿವೇಕ ಮಾಡ್ತಾ ಹೋದರೆ ಅದು ಪರಿಣಾಮಕಾರಿ ಆಗೋದಿಲ್ಲ. ಆ ವಿವೇಕ ಪರಿಣಾಮಕಾರಿ ಆಗಬೇಕು ಅಂತಂದ್ಬಿಟ್ರೆ ಅದರ ಹಿಂದೆ ವೈರಾಗ್ಯನೂ ಕೂಡ ಇರಬೇಕಾಗತ್ತೆ. ವೈರಾಗ್ಯದಲ್ಲಿ ಅನೇಕ ಹಂತಗಳನ್ನು ನಾವು ತ್ಯಾಗ ಮಾಡ್ತಕ್ಕಂಥ, ವೈರಾಗ್ಯ ಅಂದರೆ ತ್ಯಾಗ ಮಾಡ್ತಕ್ಕಂಥದ್ದು. ಇಲ್ಲಿ ತ್ಯಾಗ ಮತ್ತು ವೈರಾಗ್ಯಕ್ಕೆ ವ್ಯತ್ಯಾಸ ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ತ್ಯಾಗ ಅಂತಂದ್ಬಿಟ್ರೆ ಹೊರಗಿನ ವಸ್ತುಗಳನ್ನು ನಾವು ತ್ಯಾಗ ಮಾಡ್ತಕ್ಕಂಥದ್ದು. ವೈರಾಗ್ಯ ಅಂತಂದ್ಬಿಟ್ರೆ ಮನಸ್ಸಿನಲ್ಲೇ ಅದರ ಬಗ್ಗೆ ಇರತಕ್ಕಂಥ ಆಸಕ್ತಿ ಹೊರಟೋಗ್ತಕ್ಕಂಥದ್ದು, ಅದು ವೈರಾಗ್ಯ. ಅದಕ್ಕೋಸ್ಕರವಾಗಿ ಇವೆರಡೂ ಕೂಡ ಮುಖ್ಯ. ಹೊರಗಡೆ ಬಾಹ್ಯ ತ್ಯಾಗ ಮತ್ತು ಆಂತರಿಕ ವೈರಾಗ್ಯ ಇವೆರಡೂ ಕೂಡ ಮುಖ್ಯವಾಗುತ್ತೆ. ಮೊದಲನೇ ಹಂತ ಏನಪ್ಪ ಅಂತಂದ್ಬಿಟ್ರೆ ಕಾಮಕಾಂಚನ ತ್ಯಾಗ. ಕಾಮಕಾಂಚನ ತ್ಯಾಗ ಮಾಡಬೇಕು. ಮಾಡಿದ ಮೇಲೆ ಇನ್ನೊಂದು ನಮ್ಮನ್ನು ಕಾಡ್ತಕ್ಕಂಥದ್ದು ಯಾವುದು? ಹೆಸರು ಕೀರ್ತಿ ಇತ್ಯಾದಿಗಳು, ನೇಮ್ ಆ್ಯಂಡ್ ಫೇಮ್. ಅದಕ್ಕೆ ನಾವು ಬಲಿಯಾಗಿಬಿಡ್ತೀವಿ. ಅದಕ್ಕೆ ಬಲಿಯಾಗಿಬಿಟ್ಟು ಏನಾಗುತ್ತೆ ಅಂತಂದರೆ ನಾವು ಕೆಳಗೆ ಬಂದ್ಬಿಟ್ಟು ಕಾಮಕಾಂಚನಕ್ಕೂ ವಶರಾಗಿಬಿಡ್ತೀವಿ. ಅದಕ್ಕೋಸ್ಕರವಾಗಿ ಮುಂದಿನ ಹಂತ ಹೆಸರು ಕೀರ್ತಿ, ನೇಮ್ ಆ್ಯಂಡ್ ಫೇಮ್, ಅದನ್ನು ಕೂಡ ತ್ಯಾಗ ಮಾಡಬೇಕು. ಅದರ ಬಗ್ಗೆ ನಮಗೆ ವೈರಾಗ್ಯ ಮನೋಭಾವ ಇರಬೇಕು. ಆಮೇಲೆ ಇನ್ನೂ ಸ್ವಲ್ಪ ಅದನ್ನು ಆಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಹಂತ ಏನಂತಂದ್ಬಿಟ್ರೆ ನಮ್ಮ ಸೆಲ್ಫ್ ವಿಲ್, ಸ್ವ ಇಚ್ಛೆ, ಅದನ್ನು ತ್ಯಾಗ ಮಾಡ್ತಕ್ಕಂಥದ್ದು. ಇದು ಭಾಳ ಕಷ್ಟದ ಕೆಲಸ. ಇದನ್ನೆಲ್ಲ ದಾಟಿ ಮುಂದೆ ಹೋಗ್ಬೋದು. ಆಗ ಏನಾಗುತ್ತೆ ಅಂತಂದ್ಬಿಟ್ರೆ ನಾನು ಅಂತಕ್ಕಂಥ ಪ್ರಜ್ಞೆ ಉಳ್ಕೊಂಡ್ಬಿಡುತ್ತೆ. ನಾನು ಹೇಳ್ದಂಗೆ ಆಗಬೇಕು, ನನ್ನ ಒಪಿನಿಯನ್ ಈಸ್ ಬೆಸ್ಟ್, ನನ್ನ ಒಪಿನಿಯನ್ ಪ್ರಕಾರ ಎಲ್ಲ ಆಗಬೇಕು. ಆ ರೀತಿ ಆ ಸ್ವಇಚ್ಛೆಯ ತ್ಯಾಗ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಆ ಅಹಂಕಾರ ಎಲ್ಲಿವರೆಗೆ ಇರುತ್ತೋ, ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಒಂದು ಬೆಟ್ಟದ ಮೇಲೆ ನೀರು ನಿಲ್ಲೋದಿಲ್ವಂತೆ ಅಲ್ವಾ? ಮಳೆ ಬಂದುಬಿಟ್ರೆ ಎಲ್ಲವೂ ಕೂಡ ಕೆಳಗಡೆ ಹೊರಟೋಗ್ಬಿಡುತ್ತೆ. ಆದರೆ ತಗ್ಗಿನ ಜಾಗದಲ್ಲಿ ಏನಾಗುತ್ತೆ? ನೀರು ಶೇಖರವಾಗುತ್ತೆ. ಒಬ್ಬ ಬುದ್ಧಿಸಮ್ನಲ್ಲಿ ಬರ್ತಕ್ಕಂಥ ಒಂದು ಕಥೆ. ಒಬ್ಬ ಗುರುನ ಹತ್ರ, ಮಾಸ್ಟರ್ ಅಂತ ಕರೀತಾರೆ ಅವರು, ಮಾಸ್ಟರ್ ಗುರು. ಅವ್ರ ಹತ್ರ ಹೋದಂತೆ ನನಗೆ ಸತ್ಯವನ್ನು ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರಂತೆ,
ಅವರು ಏನು ಮಾಡ್ತಾರೆ ಅಂತಂದರೆ ತಕ್ಷಣ ಏನು ಹೇಳೋಕ್ಕೆ ಹೋಗೋದಿಲ್ಲ. ನೀನು ಟೀ ತೊಗೋತೀಯಾ ಅಂತ ಕೇಳಿದಂತೆ, ನೀನು ಟೀ ಇಷ್ಟನಾ ಅಂತಂತೆ. ಹಾಂ ಓಕೆ ನಾನು ಟೀ ತೊಗೋತೀನಿ ಅಂತ ಹೇಳಿದಂತೆ. ಅವನಿಗೆ ಒಂದು ಕಪ್ ಕೊಟ್ಟಂತೆ. ಕಪ್ ಕೆಟ್ಲಿಂದ ಕಪ್ಪಿಗೆ ಟೀ ಹಾಕ್ತಾ ಹೋದಂತೆ. ಹಾಕಿ 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 ತುಂಬಿ ಚೆಲ್ಲಿ ಹೋಗ್ತಾ ಇದೆ. ಆದರೂ ಕೂಡ ಇವನು ಹಾಕ್ತಾನೆ ಇದ್ದಾರೆ, ಬಿಡ್ತಾನೆ ಇಲ್ಲ. ಆವಾಗ ಇವನು ಹೇಳಿದಂತೆ, ಏನು ತುಂಬಿ ಚೆಲ್ಲಿ ಹೋಗ್ತಾ ಇದೆ, ನೀವು ಮತ್ತೆ ಸುರಿತಾನೆ ಇದ್ದೀರಲ್ಲ ಟೀನ ಅಂತಂದ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡಪ್ಪ ನಿನ್ನ ಮನಸ್ಸು ಈಗ ಅಂತರಂಗ ಅಹಂಕಾರದಿಂದ ತುಂಬಿಕೊಂಡ್ಬಿಟ್ಟಿದೆ. ನಾನು ಎಷ್ಟೇ ಹೇಳಿದರೂ ಕೂಡ ಅದು ಚೆಲ್ಲಿ ಹೋಗುತ್ತೆ, ಉಳಿಯೋದಿಲ್ಲ ಅಲ್ಲಿ. ನಾನು ಎಷ್ಟೇ ಬೋಧನೆ ಮಾಡಿದರೂ ಕೂಡ ಚೆಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರಂತೆ. ಆ ಅಹಂಕಾರ ತ್ಯಾಗ ಇದೆಯಲ್ಲ ಅದು ಮುಖ್ಯ. ನನ್ನ ಇಚ್ಛೆಯಂತೆ ಆಗಬೇಕು ಅಂತ ತಿಳ್ಕೊತೀವಲ್ಲ, ಆ ತ್ಯಾಗ ಅತ್ಯಂತ ಮುಖ್ಯವಾಗುತ್ತೆ. ತ್ಯಜ ಧರ್ಮಂ ಅಧರ್ಮಂಚ ಉಭೇ ಸತ್ಯಾಗತೆ ತ್ಯಜ ಉಭೇ ಸತ್ಯಾಗತೆ ತ್ಯಕ್ತ್ವ ಏನ ತ್ಯಜತಿ ತತ್ ತ್ಯಜ. ಧರ್ಮ ಅಧರ್ಮ ಇದೆಲ್ಲವೂ ಕೂಡ ದ್ವಂದ್ವ, ಅದನ್ನು ಮೀರಿ ಹೋಗಬೇಕು. ಆಮೇಲೆ ಸತ್ಯ ಅನೃತ, ಇದು ಸತ್ಯ ಇದು ಅನೃತ, ಇದು ಕೂಡ ರಿಲೇಟಿವ್ ವರ್ಡಿಗೆ ಸಂಬಂಧಪಟ್ಟಿದ್ದು. ಅದನ್ನು ಮೀರಿ ಹೋಗಬೇಕು. ಎಲ್ಲ ತ್ಯಾಗ ಮಾಡಿದ ಮೇಲೆ ಯಾವುದ್ರ ಮೂಲಕ ನೀನು ತ್ಯಾಗ ಮಾಡ್ತೀಯೋ ಅದನ್ನು ತ್ಯಾಗ ಮಾಡಿಬಿಡು. ನನ್ನ ಅಹಂ ಮೂಲಕ ತಾನೆ, ನಾನು ಅಹಂಕಾರ ಮೂಲಕ ತ್ಯಾಗ ಮಾಡೋದು ಎಲ್ಲವನ್ನೂ ಕೂಡ. ಅದು ನಾನು ತ್ಯಾಗ ಮಾಡಿಬಿಟ್ಟು ಆಮೇಲೆ ಅದನ್ನು ಕೂಡ ತ್ಯಾಗ ಮಾಡಿಬಿಡಬೇಕು ಅಂತ ಅಂದ್ಬಿಟ್ಟು. ಹೇಗೆ ಇದು ಅಂತಂದ್ಬಿಟ್ರೆ, ನಾನು ಬೆಂಕಿ ಉರಿಸುವಾಗ ಒಂದು ಕಡ್ಡಿ ತೊಗೋತೀನಿ, ಅದನ್ನು ಚುಚ್ಚಿ ಏನು ಮಾಡ್ತೀನಿ, ಕೆದಕಿ ಬೆಂಕಿ ಉರಿಸುವಂತೆ ಚೆನ್ನಾಗಿ ಉರಿಯುವಂತೆ ಮಾಡ್ತಾ ಇರ್ತೀನಿ. ಆಮೇಲೆ ಮಾಡ್ತಾ ಅದು ಸಣ್ಣದಾಗ್ತಾ ಹೋಗುತ್ತೆ. ಆಮೇಲೆ ಕೊನೆಗೆ ಏನು ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ಅದನ್ನು ಕೂಡ ಬೆಂಕಿ ಹಾಕ್ಬಿಡ್ತೀನಿ. ಆ ರೀತಿ ಆ ಅಹಂಕಾರದ ಮೂಲಕ ನಾನು ಎಲ್ಲ ತ್ಯಾಗ ಮಾಡ್ತೀನಿ. ಕೊನೆಯಲ್ಲಿ ಅಹಂಕಾರವನ್ನು ಕೂಡ ಬಿಟ್ಬಿಡ್ಬೇಕಾಗತ್ತೆ. ಇದು ಭಾಳ ಮುಖ್ಯ. ಸ್ವಾಮಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲವೂ ತ್ಯಾಗ ಮಾಡ್ಬೋದಂತೆ. ನಾನು ಸಾಧು ಅಂತಕ್ಕಂಥ ಇರ್ತಲ್ಲ, ಸಾಧು ತ್ಯಾಗ ಮಾಡ್ತೀವಿ ಅಂತ ಹೇಳ್ತಾರೆ. ತುಂಬ ಕಷ್ಟ ಅಂತ. ಅದಕ್ಕೋಸ್ಕರ ಈ ವೈರಾಗ್ಯ ಆಯಿತು. ವೈರಾಗ್ಯ ಸಂಬಂಧಪಟ್ಟೆ ವಿಷವತ್ಯಜೇತ್ ಅಂತ ಹೇಳ್ತಾರೆ. ಎಲ್ಲ ವಿಷಯವನ್ನು ಕೂಡ ವಿಷದಂತೆ ತ್ಯಾಗ ಮಾಡಬೇಕು. ಇದು ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಈ ವಿಷಯ ಇದೆಯಲ್ಲ ಅದು ಕೃಷ್ಣ ಸರ್ಪ ವಿಷಕ್ಕಿಂತಲೂ ತೀವ್ರವಾಗಿರ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಕೃಷ್ಣ ಸರ್ಪ ವಿಷವನ್ನು ಕುಡಿದ್ರೆ ಮಾತ್ರ ಅದು ನಮ್ಮನ್ನು ಸಾಯಿಸುತ್ತೆ ಅಥವಾ ನಮ್ಮ ತೊಂದರೆ ಕೊಡುತ್ತೆ. ಇದು ಕುಡಿಯೋದು ಬೇಡಂತೆ, ನೋಡಿದ್ರೆ ಸಾಕಂತೆ. ನೋಡಿದ್ರೆ ನಮ್ಮನ್ನು ಹಾಳು ಮಾಡಿಬಿಡ್ತದೆ. ಆ ಥರ ಅಷ್ಟೊಂದು ತೀವ್ರವಾದದ್ದು ಅಂತಂದ್ಬಿಟ್ಟು. ಇನ್ನೊಂದು ಶ್ಲೋಕ ಹೇಳ್ತಾರೆ, ಶರೀರ ಪೋಷಣಾರ್ಥಿ ಸನ್ ಯಾ ಆತ್ಮಾನಂ ತಿದೃಕ್ಷತಿ ಗ್ರಾಹಂ ದಾರುದಿಯ ಧತ್ವ ನದೀಂ ತರ್ತಂ ಸ ಇಚ್ಛತಿ. ದೇಹ ಪೋಷಣೆಯಲ್ಲೇ ತೊಡಗಿದ್ಬಿಟ್ಟು ಆತ್ಮನನ್ನು ನಾನು ನೋಡಬೇಕು, ಆತ್ಮನನ್ನು ಪಡಿಬೇಕು ಅಂತ ಅವನು ಇಚ್ಛಿಸಿದರೆ ಅದು ಹೇಗೆ ಅಂತಂದ್ಬಿಟ್ರೆ, ಒಬ್ಬ ನದಿ ದಾಟಬೇಕಾಗಿತ್ತಂತೆ. ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ, ಈ ಮೊಸಳೆ ಇರುತ್ತಲ್ಲ ಅದನ್ನು ಮೊಸಳೆ ನೋಡ್ಬಿಟ್ಟು ಅದೊಂದು ಮರದ ದಿಮ್ಮಿ ಅಂತ ತಿಳ್ಕೊಂಬಿಟ್ಟು ಭ್ರಮಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ನದಿ ದಾಟಕ್ಕೆ ಪ್ರಯತ್ನ ಪಡ್ತಾನಂತೆ. ಆ ಥರ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಮಾಡೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅನೇಕ ರೀತಿಯಲ್ಲಿ ನಾವು ಈ ಡಿಸ್ಕ್ರಿಮಿನೇಷನ್ನ ವೈರಾಗ್ಯವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಈ ವೈರಾಗ್ಯದ ಬಗ್ಗೆ ಇನ್ನು ಯೋಗ ಸೂತ್ರದ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಮುಂದಿನ ಕ್ಲಾಸ್ನಲ್ಲಿ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ಬರ್ತದ್ರಲ್ಲಿ ವಿಚಾರ ಮಾಡೋಣ. ಇನ್ನೊಂದು ಹೇಳಿಕೆ ತುಂಬ ಚೆನ್ನಾಗಿರತಕ್ಕಂಥ ಒಂದು ಇಂಗ್ಲೀಷ್ ಹೇಳಿಕೆ. ಇನ್ ಆರ್ಡರ್ ಟು ಅರೈವ್ ಎಟ್ knowing, having pleasure in everything, desire to have pleasure in nothing. ಎಲ್ಲದೂ ಕೂಡ ನನಗೆ ಸುಖ ಕೊಡಬೇಕು, ಎಲ್ಲದರಲ್ಲೂ ಕೂಡ ನಾನು ಸುಖವನ್ನು ಪಡಿಬೇಕು ಅಂತ ಇಚ್ಛೆ ಇದ್ದರೆ, ಆ ಸ್ಥಿತಿ ನಾನು ಮುಟ್ಟಬೇಕು ಅಂತಂದರೆ ಯಾವುದನ್ನು ಕೂಡ ನಾವು ಯಾವುದು ಕೂಡ ನಮಗೆ ಸುಖ ಸಿಕ್ಕಂತೆ ಅಂತ ಬಯಸಬಾರ್ದು, ತಿಳ್ಕೊಬಾರ್ದು. ಎಲ್ಲವನ್ನೂ ಬಿಡಬೇಕು. ಎಲ್ಲವನ್ನೂ ಬಿಟ್ಟಾಗ ಆಗೇನಾಗುತ್ತೆ ಅಂದರೆ ಎಲ್ಲವೂ ಸುಖಪ್ರದವಾಗುತ್ತೆ ನನಗೆ ಅಂತ. ಎಲ್ಲವನ್ನೂ ಕೂಡ ಬಿಟ್ಟಾಗ ಅದು ವೈರಾಗ್ಯ.
ಎಲ್ಲವನ್ನು ಬಿಟ್ಟಾಗ ಶ್ರೀರಾಮಕೃಷ್ಣರಿಗೆ ಹಾಗೆ ಎಲ್ಲವನ್ನು ಬಿಟ್ಬಿಟ್ಟಿದ್ರು. ಅವರು ಯಾವಾಗಲೂ ಸುಖವಾಗಿದ್ದರು. ಪ್ರತಿಯೊಂದು ಕೂಡ ಅವರಿಗೆ ಸುಖವನ್ನು ಕಾಣ್ತಾ ಇತ್ತು, ಸುಖ ಕೊಡ್ತಾ ಇತ್ತು. ಅವರು ನನಗೆ ಒಂದು ಸಂತಿ ಅವರು ಶ್ರೀರಾಮಕೃಷ್ಣ ಅನುಭವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದರು. ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದರು. ಯಾವುದ್ರ ಬೇಕು ಅಟ್ಯಾಚ್ಮೆಂಟ್ ಇಲ್ಲ ಅವರಿಗೆ, ಯಾವುದ್ರ ಬೇಕು ಅಟ್ಯಾಚ್ಮೆಂಟ್ ಇಲ್ಲ. ಅನುಭವಿಸಿ ಬಿಟ್ಬಿಡ್ತಾ ಇದ್ರು ಅಷ್ಟೇ, ಅನುಭವಿಸಿಬಿಡ್ತಕ್ಕಂಥ ಎಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥ. ಊಟ ಮಾಡುವಾಗ ಕೂಡ ಅನುಭವಿಸಿ ಊಟ ಮಾಡ್ತಾಯಿದ್ರು ಅವರು. ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಯಾಂತ್ರಿಕ ಊಟ ಮಾಡ್ತಾ ಇರಲಿಲ್ಲ. ಪ್ರತಿಯೊಂದು ರುಚಿಯನ್ನು ನೋಡ್ತಾ ಇದ್ರು ಅವರು. ನಿಮ್ಗೆ ಗೊತ್ತಿಲ್ಲ ಘಟನೆಗಳು. ಆ ರೀತಿ ಅವರು ಏನು ಮಾಡ್ತಾ ಇದ್ರು ಅಂತಂದ್ಬಿಟ್ರೆ ಅನುಭವಿಸ್ತಾ ಇದ್ರು, ಪ್ರತಿಯೊಂದು ಕೂಡ ಅನುಭವಿಸ್ತಾ ಇದ್ರು. ಈ ಅನುಭವಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಶ್ರೀರಾಮಕೃಷ್ಣ ದೃಷ್ಟಿನಲ್ಲಿ. ಆ ರೀತಿ ಈಗ ಉದಾಹರಣೆಗೆ ಹೇಳಬೇಕು ಅಂತ ಒಂದು ಉದಾಹರಣೆ ಕೊಟ್ಬಿಟ್ಟು ಮುಗಿಸ್ಬಿಡ್ತೀನಿ. ಈ ದಿನ ಶ್ರೀರಾಮಕೃಷ್ಣ ಚಿಕ್ಕ ಹುಡುಗಾಗಿದ್ದಾಗ ಅವರು ಬೆಳ್ಳಕ್ಕಿ ಹಾರ್ತಾ ಇರೋದನ್ನು ನೋಡಿದ, ಹಿಂದೆ ಬೆಳ್ಳಕ್ಕಿ ಹಾರ್ತಾ ನೋಡ್ಬಿಟ್ಟು ಆ ಸೌಂದರ್ಯವನ್ನು ನೋಡ್ಬಿಟ್ಟು ಆ ಭಗವಂತನ ಸೌಂದರ್ಯ ಅವರಿಗೆ ಅರಿವಾಯ್ತಂತೆ. ಭಗವಂತನ ಸೌಂದರ್ಯ ಅದನ್ನು ಯೋಚನೆ ಮಾಡ್ತಾ ಅವರು ಸಮಾಧಿ ಆಗಿಬಿಡ್ತಾರೆ. ಇದು ಅನುಭವ. ಈಗ ಅವರು ಈ ಹಕ್ಕಿ ಇದೆಯಲ್ಲ, ಬೆಳ್ಳಕ್ಕಿ ಹಾರ್ತಾ ಇದೆ, ಅದು ಯಾವ ವರ್ಗಕ್ಕೆ ಸೇರಿತ್ತು, ವಿಚ್ ಸ್ಪೀಸೀಸ್ ಬಿಲಾಂಗ್ಸ್ ಟು, ಈ ಮೋಡ ಯಾವುದು, ಈ ಮೋಡ ಯಾವ ಕ್ಯಾಟಗರಿಗೆ ಸೇರಿತ್ತು ಅಂತೆಲ್ಲ ವಿಶ್ಲೇಷಣೆ ಮಾಡ್ತಾ ಯೋಚನೆ ಮಾಡ್ತಾ ಇದ್ದೀರಾ. ಸಮಾಧಿ ಹೋಗ್ತಾ ಇದ್ರು ಅವರು. ಸಮಾಧಿನೇ ಹೋಗ್ತಾ ಇರಲಿಲ್ಲ. ನಾವೇನು ಮಾಡ್ತೀವಿ ಅಂತಂದ್ಬಿಟ್ರೆ ಏನು ನೋಡಿಬಿಟ್ಟಾಗ ಅನೇಕ ಆಲೋಚನೆಗಳ ಮೂಲಕ ಅದನ್ನು ಮುಚ್ಚಿಬಿಡ್ತೀವಿ, ಅನುಭವಿಸೋದೇ ಇಲ್ಲ. ಆ ರೀತಿ ಅನುಭವಿಸ್ತಕ್ಕಂಥ ಕೆಪಾಸಿಟಿ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಮಗು ಅನುಭವಿಸುತ್ತಂತೆ, ಚೆನ್ನಾಗಿ ಅನುಭವಿಸುತ್ತಂತೆ ಮಗು. ನೀವು ನೋಡಿರ್ಬೋದು, ಚಿಕ್ಕ ಮಗು ಹೇಗೆ ನಿಮಗೆ ದಿಟ್ಟಿಸಿ ನೋಡುತ್ತೆ. ಆ್ಯಸಿಡ್ ನೀವು ಕಣ್ಣಿನಿಂದ ನುಂಗೋ ರೀತಿ ನೋಡುತ್ತಲ್ವ, ನೋಡುತ್ತೆ. ಆ ಥರ ದಿಟ್ಟಿಸಿ ನೋಡ್ತಾ ಅನುಭವಿಸುತ್ತೆ. ಒಬ್ಬರು ಹೇಳಿದ್ರು ಭಾಳ ಚೆನ್ನಾಗಿ ಚಿಂತಕರು, ಯಾವಾಗ ಮಗು ಹೂವು ಅಂತಕ್ಕಂಥ ಫ್ಲವರ್ ಅಂತಕ್ಕಂಥ ಶಬ್ದವನ್ನು ತಿಳ್ಕೊಳ್ತೋ ಆವಾಗ ಫ್ಲವರ್ನ ಅನುಭವಿಸೋದು ಮರ್ತು ಬಿಡ್ತಂತೆ. ನಮ್ಮ ಬುದ್ಧ ಒಂದು ಸರಿ ಏನು ಮಾಡಿದ ಅಂತಂದರೆ, ಅವನು ತನ್ನ ಶಿಷ್ಯರೊಡನೆ ಒಂದು ಹೂತೋಟದಲ್ಲಿ ಓಡಾಡ್ತಾ ಇದ್ದಂತೆ. ಅಲ್ಲೊಂದು ಸುಂದರವಾಗಿರ್ತಕ್ಕಂಥ ಒಂದು ಹೂ ಇತ್ತಂತೆ. ಆ ಹೂವನ್ನು ನೋಡಿಬಿಟ್ಟು ಶಿಷ್ಯರನ್ನ ಕೇಳ್ತಾನಂತೆ, ನಿಮಗೇನು ಅನಿಸುತ್ತೆ, ಎಷ್ಟು ಸುಂದರವಾಗಿದೆಯಲ್ಲ ಹೂವು, ಹೇಗೆ ಅನಿಸುತ್ತೆ ನಿಮಗೆ ಅಂತ. ಅದಕ್ಕೆ ಒಬ್ಬ ಏನು ಮಾಡ್ತಾನೆ, ನೋಡ್ತಾನೆ, ತಿರುಗಿಸಿ ನೋಡ್ತಾನೆ, ಒಂದು ಕವನವನ್ನು ಬರೆದ್ಬಿಟ್ಟಂತೆ ಅದ್ರ ಬಗ್ಗೆ, ಅದರ ಸೌಂದರ್ಯದ ಬಗ್ಗೆ ಒಂದು ಕವನವನ್ನು ಬರೆದಂತೆ. ಆಮೇಲೆ ಇನ್ನೊಬ್ಬ ನೋಡಿದಂತೆ, ಅದನ್ನು ನೋಡಿಬಿಟ್ಟು ಒಂದು ಎಸ್ಸೆ ಬರೆದಂತೆ, ಪ್ರಬಂಧವನ್ನು ಬರೆದಂತೆ ಅದ್ರ ಬಗ್ಗೆ. ಮತ್ತೊಬ್ಬ ಸಾರಿಪುತ್ತ ಅಂತ ಅವನ ಹೆಸರು. ಅವನು ನೋಡಿಬಿಟ್ಟು ಹೀಗೆ ದಿಟ್ಟಿಸಿ ನೋಡಿದಂತೆ, ಈ ಜಸ್ಟ್ ಸ್ಮೈಲ್ಡ್. ಆಗ ಬುದ್ಧ ಹೇಳಿದಂತೆ, ಯು ಆರ್ ದಿ ಓನ್ಲಿ ಪರ್ಸನ್ ಹೂ ಎಕ್ಸ್ಪೀರಿಯನ್ಸ್ಡ್ ಇಟ್ ಅಂತ. ಆ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಕಲೆಯನ್ನು ನಾವು ಕಲಿಬೇಕು ಅಂತ. ಎನಿವೆ, ಈಗ ಎರಡನೇದು, ಇನ್ ಆರ್ಡರ್ ಟು ಅರೈವ್ ಎಟ್ ಹ್ಯಾವಿಂಗ್ ಪ್ಲೆಸರ್ ಇನ್ ಎವ್ರಿಥಿಂಗ್, ಡಿಸೈರ್ ಟು ಹ್ಯಾವ್ ಪ್ಲೆಸರ್ ಇನ್ ನಥಿಂಗ್. ಇನ್ ಆರ್ಡರ್ ಟು ಅರೈವ್ ಎಟ್ ಪೊಸೆಸಿಂಗ್ ಎವ್ರಿಥಿಂಗ್, ಡಿಸೈರ್ ಟು ಪೊಸೆಸ್ ನಥಿಂಗ್. ಶ್ರೀರಾಮಕೃಷ್ಣ ಇದ್ರಲ್ಲ ಅಲ್ಲಿ, ಅವ್ರಿಗೆ ಯಾವುದು ಪೊಸೆಷನ್ ಇಲ್ಲ, ಏನೂ ಇಲ್ಲ. ಆದರೆ ಹಿ ಪೊಸೆಟ್ ಎವ್ರಿಥಿಂಗ್ ವಾಸ್ ದೇರ್ ಅಲ್ವಾ, ಎವ್ರಿಥಿಂಗ್, ಹೋಲ್ ವರ್ಲ್ಡ್ ವಾಸ್ ವಿತ್ ಹಿಮ್. He possessed the whole world. In order to arrive at being everything, desire to be nothing. ಈ ಥರ ಹೇಳಿದ ಅಂದರೆ ಇದು ಕೂಡ ವೈರಾಗ್ಯದ ಭಾವನೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಹೇಳಿಕೆ. ಈಗ ಶಮದಮಾದಿ ಶತಕಕ್ಕೆ ಬರೋಣ. ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಇವು 6 ಗುಣಗಳು. ಈ 6 ಗುಣಗಳು ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮೊದಲಿಂದ ಶಮ ಅಂತಂದ್ಬಿಟ್ರೆ ವಿರಜ್ಯ ವಿಷಯವ್ರಾತಾತ್ ದೋಷದೃಷ್ಟ್ಯ ಮುಹುರ್ಮುಹು ಸ್ವಲಕ್ಷೆ ನೇತಾವಸ್ಥಾ ಮನಸ್ಸಶ್ರಮ ಉಚ್ಯತೆ. ಅಂದರೆ ನಾವು ದೋಷದೃಷ್ಟಿಯನ್ನು ವಿಷಯದಲ್ಲಿ ಇರ್ತಕ್ಕಂಥ ದೋಷಗಳನ್ನೆಲ್ಲವೂ ಕೂಡ ನಾವು ನೋಡಿ ಆ ವಿಷಯದಲ್ಲಿ ಇರ್ತಕ್ಕಂಥ ಆಕರ್ಷಣೆ ಇದೆಯಲ್ಲ, ವೈರಾಗ್ಯ, ನಮ್ಮ ವಿವೇಕ ವೈರಾಗ್ಯ ದೃಢವಾಗಬೇಕು ಅಂತಂದ್ಬಿಟ್ರೆ ಈ ಶಮ ದಮ ಅತ್ಯಂತ ಮುಖ್ಯವಾಗುತ್ತೆ. ಆ ರೀತಿ
ದೋಷದೃಷ್ಟಿಯಿಂದ ಅದನ್ನು ಮತ್ತೆ ಮತ್ತೆ ದೋಷದೃಷ್ಟಿಯಿಂದ ಅದರ ಬಗ್ಗೆ ಇರತಕ್ಕಂಥ ಆಕರ್ಷಣೆ ಇದೆಯಲ್ಲ, ಅದರಿಂದ ಬೇರೆ ಆಗ್ತಕ್ಕಂಥದ್ದು, ಮನಸ್ಸನ್ನು ಅದರಿಂದ ಹಿಂತೆಗೆದುಕೊಳ್ತಕ್ಕಂಥದ್ದು, ಅದು ಶಮ. ವಿವೇಕ ಮತ್ತು ವೈರಾಗ್ಯ ಇವುಗಳನ್ನು ಉಳಿಸ್ಕೊಳ್ಬೇಕು ಅಂತಂದ್ಬಿಟ್ರೆ ಈ ಶಮ ಮತ್ತು ದಮ ಎರಡೂ ಕೂಡ ಮನಸ್ಸಿಗೆ ಬೇಕಾಗುತ್ತೆ. ಆಮೇಲೆ ನಾವು ಎಷ್ಟೋ ಕಷ್ಟಪಟ್ಟು ವಿವೇಕ ವೈರಾಗ್ಯವನ್ನು ಗಳಿಸಿರ್ತೀವಲ್ಲ, ಗಳಿಸಿದ್ದಾಗ ಅದನ್ನು ನಾವು ಕೇರ್ಲೆಸ್ ಆಗಿಟ್ಬಿಟ್ರೆ, ಶಮ ದಮ ಇತ್ಯಾದಿಗಳಿಗೆ ಗಮನ ಕೊಡದೇ ಇದ್ಬಿಟ್ರೆ ನಾವು ಪಡೆದಿರ್ತಕ್ಕಂಥದ್ದನ್ನು ಕೂಡ ಕಳ್ಕೊಂಡ್ಬಿಡ್ತೀವಂತೆ. ಅದಕ್ಕೋಸ್ಕರವಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಎಟರ್ನಲ್ ವಿಜಿಲೆನ್ಸ್ is the price of freedom. Is the price of liberty. Eternal vigilance is the price of liberty. ಅಂದರೆ ಚಿರ ಜಾಗೃತ ಅಂತ ಜಾಗೃತ ಸ್ಥಿತಿ ಇದೆಯಲ್ಲ, ಆ ಬೆಲೆಯನ್ನು ತೆತ್ತು ನಾವು ಸ್ವಾತಂತ್ರ್ಯವನ್ನು ಉಳಿಸ್ಕೊಬೇಕಂತ. ಚಿರ ಅದು ದೇಶಕ್ಕೂ ಅನ್ವಯ ಆಗುತ್ತೆ, ನಮಗೂ ಅನ್ವಯ ಆಗುತ್ತೆ, ವ್ಯಕ್ತಿಗೂ ಅನ್ವಯ ಆಗುತ್ತೆ. ಆ ರೀತಿ ಯಾವಾಗಲೂ ಕೂಡ ಚಿರ ಜಾಗೃತೆಯಿಂದ ಇರಬೇಕಂತೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ ಜ್ಞಾನರತ್ನ ಮಪಾಹಾರಿ ತಸ್ಮಾತ್ ಜಾಗೃತ ಜಾಗೃತ ಅಂತಂದ್ಬಿಟ್ಟು ಎಚ್ಚರಿಸ್ತಾ ಇದ್ದಾರೆ. 3 ಜನ ಕಳ್ಳರಿದ್ದಾರಂತೆ. ಯಾರು? ಕಾಮ, ಕ್ರೋಧ ಮತ್ತು ಲೋಭ. ಇವರು ನಮ್ಮದು ಒಳಗೆ ಇದ್ದಾರಂತೆ, ದೇಹದೊಳಗೆ. ದೇಹೇ ತಿಷ್ಠಂತಿ ತಸ್ಕರ ಅಂದರೆ ಕಳ್ಳರು ಅಂತ. ಈ 3 ಜನ ಕಳ್ಳರಂತೆ, ಅವರು ನಮ್ಮ ದೇಹದೊಳಗೆ ಇದ್ದಾರಂತೆ. ಏನು ಮಾಡ್ತಾರೆ ಅವರು? ಜ್ಞಾನರತ್ನ ಮಪಾಹಾರಿ, ಜ್ಞಾನರತ್ನವನ್ನೇ ಅವರು ಕದ್ಕೊಂಡು ಹೋಗ್ಬಿಡ್ತಾರಂತೆ. ಯಾವ ಬೇಕಾದ್ರೂ ಕದ್ಕೊಂಡು ಹೋಗ್ಬೋದು ನಾವು ಎಚ್ಚರಿಕೆಯಿಂದ ಇಲ್ಲದಿದ್ರೆ. ಆವಾಗ ಅದಕ್ಕೋಸ್ಕರವಾಗಿ ಏನು ಹೇಳ್ತಾರೆ? ತಸ್ಮಾತ್ ಜಾಗೃತ. ನಿದ್ದೆ ಮಾಡ್ತಾ ಇರೋರು ಕೂಡ ಜಾಗೃತರಾಗಿರ್ಬೇಕು. ತಸ್ಮಾತ್ ಜಾಗೃತ. ಆ ರೀತಿ ಎಚ್ಚರಿಕೆಯಿಂದ ಇರಿ, ಅದನ್ನು ಕಳ್ಕೊಬೇಡಿ. ಆ ಎಚ್ಚರಿಕೆಯಿಂದ ಇರಬೇಕು ಅಂತಂದ್ಬಿಟ್ರೆ ಶಮ ದಮ ಎರಡೂ ಕೂಡ ಬೇಕಾಗುತ್ತೆ. ಶಮ ಮನಸ್ಸನ್ನು ಚಂಚಲವಾಯಿತು ಅಂತಂದ್ಬಿಟ್ರೆ ಅದು ಆವಾಗೇನಾಗುತ್ತೆ? ಅದು ವಿಷಯದ ಕಡೆ ಹೊರಟೋಗುತ್ತೆ. ದಮ ಅಂತ ಇಂದ್ರಿಯ ಹೆಚ್ಚು ಚಂಚಲವಾಯಿತು ಅಂತಂದ್ಬಿಟ್ರೆ ಆಮೇಲೆ ನಾವು ಪಡೆದಿದ್ದೆಲ್ಲವೂ ಕೂಡ ಏನಾಗುತ್ತೆ? ಆ ಇಂದ್ರಿಯಗಳು ಎಷ್ಟೋ ವಿಷಯಗಳು ಒಳಗಡೆ ಹೋಗ್ಬಿಟ್ಟು ನಮ್ಮ ಜ್ಞಾನವನ್ನು ಆಕರ್ಷಿಸ್ಕೊಂಡು ಹೋಗ್ಬಿಡ್ತಾರೆ. ಈಗ ಶಮ ಆಯಿತು, ಶಮ ಮನಸ್ಸನ್ನು ನಿಗ್ರಹಿಸ್ತೀರ. ಆಮೇಲೆ ಆ ನಿಗ್ರಹಿಸಿರ್ತಕ್ಕಂಥ ಮನಸ್ಸನ್ನು ಉಳಿಸ್ಕೊಬೇಕು, ಆ ಸ್ಥಿತಿಯನ್ನು ಉಳಿಸ್ಕೊಬೇಕು ಅಂತಂದ್ಬಿಟ್ರೆ ಇಂದ್ರಿಯಗಳನ್ನು ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಮನಸ್ಸು ನಿಗ್ರಹಿಸಲ್ಪಟ್ಟಿದ್ದರೂ ಇಂದ್ರಿಯಗಳು ಚಂಚಲವಾಗಿದ್ದರೆ ಮತ್ತೆ ಅವನತಿ ಉಂಟಾಗುತ್ತದೆ. ಶಾಂತವಾದ ಕೊಳಕ್ಕೆ ಕಲ್ಲು ಎಸೆದಂತೆ ಇದು. ಒಂದು ಶಾಂತವಾಗಿರುತ್ತೆ ಕೊಳ, ಏನು ಅಲೆಗಳು ಇರೋದಿಲ್ಲ, ಕೊಳೆನೂ ಇರೋದಿಲ್ಲ. ಆಮೇಲೆ ಒಂದು ಕಲ್ಲನ್ನು ಎಸೆದ್ಬಿಡುತ್ತೆ. ಎಸೆದ ತಕ್ಷಣ ಇರುತ್ತೆ ಎಲ್ಲ ಅಲೆಗಳು ಬಂದ್ಬಿಡುತ್ತೆ. ಆಮೇಲೆ ಒಳಗಿರತಕ್ಕಂಥ ಮಣ್ಣು ಕೂಡ ಮೇಲಕ್ಕೆ ಬಂದುಬಿಡುತ್ತೆ, ಕೊಳೆ ಆಗಿಬಿಡುತ್ತೆ. ಮೊದಲು ಎಷ್ಟು ಕ್ಲೀನಾಗಿರುತ್ತೆ ಇತ್ತಲ್ವಾ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಂದ್ರಿಯಗಳನ್ನು ನಿಗ್ರಹಿಸ್ತಕ್ಕಂಥದ್ದು ಕೂಡ ಮುಖ್ಯ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸವಂ ಮನಃ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಇಂದ್ರಿಯಗಳು ಎಷ್ಟು ಶಕ್ತಿಶಾಲಿಗಳು ಅಂತಂದ್ಬಿಟ್ರೆ ಒತ್ತಾಯಪೂರ್ವಕವಾಗಿ ಮನಸ್ಸನ್ನು ಎಳ್ಕೊಂಡು ಹೋಗ್ಬಿಡುತ್ತಂತೆ, ಎಲ್ಲಿಗೂ ಎಳ್ಕೊಂಡು ಹೋಗ್ಬಿಡುತ್ತೆ. ನಾವು ಧ್ಯಾನಕ್ಕೆ ಕೂತಾಗ ನಾವು ಅನುಭವಿಸ್ತೀವಿ ಇದನ್ನು ಅಲ್ವಾ? ಯಾವುದೋ ಒಂದು ಶಬ್ದ ಕೇಳಿಸುತ್ತೆ ಕಿವಿಗೆ, ಅದು ಇಂದ್ರಿಯ ಶಬ್ದಗಳು. ಯಾರು ಬಂದರು ಅಂತ ಯೋಚನೆ ಮಾಡೋಕೆ ಮಾಡ್ತೀವಿ. ಅಲ್ಲಿ ಎಲ್ಲಿಗೋ ಹೊರಟೋಗ್ಬಿಡುತ್ತದೆ, ಇಂದ್ರಿಯ ಮನಸ್ಸನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತದೆ. ಸೊ ಕಿಡ್ನ್ಯಾಪಿಂಗ್ ಆ್ಯಕ್ಚುಲಿ ಇಟ್ ಹ್ಯಾಪನ್ಸ್, ಲಿಟ್ರಲಿ ಇಟ್ ಇಸ್ ಕಿಡ್ನ್ಯಾಪಿಂಗ್. ನಾವು ಅಲ್ಲಿರೋದೇ ಇಲ್ಲ, ಎಲ್ಲೋ ಹೊರಟೋಗ್ಬಿಟ್ಟಿರ್ತೀವಿ. ಆಮೇಲೆ ಎಷ್ಟೋ ದೂರ ಆದಮೇಲೆ ಇದು ಎಲ್ಲಿದ್ದೆ ಇಲ್ಲಿ ಬಂದ್ಬಿಟ್ಟಲ್ಲ ಅಂತ ಅಂತಾರೆ. ಹೀಗೆ ಅದಕ್ಕೆ ಇಂದ್ರಿಯಗಳು ಎಷ್ಟು ಬಲಯುತವಾದದ್ದು ಅಂತ ಹೇಳೋದಕ್ಕೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಒಂದು ಶ್ಲೋಕವನ್ನು ಉದಾಹರಿಸ್ತಾರೆ. ಭಾಳ ಚೆನ್ನಾಗಿದೆ. ರಂಗನಾಥ ಅಂದರೆ ಈ ಶ್ಲೋಕ ಬಹಳ ಪ್ರಿಯವಾದದ್ದು. ರಂಗನಾಥ ಅಂದರೆ ಎಷ್ಟೋ ಸತಿ ನಾನು ನೋಡಿದ್ದೀನಿ, ಮೈಸೂರಿಗೆ ಬಂದಾಗಲೆಲ್ಲ ಈ ಶ್ಲೋಕವನ್ನು ಹೇಳ್ತಾ ಇದ್ರು ಅವರು. ಶಬ್ದಾದಿಭಿ ಪಂಚಭಿರೇಕ ಪಂಚತ್ವಮಾಪು ಸುಗಣೇನ ಬದ್ಧಾಃ ಕುರಂಗ ಮಾತಂಗ ಪತಂಗ ಮೀನ ಮೃಂಗಾನರ ಪಂಚಮಿ ವಂಚಿತ ಕಿಂ. ಎಷ್ಟು ಚೆನ್ನಾಗಿದೆ ಅದು. ಕಾವ್ಯ ದೃಷ್ಟಿಯಿಂದಲೂ ಕೂಡ ಚೆನ್ನಾಗಿದೆ, ವಿಷಯದ ದೃಷ್ಟಿಯಿಂದಲೂ ಕೂಡ ಚೆನ್ನಾಗಿದೆ ಅದು.
ಶಬ್ದ ಮುಂತಾದವುಗಳು ಪಂಚ 5 ಇವೆ. ಒಂದೊಂದಕ್ಕೂ ಕೂಡ ಇಂದ್ರಿಯ ವಿಷಯಗಳು. ಶಬ್ದ ಯಾವುದಕ್ಕೆ? ಕಿವಿಗೆ. ರೂಪ ಯಾವುದಕ್ಕೆ? ಕಣ್ಣಿಗೆ. ನಾಲಿಗೆ ಯಾವುದಕ್ಕೆ? ರುಚಿಗೆ. ಹಾಗೆ ಸ್ಪರ್ಶ ಯಾವುದಕ್ಕೆ? ಚರ್ಮ ಯಾವುದಕ್ಕೆ? ಸ್ಪರ್ಶ. ಮೂಗು ಯಾವುದಕ್ಕೆ? ಘ್ರಾಣ. ಈ ರೀತಿ 5 ವಿಷಯಗಳಿದೆ. ಪ್ರತಿಯೊಂದು ಇಂದ್ರಿಯಕ್ಕೂ ಸಂಬಂಧಪಟ್ಟಂತೆ ಇಂದ್ರಿಯಗಳು 5 ಇದೆ. ಶಬ್ದಾದಿಭಿ ಪಂಚಭಿರೇವ ಪಂಚ. ಪ್ರತಿಯೊಂದಕ್ಕೂ ಕೂಡ 5 ವಿಷಯಗಳು. ಪ್ರತಿಯೊಂದು 5 ಇಂದ್ರಿಯಗಳಿಗೆ 5 ವಿಷಯಗಳಿದೆ. ಪಂಚತ್ವಮಾಪುಹು ಸ್ವಗುಣೇನ ಬದ್ಧಾಃ. ಅದು ಈ 5 ಪ್ರಾಣಿಗಳು ಈ ಯಾವುದೋ ಒಂದೊಂದಕ್ಕೆ ಬದ್ಧರಾಗ್ಬಿಟ್ಟು ಅವರು ಪಂಚತ್ವಮಾಪುಹು ಅಂತಂದ್ಬಿಟ್ಟು ಪ್ರಾಣ ಕಳ್ಕೊಂಡ್ಬಿಟ್ರಂತೆ. 5 ಪ್ರಾಣಿಗಳು ಒಂದೊಂದು ಇಂದ್ರಿಯಕ್ಕೆ ಬದ್ಧರಾಗಿ. ಪಂಚತ್ವಮಾಪುಹು ಸ್ವಗುಣೇನ ಬದ್ಧ. ಒಂದೊಂದು ಇಂದ್ರಿಯಕ್ಕೆ ಬದ್ಧರಾಗ್ಬಿಟ್ಟು ಅವರು ಆ ಪ್ರಾಣಿಗಳು ಅವ್ರು ತಮ್ಮ ಜೀವನವನ್ನು ಕಳ್ಕೊಂಡ್ಬಿಟ್ರಂತೆ, ಸದೋಗ್ಬಿಟ್ರಂತೆ. ಯಾವ್ಯಾವುದವು? ಕುರಂಗ ಅಂದರೆ ಅದು ಜಿಂಕೆ. ಕುರಂಗ ಅಂದರೆ ಜಿಂಕೆಗೆ ಅದು ಶಬ್ದ. ಜಿಂಕೆಗೆ ಶಬ್ದ. ಅದು ಶಬ್ದ ಭಾಳ ಸೂಕ್ಷ್ಮ. ಅದಕ್ಕೆ ಯಾರೋ ಜಿಂಕೆ ಹೇಗೆ ಹಿಡಿತಾರೆ ಅಂತ ಅಂದ್ಬಿಟ್ರೆ ಅದು ಏನೋ ಒಂದು ರೀತಿ ಶಬ್ದ ಮಾಡ್ತಾರಂತೆ. ಶಬ್ದ ಮಾಡಿದಾಗ ಏನಾಗುತ್ತೆ, ಅದು ಆಕರ್ಷಕ ಆಗೋಗ್ಬಿಟ್ಟು ಆ ಶಬ್ದದ ಕಡೆ ಹೋಗುತ್ತಂತೆ. ಆಮೇಲೆ ಏನು ಬೇಡ ಏನು ಮಾಡ್ತಾನೆ, ಅದನ್ನ ಹಿಡ್ಕೊಂಡು ಹೊರಟೋಗ್ಬಿಡ್ತಾನೆ. ಕತೆ ಮುಗೀತು. ಕುರಂಗ. ಆಮೇಲೆ ಮಾತಂಗ ಆನೆ ಅಂತಂದ್ಬಿಟ್ಟು ಸ್ಪರ್ಶ ಸುಖ. ಅದಕ್ಕೆ ಸ್ಪರ್ಶ ಮುಖ್ಯ. ಹೆಣ್ಣಾನೆಯನ್ನು ಪಕ್ಕದಲ್ಲಿ ಇಟ್ಬಿಡ್ತಾರಂತೆ. ಪಕ್ಕದಲ್ಲಿ ಇಟ್ಬಿಟ್ಟು ಅದು ಟಚ್ ಆಗಿರುತ್ತೆ. ಆಮೇಲೆ ಏನು ಮಾಡಿದ್ರು ಕೂಡ ಅದು ಹಿಡಿಯೋಕೆ ಬರ್ತಾರೆ ಅವರು, ಅದನ್ನು ಸ್ಪರ್ಶ ಸುಖವನ್ನು ಅದು ಬಿಡೋಕ್ಕೆ ಮನಸ್ಸಿಲ್ಲ. ಅದು ಅಲ್ಲೇ ನಿಂತ್ಕೊಳ್ಳುತ್ತಂತೆ. ಆಮೇಲೆ ಏನು ಮಾಡ್ತಾರೆ, ಇವರು ಗಡ್ಡ ಹಾಕ್ಬಿಟ್ಟು ಅದನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆತ್ಮತಂಗ. ಇದು ಸ್ಪರ್ಶ ಸುಖದಿಂದ ಆಗ್ತಕ್ಕಂಥದ್ದು. ಅಂದರೆ ತೊಗಿಂದ್ರಿಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕುರಂಗ ಯಾವುದಕ್ಕೆ? ಶಬ್ದಕ್ಕೆ. ಆಮೇಲೆ ಪತಂಗ ರೂಪ. ಪತಂಗ ಏನು ಮಾಡುತ್ತೆ ಅಂತಂದ್ಬಿಟ್ಟು ದೀಪದ ಹುಳ. ಅದು ರೂಪ ನೋಡ್ಬಿಟ್ಟು, ಬೆಂಕಿಯ ರೂಪ ನೋಡ್ಬಿಟ್ಟು, ದೀಪ ರೂಪ ನೋಡ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಬಿತ್ತು ಸತ್ತೋಗ್ಬಿಡುತ್ತೆ ಪತಂಗ. ಮೀನ ಬಾಯಿ ರುಚಿ. ಅದು ಮೀನನ್ನು ಹೇಗೆ ಹಿಡಿತಾರೆ ಅಂತಂದ್ಬಿಟ್ರೆ ಒಂದು ಹುಳ ಹಾಕ್ಬಿಟ್ಟು, ಗಾಳಕ್ಕೆ ಹುಳ ಹಾಕ್ಬಿಟ್ಟು ಬಿಡ್ತಾರೆ. ಅದು ಹುಳದ ರುಚಿಗೆ ಅದು ಬಂದ್ಬಿಟ್ಟು ಅದನ್ನು ಹಿಡ್ಕೊಂಡ್ಬಿಡುತ್ತೆ. ಆಮೇಲೆ ತಕ್ಷಣ ಎಳ್ಬಿಟ್ಟು ಮುಗೀತು. ಅದರ ಕತೆ ಮುಗೀತು. ಬಾಯಿ ರುಚಿ. ಆಮೇಲೆ ಭೃಂಗ ಏನು ಮಾಡುತ್ತೆ ಅಂತಂದ್ಬಿಟ್ರೆ ದುಂಬಿ. ಅದು ಯಾವುದಿದು? ವಾಸನೆ, ಘ್ರಾಣ. ಈ ಹೂವಿನ ಘ್ರಾಣಕ್ಕೆ ಬಲಿಯಾಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅದನ್ನು ಮಕರಂದವನ್ನು ಹೀರ್ತಾ ಹೋಗುತ್ತಂತೆ. ಆಮೇಲೆ ಹೂವು ಮುಚ್ಕೊಂಡು ಹೋಗ್ಬಿಡುತ್ತಂತೆ. ಆಮೇಲೆ ಅದು ಅಲ್ಲೇ ಸತ್ತು ಹೋಗ್ಬಿಡುತ್ತಂತೆ. ಇದು ಘ್ರಾಣ. ಈ ರೀತಿ ಒಂದೊಂದು ಪ್ರಾಣಿಗಳು ಕೂಡ ಒಂದೊಂದು ಇಂದ್ರಿಯಗಳಿಗೆ ಬದ್ಧರಾಗ್ಬಿಟ್ಟು ಅವು ತಮ್ಮ ಜೀವನವನ್ನು ಕಳ್ಕೊಂಡ್ಬಿಡ್ತಾವಂತೆ. ಹಾಗಿರುವಾಗ ಎಲ್ಲ ಇಂದ್ರಿಯಗಳು ಕೂಡ ಜಾಗೃತವಾಗಿರುತ್ತೆ ಅಂತ ಮನುಷ್ಯನ ಗತಿ ಏನು ಮಾಡ್ತಾರೆ? ಎಲ್ಲ ಇಂದ್ರಿಯಗಳು ಅಷ್ಟೊಂದು ಪಟುತ್ವದಿಂದ ಕೂಡಿರ್ತಕ್ಕಂಥ ಮನುಷ್ಯನಲ್ಲಿ ಅವನ ಗತಿ ಏನು ಅಂತ. ಅದಕ್ಕೋಸ್ಕರ ನಾವು ಇಂದ್ರಿಯಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೋಸ್ಕರ ನಾವು ಯತೀಶ್ವರ ಅಂದ್ರೆ ಭಾಳ ಹೇಳ್ತಾ ಇದ್ರು, ಭದ್ರಂಕರಣ ಶಾಂತಿ ಮಂತ್ರ ನಮಗೆ ಗೊತ್ತಾಗಿಲ್ಲ. ಯಾವಾಗಲೂ ಕೂಡ ಕಿವಿ, ಇಂದ್ರಿಯ ಇತ್ಯಾದಿಗಳ ಮೂಲಕ ನಾವು ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಸವಿಯಬೇಕು, ಅನುಭವಿಸಬೇಕು ಅಂತಕ್ಕಂಥದ್ದು. ಪ್ರಜ್ಞಾಪೂರ್ಣರಾಗಿದ್ದರೆ ಇಂದ್ರಿಯಗಳ ಪ್ರಭಾವ ಕಡಿಮೆ ಆಗುತ್ತದೆ. ವೈರಾಗ್ಯದ ತೈಲವನ್ನು ಮನಸ್ಸಿಗೆ ಬಳಿದಿರಬೇಕು. ಆವಾಗ ನಾವು ಎಲ್ಲ ಸಮಯದಲ್ಲೂ ವೈರಾಗ್ಯ ತೈಲ ನಮ್ಮ ಮನಸ್ಸಿನಲ್ಲಿ ಇದ್ದರೆ, ಆ ತೈಲ ಇದ್ದರೆ ಆಗ ನಾವು ಇಂದ್ರಿಯಗಳಿಂದ ನಾವು ಏನು ಮಾಡಿದರೂ ಕೂಡ, ನೋಡಿದರೂ ಕೂಡ ಆ ತೈಲ ಮನಸ್ಸಿಗೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ವಿಚಾರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಪ್ರಜ್ಞಾಪೂರ್ಣರಾಗಿ ನಾವು ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಒಂದು ಸತಿ ಈ ಸಾಕು ನಾಯಿ ಇತ್ತಂತೆ, ಹೇಳಿದ ಗೊತ್ತಿಲ್ಲ. ಸಾಕು ನಾಯಿ ಇತ್ತಂತೆ. ಅದು ಒಂದು ದಿವಸ ಬೀದಿ ನಾಯಿಗಳನ್ನೇ ಮಾತಾಡ್ತಾ ಇತ್ತಂತೆ. ಮನೆ ಮಾತುಕತೆ ಆಗ್ತಾ ಇರುವಾಗ ಸಾಕು ನಾಯಿ ಹೇಳ್ತಂತೆ, ನನ್ನ ಮಾಸ್ಟರ್ ಇದ್ದಾರಲ್ಲ ಯಜಮಾನ, ಅವನು ಚೆನ್ನಾಗಿ ಕಂಟ್ರೋಲ್ ಮಾಡಿಬಿಟ್ಟಿದ್ದು ನಾನು ಅಂತ. ಕಂಪ್ಲೀಟ್ಲಿ ಅಂತಾರೆ ಮೈ ಕಂಟ್ರೋಲ್ ಅಂತ. ಅದು ಹೇಗೆ ಸಾಧ್ಯ ಆಯಿತು ನಿನಗೆ?
ಅಂತ ಬೀದಿ ನಾಯಿ ಕೇಳ್ತಂತೆ. ನೋಡು ಹೇಗೆ ಅಂತ ಅಂದ್ಬಿಟ್ರೆ, ನಾನು ಅವ್ರು ಆಟ ಆಡ್ತಾ ಇರ್ತಾರೆ, ನಾವು ಚೆಂಡನ್ನು ತಂದುಕೊಟ್ಟ ತಕ್ಷಣ ಅವನೊಂದು ಬಿಸ್ಕತ್ ತಂದು ಕೊಡಲೇಬೇಕು. ಆ ರೀತಿ ಅವ್ರಿಗೆ ನಾನು ಟ್ರೈನಿಂಗ್ ಕೊಡ್ತಿದ್ದೀನಿ. ಹಾಗೇನೆ ನಾವೇನು ಮಾಡ್ತೇವೆ, ನಾವು ಇಂದ್ರಿಯ ಎಲ್ಲ ನಮ್ಮ ವರ್ಷದಲ್ಲಿದ್ದೇವೆ ಅಂತ ಅಂದ್ಕೊಂಡಿರ್ತೀವಿ. ನಾವು ಎಷ್ಟಾಗಿದೆ ನಮ್ಗೆ ಗೊತ್ತಿರೋದಿಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಆ ಇಂದ್ರಿಯಗಳು ಹೇಳ್ತಾ ಇರ್ತೇವೆ, ಓ ನೀನು ಚೆನ್ನಾಗಿ ನನ್ಕೊಂಡು. ಈಗ ಉಪರತಿ ಈ ಉಪರತಿಗೆ ಶಂಕರಾಚಾರ್ಯರು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ತುಂಬ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು. ಬಾಹ್ಯ ಅನಾಲಂಬನಂ ವೃತ್ತೇಹೇ ಯೇಷೋಪರತಿರುತ್ತಮ ಅಂತ ಹೇಳ್ತಾರೆ. ಬಾಹ್ಯ ವಿಷಯಗಳಿಗೆ ಯಾವುದೇ ಬೇಕಾದರೂ ಆಗಲಿ, ಬಾಹ್ಯ ವಿಷಯಗಳನ್ನು ಅವಲಂಬಿಸದೆ ನಾವು ಇರ್ತಕ್ಕಂಥದ್ದು, ಇದೇ ಉತ್ತಮವಾಗಿರ್ತಕ್ಕಂಥ ಉಪರತಿ ಅಂತ ಅಂದ್ಬಿಟ್ಟು. ನಾವು ಎಷ್ಟೊಂದು ಬಾಹ್ಯ ವಿಷಯಗಳಿಗೆ ನಾವು ಅವಲಂಬಿತರಾಗಿರ್ತೀವಿ, ಹೆಸರು, ಕೀರ್ತಿ, ಪ್ರಶಂಸೆ ಇತ್ಯಾದಿಗಳಿಗೆ ತುಂಬ ನಾವು ಆ ವಿಷಯಗಳಿಗೆ ನಾವು ಬದಲಾಗಿಬಿಟ್ಟಿರ್ತೀವಿ. ಆ ಆಲಂಬನೆಗಳು ಬಿಟ್ಬಿಟ್ಟು ನಾವಾಗಿರ್ತಕ್ಕಂಥದ್ದು, ಎಲ್ಲ ಆಲಂಬನೆಗಳನ್ನು ಬಿಟ್ಬಿಟ್ಟು ನಾವು ಸೈಕಾಲಜಿಕಲಿ ಬೀಯಿಂಗ್ ಇಂಡಿಪೆಂಡೆಂಟ್. ಫಿಸಿಕಲಿ ಮೇ ನಾಟ್ ಬಿ ಪಾಸಿಬಲ್, ಇಟ್ಸ್ ನಾಟ್ ಪಾಸಿಬಲ್ ಆ್ಯಕ್ಚುಲಿ. ಸೈಕಲಾಜಿಕಲಿ, ಇಮೋಷನಲಿ ಬೀಯಿಂಗ್ ಇಂಡಿಪೆಂಡೆಂಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಇಲ್ಲದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ನಮ್ಮ ಎಲ್ಲ ಶಕ್ತಿಯು ಕೂಡ ಹೊರಟೋಗ್ಬಿಡುತ್ತೆ. ವಿ ಎಲಿನೇಟ್ ಅವರ್ ಸೆಲ್ಸ್, ನಮ್ಮಿಂದ ನಾವು ದೂರ ಆಗ್ಬಿಡ್ತೀವಿ. ನಾವು ಪ್ರಶಂಸೆಯನ್ನು ಬಯಸೋದ್ರ ಅರ್ಥ ಏನಂತಂದರೆ, ಐ ವಾಂಟ್ ಟು ರಿಮೈನ್ ನಾಟ್ ವಿತ್ ಮೈ ಸೆಲ್ಫ್, ಐ ವಾಂಟ್ ಟು ರಿಮೈನ್ ಇನ್ ಸಂಬಡಿ ಎಲ್ಸಸ್ ಮೈಂಡ್. ಬೇರೆಯವ್ರ ಮನಸ್ಸಿನಲ್ಲಿ ನಾವು ಇರೋದಕ್ಕೆ ಇಷ್ಟಪಡ್ತೀವಿ. ಅವ್ರು ನನ್ನನ್ನು ಗುರುತಿಸಬೇಕು, ಅವ್ರು ನನ್ನ ಪ್ರಶಂಸೆ ಮಾಡಬೇಕು, ಅವ್ರು ನನ್ನನ್ನು ಮರಿಬಾರ್ದು ಅಂತ. ನಾನು ಒಂದು ಘಟನೆ ಹೇಳಿದ್ದೀನಿ ನಾನು ಅನೇಕ ಸರಿ, ಇದು ಬೇರೆಯವರು ಇರೋದ್ರಿಂದ ಹೇಳ್ತೀನಿ. ನಾನು ಮೈಸೂರಿನಿಂದ ನಾನು TC ಹೋಗಬೇಕಾಯಿತು, ಟ್ರೈನಿಂಗ್ ಸೆಂಟ್ರಿಗೆ ಹೋಗಬೇಕಾಯಿತು. ಅಲ್ಲೊಬ್ಬರು ಸೀನಿಯರ್ ಮಾಂಕಿದ್ರು. ಅವ್ರಿಗೆ ನನಗೆ ತುಂಬ ತುಂಬ ಪರಿಚಯ. ಅವರಿಗೆ ಹೋಗೋದಕ್ಕೆ ಮುಂಚೆ ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳಿದೆ, ಸ್ವಾಮೀಜಿ ನನ್ನನ್ನು ಮರಿಬೇಡಿ ಸ್ವಾಮೀಜಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಹೋಗ್ರಿ ನನ್ನ ದೇವರನ್ನ ಯಾವಾಗ ನೆನೆಸ್ಕೊಳ್ಳೋಕ್ಕಾಗೋದಿಲ್ಲ, ನಿಮ್ಮನ್ನು ನನಗೆ ಎಷ್ಟು ವರ್ಷ ಆಯಿತು, ನನಗೆ ಇನ್ನೂ ಅದು ನೆನಪಿದೆ ಆ ಘಟನೆ. ಅಂದರೆ ನಾವೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇನ್ನೊಬ್ಬರ ಮನಸ್ಸಿನಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ, ನನ್ನೆಲ್ಲ ಇರೋದಕ್ಕೆ ಇಷ್ಟಪಡೋದಿಲ್ಲ, ಇನ್ನೊಬ್ಬರ ಮನಸ್ಸಿನಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ. ಇದು ಕಾಲ್ಡ್ ಸೆಲ್ಫ್ ಏಲಿಯನೇಷನ್. ಸೈಕಾಲಜಿನಲ್ಲಿ ಇದು ಭಾಳ ವೆರಿ ಇಂಪಾರ್ಟೆಂಟ್ ಐಡಿಯಾ. ಶ್ರೀರಾಮಕೃಷ್ಣರು ಒಂದು ಹಾಡು ಹೇಳ್ತಾ ಇದ್ರು, ಬೆಂಗಾಲಿ ಹಾಡು, ಅಪನಾತೆ ಅಪನೆ ಥೇಕೋಮನ್ ಜೇವನಾಕೋ ಕಾರೋ ಕೊರೆ. ಮನಸ್ಸೇ ನಿನ್ನ ಮನೆಯಲ್ಲೇ ನೀನಿರು, ಬೇರೆಯವ್ರ ಮನೆಗೆ ಹೋಗಬೇಡ ಅಂತ ಅಷ್ಟೇ. ಬೇರೆಯವ್ರ ಮನೆಗೆ ಹೋಗಬೇಡ, ಅಲ್ಲಿರೋದಕ್ಕೆ ಇಷ್ಟಪಡಬೇಡ, ನಿನ್ನ ಮನೆಯಲ್ಲೇ ನೀನಿರು, ಯಾವಾಗಲೂ ಕೂಡ ಸ್ವಸ್ಥವಾಗಿರು. ಅದಕ್ಕೆ ಸಂಸ್ಕೃತದಲ್ಲಿ ಸ್ವಸ್ಥ ಅಂತಂದ್ಬಿಟ್ಟೆ ತನ್ನಲ್ಲಿ ತಾನಿರೋದು ಅಂತ. ಯಾವಾಗ ಒಬ್ಬ ತನ್ನಲ್ಲಿ ತಾನಿರ್ತಾನೋ ಅವನು ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಆರೋಗ್ಯವಂತವಾಗಿರ್ತಾನೆ. ಸ್ವಸ್ಥ, ಇದು ಭಾಳ ಚೆನ್ನಾಗಿ, ಸ್ವಸ್ಥ ಅಂತಕ್ಕಂಥ ಶಬ್ದ ಚೆನ್ನಾಗಿದೆ. ಸ್ವಸ್ಥ ಅಂದರೆ ಆರೋಗ್ಯವಂತವಾಗಿರೋದು ಅಂತ, ಸ್ವಸ್ಥನಾಗಿರೋದು ಅಂತ. ಆ ಸ್ವಸ್ಥ ಅನ್ನೋದನ್ನೇ ಆ ವರ್ಡ್ ಇಟ್ ಸೆಲ್ಫ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಆ ರೀತಿ ಎಷ್ಟೊಂದು ನಮ್ಮಲ್ಲಿ ಆಸೆ ಇರುತ್ತೆ ಅಂತಂದ್ಬಿಟ್ರೆ, ಬೇರೆಯವರ ಪ್ರಶಂಸೆ ಮಾಡಬೇಕು, ಬೇರೆಯವ್ರ ಮನಸ್ಸಲ್ಲಿ ಇರಬೇಕು ಅಂತ ಇರುತ್ತೆ ಅಂತಂದ್ಬಿಟ್ರೆ, ಒಂದು ಉದಾಹರಣೆಯನ್ನು ಹೇಳ್ತೀನಿ ನಡೆದಿರ್ತಕ್ಕಂಥದ್ದು. ಭಾಳ ಹಿಂದೆ, ನಿಮಗೆಲ್ಲ ಎಷ್ಟು ಗೊತ್ತಿಲ್ಲ ಅಂತ ಅನಿಸುತ್ತೆ, ವಯಸ್ಸಾದವರಿಗೆ ಗೊತ್ತಿರುತ್ತೆ. ಮಂಡಲ್ ಕಮಿಷನ್ ರಿಪೋರ್ಟ್ ಅಂತ ಬಂದಿತ್ತು. ಯಂಗ್ಸ್ಟರ್ಸಿಗೆ ಗೊತ್ತಿರೋದಿಲ್ಲ ಅದು. ಮಂಡಲ್ ಕಮಿಷನ್ ರಿಪೋರ್ಟ್ ಅಂತ VP ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ವಾ, ಆ ಸಂದರ್ಭದಲ್ಲಿ ಅದು ರಿಸರ್ವೇಷನ್ಗೆ ಸಂಬಂಧಪಟ್ಟಿತ್ತು. ಹಾಗೂ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಅನೇಕ ವಿದ್ಯಾರ್ಥಿಗಳು
ಅವ್ರು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡ್ಬಿಟ್ಟು ಸುತ್ತೋಗ್ಬಿಡ್ತಾರೆ. ಅನೇಕರು ಬೀದಿ ಹೋಗೋದು, ಕೆರೋಸಿನ್ ಸುರಿಸ್ಕೊಳ್ಳೋದು, ಬೆಂಕಿ ಹಾಕ್ಕೊಳ್ಳೋದು, ಈ ಥರ ಒಂದು ಎಜುಕೇಷನ್ ಶುರು ಆಗ್ಬಿಡ್ತು ಅಲ್ವಾ? ನಿಮಗೆಲ್ಲ ನೆನಪಿಲ್ಲ ಮಾಡೋದು. ಅದೇ ಬಿಗ್ ಇವೆಂಟ್, ಭಾಳ ದೊಡ್ಡ ಇದಾಗ್ಬಿಟ್ಟಿತ್ತು ಅದು. ಕೆಲವರು ಸೈಕಾಲಜಿಸ್ಟು ಯಾಕೆ ಈ ಥರ ಮಾಡಿದ್ರು ಇವರು, ಇಷ್ಟೊಂದು ಅತಿರೇಕಕ್ಕೆ ಹೋಗ್ತಾರಲ್ಲ ಯಾಕೆ ಅಂತ, ಇಷ್ಟೊಂದು ಅತಿರೇಕಕ್ಕೆ ಹೋಗ್ತಾರಲ್ಲ ಯಾಕೆ, ಅದನ್ನು ಅವರು ಸ್ಟಡಿ ಮಾಡಬೇಕಾಗಿತ್ತು. ಸ್ಟಡಿ ಮಾಡ್ತಾ ಮಾಡ್ತಿಲ್ಲ ಅನೇಕ ಘಟನೆಗಳನ್ನೆಲ್ಲ ಅವರು ವಿಶ್ಲೇಷಣೆ ಮಾಡಿದರು, ನೋಡಿದರು, ತಿಳ್ಕೊಂಡ್ರು, ಎಲ್ಲ ವಿಚಾರಿಸಿದ್ರು, ಎಲ್ಲ ಮಾಡಿದರು. ಅವರೊಬ್ಬರು ನಿರ್ಣಯ ಏನು ಅಂತಂದ್ಬಿಟ್ರೆ, ನಮ್ಮ ಹೆಸರು ನ್ಯೂಸ್ ಪೇಪರ್ ಬರಬೇಕು. ಎಷ್ಟು ಎಷ್ಟು ಡ್ರಾಸ್ಟಿಕ್ ಆ್ಯಕ್ಷನ್ ತಗೋತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದು ಒಂದು ಉದಾಹರಣೆ ಕೊಟ್ಟರು ಯಾರು ಅದಕ್ಕೆ. ಅಲ್ಲಿ ನಾನೊಂದು ಆರ್ಟಿಕಲ್ ಓದಿದ್ದೆ ಇದ್ರ ಬಗ್ಗೆ ಅವಾಗ. ಅದರಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಟಿ ವಿ ನೋಡ್ತಾ ಇದ್ದಾರೆ. ಟಿ ವಿನ ನೋಡ್ತಾ ಒಬ್ಬ, ಅದರಲ್ಲಿ ಈ ನ್ಯೂಸ್ ಬಂದಿದೆ, ಒಬ್ಬ ಹುಡುಗ ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಯುವಕನ ಯುವತಿನ ಯಾರೊಬ್ಬರು, ಅವನು ರಸ್ತೆ ಹೋಗ್ಬಿಟ್ಟು ಕೆರೋಸಿನ್ ಸುರ್ಕೊಂಡ್ಬಿಟ್ಟು ಅವನು ಬೆಂಕಿ ಹಾಕ್ಕೊತಾನೆ. ಎಲ್ಲ ಬರ್ತಾರಂತೆ, ಎಲ್ಲ ಬಂದ್ಬಿಟ್ಟು ಬೆಂಕಿ ಹಾರಿಸೋ ಪ್ರಯತ್ನ ಪಡ್ತಾರಂತೆ, ಎಲ್ಲ ಮಾಡ್ತಾರೆ, ನೀರು ಹಾಕ್ತಾರೆ, ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆಸ್ಪತ್ರೆ ಸೇರ್ತಾರೆ. ಅಷ್ಟೊಂದು ಎಲ್ಲರ ಗಮನ ಬಂತಲ್ಲ ಅಲ್ಲಿಗೆ. ನೋಡ್ತಾರೆ. ಅದನ್ನು ನೋಡ್ಬಿಟ್ಟು ನೋಡ್ತಾ ಇದ್ದಂಥ ಒಂದು ಯುವತಿ, ಆ ಮನೆಯಲ್ಲಿದ್ದು ಯುವತಿ, ಅದೆಲ್ಲ ನೋಡಿ ಆದಮೇಲೆ ಅವಳು ಟೆರೆಸಿಗೆ ಹೋಗ್ತಿದ್ದೆ. ಟೆರೆಸಿಗೆ ಹೋಗ್ಬಿಟ್ಟು ಕೆರೋಸಿನ್ ಸುರ್ಕೊಂಡ್ಬಿಟ್ಟು ಬೆಂಕಿ ಹಾಕ್ತಾರೆ. ಆಮೇಲೆ ಎಲ್ಲ ಗೊತ್ತಾಗುತ್ತೆ ಇವರಿಗೆಲ್ಲ ಎಲ್ಲ ಓಡ್ತಾರೆ, ಎಲ್ಲ ಓಡ್ತಾರೆ, ಎಲ್ಲ ಓಡ್ಬಿಟ್ಟು ಬೆಂಕಿ ಹಾಕ್ತಾರೆ, ಎಲ್ಲ ಮಾಡ್ತಾರೆ. 60% ಬರ್ಬೋದು ಅಷ್ಟೇ. ಆಮೇಲೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸ್ಕೊಂಡು ಅನ್ಕಾನ್ಸಿಯಸ್ ಆಗಿರ್ತಾಳೆ ಅವಳು. ಆಮೇಲೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಸ್ಲೋಲಿ ಈ ರೀಗೇನ್ಸ್ ಕಾನ್ಷಿಯಸ್ನೆಸ್. ಅವ್ರು ಈಗೇನು ಕಾನ್ಷಿಯಸ್ನೆಸ್ ಬಂದಮೇಲೆ ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಇದು ನ್ಯೂಸ್ ಪೇಪರ್ನಲ್ಲಿ ಬಂದಿದೆ ಘಟನೆ ಅಂತ. ನ್ಯೂಸ್ ಪೇಪರ್ ಬಂದಿದೆ. ವಾಟ್ ಎ ಪ್ಯಾಥೆಟಿಕ್ ಕಂಡೀಷನ್ ಯೋಚನೆ ಮಾಡಿ. ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ನಾವು ಈ ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ. ಮುಂದಕ್ಕೆ ಹೋಗೋಣ. ತಿತಿಕ್ಷೆ ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಸಹನಂ ಸರ್ವ ದುಃಖಾನಾಂ, ಎಲ್ಲ ದುಃಖಗಳನ್ನು ಕೂಡ ನಾವು ಸಹಿಸಬೇಕು. ಹೇಗೆ ಸಹಿಸಬೇಕು? ಸುಮ್ಮನೆ ಬಾಹ್ಯವಾಗಿ ಸಹಿಸ್ತಕ್ಕಂಥದ್ದಲ್ಲ. ಅಪ್ರತೀಕಾರಪೂರ್ವಕಂ, ಪ್ರತೀಕಾರ ಇರಬಾರ್ದು ಅಂತ, ಇನ್ನರ್ ರಿಯಾಕ್ಷನ್ ಇರಬಾರ್ದು. ರಿಯಾಕ್ಷನ್ ಇಲ್ಲದೇ ನಾವು ಅದನ್ನು ಸಹಿಸ್ಕೊಬೇಕು. ಚಿಂತಾ ವಿಲಾಪರಹಿತಂ, ಅದರ ಬಗ್ಗೆ ಚಿಂತನೆ ಮಾಡಬಾರ್ದಂತೆ, ದುಃಖಿಸಲೂಬಾರದಂತೆ. ವಿಲಾಪ ತಲೆ ಮೇಲೆ ಕೈ ಎತ್ಕೊಂಡು ಅಯ್ಯೋ ಶೋಕಿಸ್ತಾ ಕೂತ್ಕೊಳ್ಳಬಾರ್ದು. ಹೀಗೆ ಯಾವುದೇ ಶೋಕನೂ ಇಲ್ಲದೇ, ಚಿಂತಾ ವಿಲಾಪವಿಲ್ಲದೇ ಹೊರಗಿನ ಆಗ್ತಕ್ಕಂಥ ತೊಂದರೆಗಳು, ತಾಪತ್ರಯಗಳನ್ನು ಸಹಿಸ್ತಕ್ಕಂಥ ಒಂದು ಸಾಮರ್ಥ್ಯ. ಆ ಸಾಮರ್ಥ್ಯ ಯಾವುದರಿಂದ ಬರುತ್ತೆ ಅಂದರೆ ದೃಢವಾಗಿರ್ತಕ್ಕಂಥ ಚಾರಿತ್ರ್ಯದಿಂದ ಬರ್ತಕ್ಕಂಥದ್ದು. ಆ ರೀತಿ ಸಹನೆ ಅತ್ಯಂತ ಮುಖ್ಯ ಅಂತ ಹೇಳೋದಕ್ಕೆ ಭಾಳ ಪಾಪ್ಯುಲರ್ ಒಂದು ಇದಿದೆ, ಕಥೆ ಇದೆ. ನಿಮಗೆಲ್ಲ ಎಷ್ಟೋ ಜನ ಕೇಳಿರ್ತೀರ. ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನದಲ್ಲಿ ಒಳಗಡೆ ವಿಗ್ರಹ ಇರುತ್ತೆ, ಕಲ್ಲಿನ ವಿಗ್ರಹ ಇರುತ್ತೆ. ಅದನ್ನೆಲ್ಲ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಕೆಳಗಡೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮೆಟ್ಲಿರುತ್ತೆ. ಆ ಮೆಟ್ಲನ್ನೆಲ್ಲ ತುಳ್ಕೊಂಡು ಹೋಗ್ತಾರೆ. ಅದು ಕಲ್ಲಿಂದೆ, ವಿಗ್ರಹನೂ ಕಲ್ಲಿಂದೆ, ಮೆಟ್ಲು ಕಲ್ಲಿಂದೇನೆ. ಒಂದು ದಿವಸ ಆ ಮೆಟ್ಲು ಆ ವಿಗ್ರಹವನ್ನು ಕೇಳ್ತಂತೆ, ನೋಡಪ್ಪ, ನಾವು ಇಬ್ಬರೂ ಕೂಡ ಒಂದೇ ಬಂಡೆಯಿಂದ ಬಂದವರು, ನಿನ್ನನ್ನೆಲ್ಲರೂ ಕೂಡ ಪೂಜೆ ಮಾಡ್ತಾರೆ, ನನ್ನನ್ನು ಮಾತ್ರ ಎಲ್ಲ ತುಳ್ಕೊಂಡು ಹೋಗ್ತಾರೆ, ಇದು ಯಾಕಿದು ಅಂತಂದ್ಬಿಟ್ಟು. ಆಗ ಆ ವಿಗ್ರಹ ಹೇಳ್ತಂತೆ, ನೋಡಪ್ಪ, ನಾವೆಲ್ಲ ಒಂದೇ ಬಂಡೆಯಿಂದ ಬಂದವರು ನಿಜ, ಆದರೆ ನಾನು ಪೆಟ್ಟುಗಳನ್ನೆಲ್ಲ ಸಹಿಸ್ಕೊಂಡೆ. ಅವರು ಉಳಿಯಿಂದ ಹೊಡಿತಾ ಇದ್ದರು, ಸುತ್ತಿಗೆಯಿಂದ ಹೊಡಿತಾ ಇದ್ದರು. ಮಾಡಿ 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 ಹೊಡೆದು 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 ನನಗೆ ಒಂದು ಸುಂದರವಾಗಿರ್ತಕ್ಕಂಥ ವಿಗ್ರಹವನ್ನು ಕೊಟ್ಟರು, ವಿಗ್ರಹದ ರೂಪವನ್ನು ಕೊಟ್ಟರು. ಅಷ್ಟು ಪೆಟ್ಟನ್ನು ಸಹಿಸ್ಕೊಂಡಿದ್ದೀನಿ ನಾನು, ಅಷ್ಟು ಪೆಟ್ಟನ್ನು ಸಹಿಸ್ಕೊಂಡಿದ್ದೀನಿ. ಆದ್ದರಿಂದ ನನಗೆ ಒಂದು ಸುಗಂಧ ವಿಗ್ರಹ ಅದೇ. ಆಮೇಲೆ ಎಲ್ಲರೂ ನನ್ನ ಪೂಜಿಸ್ತಾ ಇದ್ದಾರೆ. ನೀನೇನಾಯಿತು ಅಂತಂದ್ಬಿಟ್ರೆ ಒಂದು ಪೆಟ್ಟು ಅಷ್ಟನ್ನು ಎಲ್ಲ ಹೊಡೆದು ಹೋಗ್ಬಿಡ್ತಾನೆ.
ಯು ಕುಡ್ ನಾಟ್ ಟಾಲರೇಟ್ ದಿ ಬ್ಲೋ. ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಸೀಡ್ ಹೋಗ್ಬಿಟ್ಟೆ ನೀನು, ಅದಕ್ಕೋಸ್ಕರ ನಿನ್ನ ಮೆಟ್ಲು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನಾವು ಕಷ್ಟವನ್ನು ಪೆಟ್ಟುಗಳನ್ನು ಸಹಿಸಬೇಕು ಅಂತ ಅಂದ್ಬಿಟ್ಟು. ಬ್ಲೋ, ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಒಬ್ಬ ಯಾವ ವ್ಯಕ್ತಿ ಶ್ರೇಷ್ಠನಾಗಿದ್ದರೆ ಇಟ್ ಈಸ್ ನಾಟ್ ಥ್ರೂ ಹಿಸ್ ಕಂಫರ್ಟ್ಸ್ ಆ್ಯಂಡ್ ಲಕ್ಸುರೀಸ್ ಹಿ ಎಂಜಾಯ್ಡ್, ಬಟ್ ಥ್ರೂ ದಿ ಬ್ಲೋಸ್, ದೇರ್ ಆರ್ ಕಂಟಿನ್ಯೂಸ್ ಬ್ಲೋಸ್ ಹಿ ರಿಸೀವ್ಡ್, ಥ್ರೂ ದಟ್ ಓನ್ಲಿ ಹಿ ಬಿಕಮ್ ಗ್ರೇಟ್ ಅಂತ. ಆ ರೀತಿ ಕಷ್ಟ ಸಹಿಷ್ಣುತೆ ಇದೆ, ಕಷ್ಟದ ಮೂಲಕ ಮಾತ್ರ ಶ್ರೇಷ್ಠತೆಯನ್ನು ಪಡಿಬೇಕು ಅಂತ ಅಂದ್ಬಿಟ್ಟು. ಒಬ್ಬ ಹೇಗೆ ಇರಬೇಕು ಅಂತ ಹೇಳೋದಕ್ಕೆ ಒಬ್ಬ ಸಾಧು ಇದ್ದಂತೆ. ಆ ಸಾಧು ಒಂದು ಅನಾಥಾಶ್ರಮ ನಡೆಸ್ತಾ ಇದ್ದಂತೆ. ಅದಕ್ಕೋಸ್ಕರವಾಗಿ ಅವನಿಗೆ ಹಣ ಬೇಕಿತ್ತು. ಅವನು ಅನೇಕರ ಶ್ರೀಮಂತರ ಹತ್ರ ಹೋಗ್ಬಿಟ್ಟು ಹಣ ಕೇಳ್ತಾ ಇದ್ದಂತೆ. ಆ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದಂತೆ, ವ್ಯಾಪಾರಿ ದೊಡ್ಡ ವ್ಯಾಪಾರಿ. ಅವನ ಹತ್ರ ಬೇಕಾದಷ್ಟು ಹಣ ಇತ್ತು. ಅವನ ಹತ್ರ ಹೋಗಿ ಒಂದು ದಿವಸ ಹಣ ಕೇಳಕ್ಕೆ ಹೋದಂತೆ. ಹಣ ಕೇಳ್ಬಿಟ್ಟು, ನಮಗೀತ ಅನಾಥಾಶ್ರಮ ನಡೆಸ್ತಾ ಇದ್ದೀನಿ, ದಯವಿಟ್ಟು ನಮಗೆ ಏನಾರು ಕೊಡಿ ಅಂತಂದ್ಬಿಟ್ಟು ಬೇಡಿದಂತೆ. ಅವರಿಗೂ ಭಾಳ ಕೋಪದಿಂದ ಹೇಳಿದಂತೆ, ಇಲ್ಲ ಅದೆಲ್ಲ ಆಗೋದಿಲ್ಲ, ಈ ವರ್ಷ ವ್ಯಾಪಾರ ಎಲ್ಲ ಡಲ್ ಆಗಿಬಿಟ್ಟಿದೆ, ಪ್ರಾಫಿಟ್ಟೇ ಇಲ್ಲ ಆಗ್ಬಿಟ್ಟಿದೆ, ತುಂಬ ಸಫರ್ ಆಗ್ತಾ ಇದ್ದೀವಿ ನಾವು, ಆ ರೀತಿ ಕೊಡೋಕ್ಕಾಗೋದಿಲ್ಲ, ಹೊರಟೋಗಿ ಆಮೇಲೆ ಬನ್ನಿ ಇನ್ನು 6 ತಿಂಗಳ ನಂತರ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟು. ಮತ್ತೆ ಬರೋದಿಲ್ಲ ಅಂತ ಅವನಿಗೆ ಖಾತ್ರಿ ಇತ್ತು. ಆದರೆ ಇವರು ಸಾಧು ಇದ್ದಾರಲ್ಲ, ಅವರು ಎಕ್ಸಾಕ್ಟ್ಲಿ 6 ತಿಂಗಳ ನಂತರ ಅವ್ರು ಮತ್ತೆ ಹಣ ಕೇಳಿದ್ರು. ನೀವು ಹೇಳ್ತಿರಲ್ಲ 6 ತಿಂಗಳ ನಂತರ ಬನ್ನಿ ಅಂತಂದ್ಬಿಟ್ಟು ನಮ್ಮ ಅನಾಥಾಶ್ರಮಕ್ಕೋಸ್ಕರ ಯಾರು ಕೊಡಿ ಅಂತ ಕೇಳಿದಂತೆ. ಅವನಿಗೆ ತುಂಬ ಕೋಪ ಬಂತು. ಹೋಗ್ರಿ ಈಗ ಆಗೋದಿಲ್ಲ, ನಾನು ತುಂಬ ಬ್ಯುಸಿ ಇದ್ದೇನೆ, ಇನ್ನು 2 ತಿಂಗಳ ನಂತರ ಬನ್ನಿ ಅಂತ ಹೇಳಿದಂತೆ. ಆದರೂ ಕೂಡ ಇವನು ತಾಳ್ಮೆ ಕಳ್ಕೊಳ್ಳಿಲ್ಲ. 1 ತಿಂಗಳ ನಂತರ ಮತ್ತೆ ಹೋದ್ರಂತೆ ಅವ್ರಂತ. ಈಗಂತೂ ಏನು ಮತ್ತೆ ಬರ್ತಾರೆ. ಹೌದು, ಐ ಆಮ್ ವೆರಿ ಬ್ಯುಸಿನಾ, ಡೋಂಟ್ ಡಿಸ್ಟರ್ಬ್ ಮಿ, ಗೋ ಔಟ್ ಅಂತ ಹೇಳಿದ. ಅವನು ಹೊರಗಡೆ ಹೋದ. ಹೋಗಲಿಲ್ಲ ಅವನು ಹೊರಗಡೆ ಹೋಗ್ಬಿಟ್ಟು ನಿಂತ್ಕೊಂಡೇ ಇದ್ದಂತೆ, ಕಾಯ್ತಾ ಇದ್ದ. ಅವನೆಲ್ಲ ಕೆಲಸ ಆಗಿಬಿಟ್ಟು ಹೊರಗಡೆ ಬರೋ ಹೊಟ್ಟೊತ್ತಿಗೆ ಮತ್ತೆ ಕೇಳಿದಂತೆ, ಅನಾಥಾಶ್ರಮ ನಡೆಸ್ತಾ ಇದ್ದೀನಿ, ನಮಗೆ ನಾನು ಕೊಡಿ ಅಂತ ಅಂದ್ಬಿಟ್ಟು. ಅವನು ಈ ಸತಿ ಮಾತ್ರ ಅವನ ಕೋಪ ತಡೆಯೋಕ್ಕಾಗೋದಿಲ್ಲ, ಆಗದೇ ಅವನ ಮುಖದ ಮೇಲೆ ಉಗುಳಿಬಿಟ್ಟನಂತೆ. ಅವನು ಹಿಂಗೆ ಒರೆಸ್ಕೊಂಡ್ಬಿಟ್ಟು, ದಿಸ್ ಈಸ್ ಫಾರ್ ಮೀ, ಗಿವ್ ಮಿ ಸಮಥಿಂಗ್ ಫಾರ್ ದಿ ಆರ್ಗನೈಸರ್. ಅದು ಆ ರೀತಿ ಅಷ್ಟೊಂದು ಸಹನೆ ಇರಬೇಕು ಅಂತ ಅಂದ್ಬಿಟ್ಟು. ನಾವು ಎಷ್ಟೋ ಮಹಾತ್ಮರಲ್ಲಿ ಇದನ್ನು ನೋಡ್ತೀವಿ, ಶ್ರೀರಾಮಕೃಷ್ಣಲ್ಲೂ ಕೂಡ ನೋಡ್ತೀವಿ ಇದನ್ನು. ಆ ರೀತಿ ಸಹನಂ ಸರ್ವ ದುಃಖಾನ ಅಪ್ರತೀಕಾರಪೂರ್ವಕ, ಅಷ್ಟೆಲ್ಲ ಅವಮಾನ ಆಗಿದ್ದರೂ ಕೂಡ ಅದರ ಪ್ರತೀಕಾರ ಇಲ್ಲದೆ ಅವನು ಸಹಿಸ್ಕೊಳ್ಬೇಕಾಯ್ತು. ಈ ರೀತಿ ಇದೊಂದು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ಬಿಟ್ರೆ ಶ್ರದ್ಧೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯವಧಾರಣಂ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತುಪಲಭ್ಯತೆ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಶಾಸ್ತ್ರದಲ್ಲೂ ನಮಗೆ ನಂಬಿಕೆ ಇರಬೇಕು ಮತ್ತು ಗುರುವಾಕ್ಯದಲ್ಲೂ ಕೂಡ ನಮಗೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಅದನ್ನು ಶ್ರದ್ಧಾ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಕಡೆ ಶಂಕರಾಚಾರ್ಯ ಹೇಳ್ತಾರೆ ಏನಂತಂದ್ಬಿಟ್ರೆ, ಕಠೋಪನಿಷತ್ನಲ್ಲಿ ಆ ನಚಿಕೇತನ ಬಗ್ಗೆ ಹೇಳ್ತಾ ಇರುವಾಗ, ನಚಿಕೇತನಿಗೆ ಏನಾಗುತ್ತೆ ಅಂತಂದ್ಬಿಟ್ರೆ ಆ ಶ್ರದ್ಧೆ ಎಂಟರ್ಡ್ ಅಂತ ಅವನಿಗೆ. ಶ್ರದ್ಧಾ ಆವಿವೇಶ ಅಂತ ಅಲ್ಲಿ ಹೇಳ್ತಾರೆ. ಶ್ರದ್ಧಾ ಆವಿವೇಶ ಆದಾಗ ಅವನಲ್ಲಿ ಸಂಪೂರ್ಣ ವ್ಯಕ್ತಿತ್ವದ ಪರಿವರ್ತನೆ ಉಂಟಾಗ್ಬಿಡುತ್ತೆ. ಚಿಕ್ಕ ಹುಡುಗ ಅವನು. ಆ ಹುಡುಗನಿಗೆ ಎಂಥ ಪರಿವರ್ತನೆ ಉಂಟಾಗುತ್ತೆ. ನಿನ್ನ ಯಮನಿಗೆ ಕೊಡ್ತೀನಿ ಅಂತ ಹೇಳಿದಾಗ, ಯಮನಿಗೆ ಕೊಡ್ತೀಯಾ, ಓಕೆ ನಾವೆಲ್ಲಿ ಹೋಗ್ತೇನೆ ಅಂತ ಹೊರಟ್ಬಿಡ್ತಾನೆ. ನೇರ ಹೊರಟೋಗ್ಬಿಡ್ತಾನೆ ಯಮಲೋಕಕ್ಕೆ. ಅದು ಏನು ಯೋಚನೆ ಮಾಡೋದಿಲ್ಲ, ಅಷ್ಟೊಂದು ಧೈರ್ಯವಾಗಿ ಅವನು ಯಮಲೋಕಕ್ಕೆ ಹೋಗ್ಬಿಡ್ತಾನೆ. ಅದು ಶ್ರದ್ಧೆಯ ಪರಿಣಾಮ. ಆಮೇಲೆ ಅವನು ಯಮಲೋಕ ಹೋದರೆ ಯಮ ಸುಮ್ಮನೆ ಇರ್ತಾನ, ಬಿಡೋದಿಲ್ಲ. ಅವನು 3 ದಿವಸ ಕಾಯಿಸಿದಂತ ಅವನು ಅಲ್ಲಿ. ಅದು ಕೂಡ ಶ್ರದ್ಧೆಯಿಂದ, ಅವನು ತಾಳ್ಮೆಯಿಂದ ಅವನು ಕಾಯ್ತಾ ಇದ್ದ. ಆಮೇಲೆ 3 ವರ ಕೇಳ್ತಾನೆ. 3 ವರ ಕೇಳಿದಾಗ ಮೊದಲನೇ ವರ ನಮ್ಮ ತಂದೆ
ನಾನು ಮನೆಗೆ ಹೋದಾಗ ನಾನು ಪ್ರೀತಿಯಿಂದ ನೋಡ್ಕೊಬೇಕು ಅಂತ ಹೇಳ್ತಾನೆ, ಅದು ಮೊದಲನೇ ವಾರ. ಆಮೇಲೆ ಎರಡನೇ ವಾರ ಯಾವುದೋ ಒಂದು ನಚಿಕೇತ ಅಗ್ನಿ ಅಂತ ಒಂದು ಅಗ್ನಿ ಇದೆಯಂತೆ, ಅದನ್ನು ಕೊಟ್ಟರೆ ಎಷ್ಟೋ ಜನರಿಗೆಲ್ಲ ಹಿತವಾಗುತ್ತೆ, ಸುಖ ಶಾಂತಿ ಉಂಟಾಗುತ್ತೆ. ಆ ಯಜ್ಞದ ಬಗ್ಗೆ ಕೇಳಿದಂತೆ. ಆಮೇಲೆ ಕೊನೆಯ ಪ್ರಶ್ನೆಯನ್ನು, ಮೂರನೇ ಪ್ರಶ್ನೆ, ಅದನ್ನು ಗ್ರಾಂಟ್ ಮಾಡಿಬಿಡ್ತಾನೆ, ಎರಡನ್ನೂ ಗ್ರಾಂಟ್ ಮಾಡಿಬಿಡ್ತಾನೆ. ಆ ಮೂರನೇ ಪ್ರಶ್ನೆ ಕೇಳಿದಾಗ ನನಗೆ ಆತ್ಮತತ್ವದ ಬಗ್ಗೆ ಕೇಳ್ತಾನೆ, ಆತ್ಮತತ್ವವನ್ನು ತಿಳ್ಕೊಬೇಕು ಅಂತ ಮೂರನೇ ಪ್ರಶ್ನೆ. ಆವಾಗ ಯಮ ಏನು ಮಾಡ್ತಾನೆ, ಅವನಿಗೆ ಏನೇನೋ ಎಲ್ಲ ಟೆಂಪ್ಟೇಷನ್ ಕೊಡ್ತಾನೆ. ಇಡೀ ಪ್ರಪಂಚದ ಸುಖ ಏನೇನು ಅದೆಲ್ಲ నేను ಕೊಡ್ತೇನೆ, ಪ್ರಪಂಚವನ್ನೇ ಆಳ್ತಕ್ಕಂಥ ಶಕ್ತಿಯನ್ನು ಕೊಡ್ತೇನೆ, ಅಧಿಕಾರ ಕೊಡ್ತೇನೆ, ಎಲ್ಲ ಕೊಡ್ತೀನಿ, ಏನೇನು ಬೇಕು ನಿನಗೆ ಈ ಪ್ರಪಂಚದ ಸುಖ ಎಲ್ಲವನ್ನೂ ಕೂಡ ಅವನು ಮುಂದೆ ಇಡ್ತಾನಂತೆ. ಆವಾಗ ಅವನೇನು ಹೇಳ್ತಾನೆ, ತವೈವ ಆವಾಹ ತವ ನೃತ್ಯ ಗೀತೆ ಅಂತ ಹೇಳಿ, ಈ ಎಲ್ಲ ನೃತ್ಯ ಗೀತೆಗಳು ಯಾವುದನ್ನು ಸುಖ ಅಂತ ಹೇಳ್ತಾ ಇದ್ದಲ್ಲ, ನೀನೇ ಇಟ್ಕೋ, ನನಗೆ ಬೇಡ, ನೀನೇ ಇಟ್ಕೋ. ಎಂಥ ಧೈರ್ಯ ನೋಡಿ, ಚಿಕ್ಕ ಹುಡುಗ, ಅದು ಶ್ರದ್ಧೆಯ ಪರಿಣಾಮ ಅಂತ ಹೇಳ್ತಾರೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಅವನು ಹೇಳ್ತಾನಂತೆ, ಯಮ ಅವನನ್ನು ಹೊಗಳಕ್ಕೆ ಶುರು ಮಾಡ್ತಾನೆ. ಹೌದು, ಏನೇ ನೀನು ಎಷ್ಟೊಂದು ತ್ಯಾಗ ಬುದ್ಧಿ ನಿನಗೆ, ಏನು ಇಷ್ಟೆಲ್ಲ ನಾನು ಟೆಂಪ್ಟೇಷನ್ ಮಾಡಿದರೆ, ಎಷ್ಟೆಲ್ಲ ನೀನು ಕೊಟ್ಟರು ಕೂಡ ನೀನು ಅದು ಯಾವುದರಿಂದಲೂ ಕೂಡ ವಶಕ್ಕಾಗದೇನೆ ನೀನು ಆತ್ಮತತ್ವವನ್ನು ತಿಳ್ಕೊಬೇಕು ಅಂತ ಇದೆಯಲ್ಲ, ಏನು ಎಂಥ ಒಂದು ಇದು, ನೀನು ಹೊಗಳಿಕೆ ಎಲ್ಲ ಬೇಡಪ್ಪ, ಮೊದಲು ನನಗೆ ಹೇಳು, ನೀನು ಹೊಗಳಿಕೆ ಎಲ್ಲ ಬೇಡ, ಹೇಳ ಮೊದಲಂತ. ಈ ರೀತಿಯ ಒಂದು ಶ್ರದ್ಧೆಯ ಪರಿಣಾಮ ಹೇಗೆ ವ್ಯಕ್ತಿಯನ್ನು ಬದಲಾವಣೆ ಮಾಡಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ಹೇಳ್ತಾರೆ, ಪಾಸಿಟಿವ್ ಆಟಿಟ್ಯೂಡ್. ಏನು ಹೇಳ್ದ ಅಂತ ಹೇಳ್ಬಿಡಿ ಸರ್, ಏನು ಹೇಳ್ದ ಅಂತ ಏನು ಹೇಳಿದ್ರೆ ಆತ್ಮತತ್ವ ಏನು ಅಂತ ಹೇಳ್ಬಿಡಿ ಸ್ವಾಮಿ. ಅದು ಕಠೋಪನಿಷತ್ನಲ್ಲಿ ಬರುತ್ತೆ. ಅದು ಆತ್ಮತತ್ವ ಅಂದರೆ ದೇಹ ಮನಸ್ಸು ಇಂದ್ರಿಯಗಳಿಂದ ಬೇರೆ ಆಗಿರ್ತಕ್ಕಂಥ ಆತ್ಮತತ್ವ ಇದೆ ಅಂತ, ಅದನ್ನು ಚೆನ್ನಾಗಿ ವಿಸ್ತಾರವಾಗಿ ಹೇಳ್ತಾನೆ ಅಲ್ಲಿ. ಆಸ್ತಿಕ್ಯ ಬುದ್ಧಿ ಅಂತ ಹೇಳ್ತಾರೆ, ಅದು ಪಾಸಿಟಿವ್ ಆಟಿಟ್ಯೂಡ್ ಅಂತ. ಇನ್ನೊಂದು ಕಡೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಸರ್ವ ಪ್ರಾಣಿನ ಶುಭಕರ್ಮ ಪ್ರವೃತ್ತಿ ಹೇತು, ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡ್ತಕ್ಕಂಥ ಪ್ರವೃತ್ತಿಗೆ ಕಾರಣವಾಗಿರ್ತಕ್ಕಂಥದ್ದೇ ಶ್ರದ್ಧೆ ಅಂತ ಹೇಳ್ತಾರೆ. ವಂಡರ್ಫುಲ್ ಡೆಫಿನೇಷನ್ ಇವೆಲ್ಲ. ಆ ರೀತಿ ಶ್ರದ್ಧೆಯನ್ನು ಅವರು ತುಂಬ ಚೆನ್ನಾಗಿ ಡೆಫಿನೇಷನ್ ಕೊಟ್ಟು ಚೆನ್ನಾಗಿ ವಿವರಿಸ್ತಾರೆ. ಇದಾದಮೇಲೆ ಇನ್ನೊಂದು ಯಾವುದು, ಸಮಾಧಾನ. ಸಮಾಧಾನ ಅಂತಂದರೆ ಈ ಹಿಂದೆ ಹೇಳಿರ್ತಕ್ಕಂಥ ಎಲ್ಲ ಗುಣ, ವಿವೇಕ, ವೈರಾಗ್ಯ, ಶಮ, ದಮ, ಷಟ್ಕ ಇತ್ಯಾದಿ, ಶ್ರದ್ಧೆ ಇದೆಲ್ಲ ಇದೆಯಲ್ಲ, ಅವೆಲ್ಲ ಗುಣಗಳಿದ್ದರೆ ನಮ್ಮ ಮನಸ್ಸು ಸಮಾಧಾನಗೊಳ್ಳುತ್ತೆ, ಶಾಂತಗೊಳ್ಳುತ್ತೆ. ಸಮಾಧಾನ ಅಂತಂದರೆ ಆ್ಯಕ್ಚುಲಿ ದಿ ಕೆಪಾಸಿಟಿ ಟು ಕಾನ್ಸಂಟ್ರೇಟ್ ದಿ ಮೈಂಡ್, ದಟ್ ಈಸ್ ಸಮಾಧಾನ. ಆ ರೀತಿ ಸಮಾಧಾನ, ಕಾನ್ಸಂಟ್ರೇಷನ್ ಕೆಪಾಸಿಟಿ ಅವಾಗ ಬರುತ್ತೆ. ಇದೇ ವಸ್ತುವಿನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸ್ತಕ್ಕಂಥದ್ದು, ಆ ಒಂದು ಸ್ಥಿತಿ ಬರುತ್ತೆ. ನದಿಯ ನೀರನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸೋದನ್ನು ನಿಲ್ಲಿಸಿ ಅದು ನೇರವಾಗಿ ಸಮುದ್ರ ಸೇರುವಂತೆ ಮಾಡೋದು. ಅದು ಮೊದಲೇ ಹೇಳಿದೆ, ಈ ಉದಾಹರಣೆ ಕೊಟ್ಟಿದ್ದೆ. ಆ ರೀತಿ ಸಮಾಧಾನ, ಮನಸ್ಸು ಸಮಾಧಾನಗೊಳ್ತಕ್ಕಂಥದ್ದು ಒಂದೇ ಆದರ್ಶದಲ್ಲಿ, ಒಂದೇ ಆತ್ಮತತ್ವದಲ್ಲಿ ಅದನ್ನು ಮನಸ್ಸನ್ನು ಸಮಾಧಾನಗೊಳಿಸುವ, ಅದು ಸೆಟ್ ಆಗಿಬಿಡ್ಬೇಕಲ್ಲಿ. ಆ ರೀತಿ ಒಂದು ಸ್ಥಿತಿಯನ್ನು ಸಮಾಧಾನ ಅಂತ ಕರೀತಾರೆ. ಇಷ್ಟೆಲ್ಲ ಆಗಬೇಕು ಅಂತ ಅಂದ್ಬಿಟ್ಟು ಏನು ಬೇಕೋ, ಮುಮುಕ್ಷತ್ವ ಬೇಕು. ಮುಮುಕ್ಷತ್ವ ಅಂತಂದ್ಬಿಟ್ರೆ ನಾವು ಮುಕ್ತಿಯನ್ನು ಪಡಿಬೇಕು ಅಂತ ಒಂದು ಆಸೆ. ಮುಕ್ತಿಯನ್ನು ಪಡಿಬೇಕು ಅಂತ ಆಸೆ ಬರಬೇಕಾದ್ರೆ ನಾನೀಗ ಬಂಧನದಲ್ಲಿದ್ದೀನಿ ಅಂತಕ್ಕಂಥ ಅರಿವು ಉಂಟಾಗಬೇಕು. ಇದೆಲ್ಲ ಬಂಧನ, ಈಗಿರ್ತಕ್ಕಂಥ ಸ್ಥಿತಿ ಇದೆಯಲ್ಲ ಅದು ಬಂಧನ. ಎಷ್ಟೋ ಜನರಿಗೆ ಇದು ಬಂಧನ ಅಂತ ಗೊತ್ತೇ ಆಗೋದಿಲ್ಲ. ಯತೀಶ್ವರ ಅಂತ ಹೇಳ್ತಾರೆ, ಜೈಲಿನಲ್ಲಿ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ, ಆದರೂ ಕೂಡ ಅವನು ಜೈಲಿನಲ್ಲೇ ಇರೋದಕ್ಕೆ ಇಷ್ಟ, ಊಟ ಸಿಕ್ಕುತ್ತಲ್ಲ, ಹೊತ್ತಿ ಸರಿ ಊಟ ಸಿಕ್ಕುತ್ತಲ್ಲ, ಅದಕ್ಕೋಸ್ಕರ ಅವನು ಜೈಲಲ್ಲೇ ಇರೋದಕ್ಕೆ ಇಷ್ಟಪಡ್ತಾನೆ. ಆ ರೀತಿ ನಾವು ಈ ಸಂಸಾರದಲ್ಲೇ ಇರೋದಕ್ಕೆ ಇಷ್ಟಪಡ್ತೀವಿ. ಗುರುಮಹಾರಾಜರು ಭಾಳ ಚೆನ್ನಾಗಿ ಹೇಳ್ತಾರೆ, ಹೇಗೆ ನಾವು ಬಂಧನದಲ್ಲಿ ಇದ್ದೂ ಕೂಡ ಅದನ್ನು ಅರಿವು ಬರೋದಿಲ್ಲ ಅಂತಂದ್ಬಿಟ್ಟು. ವಿಷ್ಣು ವರಾಹ ಅವತಾರವನ್ನು ಎತ್ಕೊಂಡ್ಬಿಟ್ಟು ಭೂಮಿಗೆ ಬಂದಂತೆ. ಗುರುಮಹಾರಾಜರು ಹೇಳಿದ್ದಾರೆ, ಭಗವದ್ದಲ್ಲೂ ಇದೆ, ಭಗವದ್ದಲ್ಲೂ ಬರುತ್ತಂತಿದೆ. ಬರ್ತಾನೆ, ಅವನ ಅವತಾರ ಕೆಲಸ ಎಲ್ಲ ಮುಗೀತು. ಆ ಹಿರಣ್ಯಾಕ್ಷನ ಸಂಹಾರ ಮಾಡಿದ್ದಾಯಿತು. ಆದಮೇಲೆ ಅವನು ಮತ್ತೆ ದೇವಲೋಕಕ್ಕೆ ಹೋಗ್ಬೇಕಲ್ಲ, ವೈಕುಂಠಕ್ಕೆ ಹೋಗ್ಬೇಕಲ್ಲ, ಹೋಗ್ತಾನೆ ಇಲ್ವಂತೆ.
ಇಲ್ಲೆಲ್ಲ ತನ್ನ ಮಕ್ಕಳು ಮರಿಗಳ ಜೊತೆ ಆರಾಮಾಗಿದ್ದಂತೆ. ಆರಾಮಾಗಿ ದೇವತೆಗಳೆಲ್ಲ ಬಂದ್ಬಿಟ್ಟು ಕರೆದಂತೆ, ಬಾರಪ್ಪ ಹೋಗೋಣ ಅಂತ. ಅವ್ರು ಇಲ್ಲ ಇಲ್ಲ ಬೇಷಿಯಾಚಿ ಕಣೆ, ನಾನೆಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದಂತೆ. ಬರೋಕೆ ಹೋಗಲಿಲ್ಲ. ಆಮೇಲೆ ಶಿವ ಬರ್ತಾನಂತೆ. ಶಿವ ಬಂದು ಶಿಶುವಿನ ದೇಹವನ್ನು ತಿವಿತಾನಂತೆ. ತಿವಿದಾಗ ಹಿ 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 ಅಂತ ಚೆನ್ನಾಗಿರ್ತಾರೆ. ಆ ಥರ ಆಗಿಬಿಡುತ್ತೆ. ಯತೀಶ್ವರ ಅಂದರು ಇನ್ನೊಂದು ಜೋಕನ್ನು ಹೇಳ್ತಾ ಇದ್ರು. ಒಂದು ಗಣಿ ಇತ್ತಂತೆ. ಗಣಿಯಲ್ಲೇ ಒಬ್ಬ ಕೆಲಸಗಾರ ಇದ್ದ. ಅನೇಕರು ಕೆಲಸಗಾರರಿದ್ದರು. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಗಣಿ ಕೆಲಸ ಮಾಡೋದಂದರೆ ಬಹಳ ಅತ್ಯಂತ ಹಿಂಸೆ ಕೆಲಸ. ಅವಾಗೆಲ್ಲ ಹೈಜಿನಿಕ್ ಆಸ್ಪೆಕ್ಟ್ ಅಷ್ಟು ಇರಲಿಲ್ಲ. ಅದಕ್ಕೋಸ್ಕರವಾಗಿ ಬಹಳ ಕಷ್ಟಪಡಬೇಕಾಗಿತ್ತು ಅವರು. ಒಬ್ಬನಿಗೆ ಆ ಕಷ್ಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ತಲೆ ಕೆಟ್ಟು ಹೋಗ್ಬಿಡುತ್ತಂತೆ. ಬಿಕಾಸ್ ಆಫ್ ದಿ ಅನ್ಹೈಜಿನಿಕ್ ಕಂಡೀಷನ್ ತಲೆ ಕೆಟ್ಟು ಹೋಗ್ಬಿಡುತ್ತೆ, ಹುಚ್ಚು ಹೋಗ್ಬಿಡುತ್ತೆ. ಅವನನ್ನು ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ಸೇರಿಸಿ ಕೆಲವು ತಿಂಗಳು ಆದಮೇಲೆ ಅವನ ಸ್ನೇಹಿತ ಅವನನ್ನು ನೋಡೋಕ್ಕೆ ಹೋದಂತೆ. ನೋಡೋಕೆ ಹೋದಾಗ ಮಾತಾಡ್ತಾರೆ, ಹೇಗಿದೆಯಪ್ಪ, ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದ್ದೀನಿ ಅಂತ ಹೇಳಿದಂತೆ. ಅವಾಗೆಲ್ಲ ಹುಚ್ಚೆಲ್ಲ ಬಿಟ್ಟಿತ್ತು, ನಾರ್ಮಲ್ ಆಗಿದ್ದ. ಈಗೆಲ್ಲ ಅವನು ಕೇಳಿದಂತೆ, ಈಗ ಗಣಿ ಕೆಲಸಕ್ಕೆ ಯಾವಾಗ ಬರ್ತೀಯಪ್ಪ ಅಂತಂದ್ಬಿಟ್ಟು. ಆಗ ಅವನು ಹೇಳಿದಂತೆ, ಏನು ನನಗೆ ಹುಚ್ಚು ಅಂತ ಅಂದ್ಕೊಂಡೆ, ಇಷ್ಟು ಒಳ್ಳೆ ಜಾಗ ಬಿಟ್ಬಿಟ್ಟು ಅಲ್ಲಿ ಬರೋದಕ್ಕೆ ಅಂತ ಹೇಳಿದ. ಅಂದರೆ ನಮ್ಗೆ ಇದೇನೇ ಒಳ್ಳೆ ಜಾಗ ಅಂತ ಅನಿಸ್ಬಿಡುತ್ತೆ. ಇದೇ ಒಳ್ಳೆ ಜಾಗ ಅಂತ ಅನಿಸ್ಬಿಡುತ್ತೆ. ಈ ಪ್ರಪಂಚನ ಇಷ್ಟು ಚೆನ್ನಾಗಿದೆಯಲ್ಲ, ಯಾಕೆ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಅದು ಇದೊಂದು ಬಂಧನ, ಇದೊಂದು ದುಃಖದಾಯಕವಾಗಿರ್ತಕ್ಕಂಥ ಸ್ಥಿತಿ. ಇದನ್ನು ನಾನು ಮೀರಿ ಹೋಗಬೇಕು ಅಂತಕ್ಕಂಥ ಆ ಬಂಧನದ ಅರಿವು ನನಗೆ ಉಂಟಾದಾಗ ಮಾತ್ರ, ಹೇಗೆ ಎಷ್ಟು ಮಟ್ಟಿಗೆ ನಾನು ಇಂದ್ರಿಯಗಳಿಗೆ ವಶನಾಗಿದ್ದೀನಿ, ಮನಸ್ಸಿನ ಮಾಡಿಫಿಕೇಷನ್ಸಿಗೆ ನಾನು ಎಷ್ಟೊಂದು ವಶನಾಗಿದ್ದೀನಿ, ಅಹಂಕಾರಕ್ಕೆ ನಾನು ಎಷ್ಟೊಂದು ವಶನಾಗಿದ್ದೀನಿ, ಇದನ್ನೆಲ್ಲ ಅರಿವು ನಾವು ಬರಬೇಕು. ಆ ರೀತಿ ಅರಿವು ಬಂದಾಗ ಮಾತ್ರ ನಮಗೆ ಮುಮುಕ್ಷತ್ವ ಉಂಟಾಗ್ತಕ್ಕಂಥದ್ದು. ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ಬಿಟ್ರೆ, ನಮ್ಮ ಈಗಿನ ಬಂಧನದ ಸ್ಥಿತಿಯ ಅರಿವು. ಎಲ್ಲರೂ ಈ ಸ್ವಾತಂತ್ರ್ಯ ಅಂತ, ಇದು ನಾವು ಸ್ವತಂತ್ರನಾಗಬೇಕು ಅಂತಕ್ಕಂಥ ತೀವ್ರವಾಗಿರ್ತಕ್ಕಂಥ ಬಯಕೆ. ಈ ಬಯಕೆಯನ್ನೇ ಮುಮುಕ್ಷತ್ವ ಅಂತ ಕರಿತಕ್ಕಂಥದ್ದು. ನಾವು ಎಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಇಷ್ಟಪಡ್ತಾರಲ್ವಾ? ಯಾರಿಗೆ ಸ್ವಾತಂತ್ರ್ಯ ಬೇಕಿಲ್ಲ? ಎಲ್ರಿಗೂ ಸ್ವಾತಂತ್ರ್ಯ ಬೇಕು. ಆದರೆ ಸ್ವಾತಂತ್ರ್ಯ ಅಂತಂದರೆ ಏನು, ಅದನ್ನು ಪಡೀತಕ್ಕಂಥದ್ದು ಹೇಗೆ, ಇದರ ಬಗ್ಗೆ ನಮಗೆ ಅಷ್ಟೊಂದು ಅರಿವಿಲ್ಲ. ಈ ಮುಮುಕ್ಷತ್ವ ಮುಗಿಸ್ಬಿಡ್ತೀನಿ. ಸ್ವಾತಂತ್ರ್ಯ ಅಂತಂದರೆ ನಾವೆಲ್ಲ ಹೊರಗಡೆ ಸ್ವಾತಂತ್ರ್ಯನ ಬಯಸ್ತೀವಿ. ನನಗೆ ವಾಕ್ ಸ್ವಾತಂತ್ರ್ಯ ಬೇಕು ಅಂತ ಬಯಸ್ತೀನಿ, ವಿಚಾರ ಸ್ವಾತಂತ್ರ್ಯ ಬೇಕು ಅಂತ ಬಯಸ್ತೀನಿ, ಎಲ್ಲಿ ಬೇಕಾದರೂ ಓಡಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಬಯಸ್ತೀನಿ. ಎಲ್ಲಿ ಬೇಕಾದ್ರೂ ಹೋಗ್ಬೇಕು. ಈಗಂತೂ ಕೂಡ ಓಡಾಡೋದು ಭಾಳ ಸುಲಭ ಆಗ್ಬಿಟ್ಟಿದೆ, ಫ್ರೀ ಇಲ್ಲ. ಆ ರೀತಿ ಎಲ್ಲರೂ ಕೂಡ ಸುಮ್ಮನೆ ಓಡಾಡೋದಕ್ಕೆ ಇಷ್ಟಪಡ್ತಾರೆ. ಆ ರೀತಿ ಸ್ವಾತಂತ್ರ್ಯವನ್ನು ಇಷ್ಟಪಡ್ತಾರೆ. ಆದರೆ ನಿಜವಾದ ಸ್ವಾತಂತ್ರ್ಯ ಏನಂತಂದ್ಬಿಟ್ರೆ, ನಮ್ಮ ಆಂತರಂಗಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ. ಐ ವಾಂಟ್ ಟು ಬಿಕಮ್ ಎ ಮಾಸ್ಟರ್ ಔಟ್ಸೈಡ್, ಬಟ್ ರಿಯಲ್ ಮಾಸ್ಟ್ರಿ ಈಸ್ ಮಾಸ್ಟ್ರಿ ಓವರ್ ಒನ್ ಸೆಲ್ಫ್. ನನ್ನ ಇಂದ್ರಿಯಗಳು, ಮನಸ್ಸು, ಭಾವನೆಗಳು, ಇದೆಲ್ಲದರ ಮೇಲೆ ನನಗೆ ಒಂದು ಅಧಿಕಾರ ಇರಬೇಕು. ಆವಾಗ ಮಾತ್ರ ಅದು ನಿಜವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಂತ ನಾವು ತಿಳ್ಕೊಬೋದು. ಆ ರೀತಿ ನಮ್ಮ ಸ್ವಾತಂತ್ರ್ಯ ಬೇಕು ಅಂತಂದ್ಬಿಟ್ರೆ ನಮ್ಮ ಆತ್ಮದ ಅರಿವು ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತೆ. ಆತ್ಮದ ಅರಿವು ಇದ್ದಾಗ ಮಾತ್ರ, ನಾನು ನಿಜವಾಗೂ ಕೂಡ ಆತ್ಮತತ್ವ ಅಂತಕ್ಕಂಥ ಅರಿವು ನಾನು ಬಂದಾಗ, ಆಗ ಅದರ ಆಧಾರದ ಮೇಲೆ ನಾನು ನನ್ನ ಮನಸ್ಸು, ಇಂದ್ರಿಯಗಳು ಇವೆಲ್ಲ ನಮ್ಮ ಸರ್ವೆಂಟ್ಸ್ ದೇರ್ ಆರ್ ಮೈ ಸರ್ವೆಂಟ್ಸ್. ಆ ಸರ್ವೆಂಟ್ಸನ್ನು ನನ್ನ ಕೈ ಮೇಲೆ ಇರಬೇಕು. ಅವರು ನಾನು ಹೇಳ್ದಂಗೆ ಕೇಳಬೇಕು, ನಾನು ಅವ್ರು ಹೇಳ್ದಂಗೆ ಕೇಳ್ತಕ್ಕಂಥದ್ದಲ್ಲ. ಆ ರೀತಿ ಒಂದು ಪರಿಸ್ಥಿತಿ ನಮಗೆ ಉಂಟಾಗಬೇಕು. ಅದು ನಿಜವಾಗಿರ್ತಕ್ಕಂಥ ಸ್ವಾತಂತ್ರ್ಯ. ಇದು ಮುಮುಕ್ಷತ್ವ. ಈ ಥರ ನಮ್ಮ ಆತ್ಮತತ್ವದಲ್ಲಿ ನಡೆದಿತ್ತು. ನಮ್ಮ ಎಲ್ಲ ಸರ್ವೆಂಟ್ಸ್ ಇದ್ದಾರಲ್ಲ, ಇದರಲ್ಲ ನಮ್ಮ ಒಳಗಿರ್ತಕ್ಕಂಥ ಸರ್ವೆಂಟ್ಸ್ ಎಲ್ಲ ಇದ್ದಾರಲ್ಲ, ಅವರನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು, ನಿಗ್ರಹಿಸದಲ್ಲಿ ಅವರಿಗೆಲ್ಲ ಮಾಸ್ಟರ್ ಆಗಿರ್ತಕ್ಕಂಥದ್ದು. ವಿ ವಾಂಟ್ ಟು ಬಿಕಮ್ ಮಾಸ್ಟರ್ ಔಟ್ ಸೈಡ್, ಬಟ್ ಯು ಹ್ಯಾವ್ ಟು ಬಿಕಮ್ ಮಾಸ್ಟರ್ ವಿತಿನ್. ಯು ವಾಂಟ್ ಟು ಬಾಸ್ ಓವರ್ ಅಂತ ಹೇಳ್ತಾರೆ. ಹೊರಗಡೆ ಬಾಸ್, ಒಳಗಡೆ ದಾಸ. ಆ ರೀತಿ ಆಗಬಾರ್ದು.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ